ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮ್ಮ ಶಿಕ್ಷಣ ಅವರ ಚಾನಲ್ಗೆ ಸ್ವಾಗತ. ಇವಾಗ ಬೇಸಿಕ್ಸು ಪ್ರೋ ಎಲಿಮೆಂಟ್ರಲ್ಲಿ ನಾವು ಕಲ್ತಿದ್ದೀವಿ. ಪ್ರೋ ಎಲಿಮೆಂಟರಿಗೆ ನಾವು ಹೋಗೋಣ. ಇಲ್ಲಿ ನೋಡಿ, ನನ್ನ ಹತ್ರ ಪ್ರೋ ಇದೆ, ಇವಾಗ ಆ್ಯಕ್ಟಿವೇಟೆಡ್ ಮಾಡ್ಕೊಂಡಿದ್ದೀನಿ. ಅದು ಹೇಗೆ ಅಂತ ಹೇಳ್ತೀನಿ. ನನ್ನ ಹತ್ರ ಒಂದು ಜಿಪ್ ಫೈಲ್ ಇದೆ. ಪ್ಲಗಿನ್ಸಿಗೆ ಹೋಗ್ತಾ ಇದ್ದೀನಿ, ಡಿಆಕ್ಟಿವೇಟ್ ಮಾಡ್ತಾ ಇದ್ದೀನಿ ಫಸ್ಟು, ಆಮೇಲೆ ಡಿಲೀಟ್ ಮಾಡ್ತಾ ಇದ್ದೀನಿ. ಓಕೆನಾ. ನೆಕ್ಸ್ಟು ನೀವು ಡೈರೆಕ್ಟಾಗಿ ಎಲಿಮೆಂಟರಿಂದನೇ ನೀವು ಪ್ರೋ ವರ್ಷನ್ ಬೇಕು ಅಂದರೆ ಗೆಟ್ ಎಲಿಮೆಂಟರ್ ಪ್ರೋ ಅಂತ ಕೊಡಿ. ಅವರ ಒಂದು ವೆಬ್ಸೈಟ್ಗೆ ಹೋಗ್ತೀರಾ, ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಇಲ್ಲಿ ಕೆಳಗಡೆ ಅವ್ರದ್ದು ಪ್ಲ್ಯಾನ್ಸ್ ನಿಮಗೆ ಡಿಟೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಚಾರ್ಟ್ಸ್ ಬಂತು, ಇದು ಬಂತು. ಇದು ಬಂದಾದಮೇಲೆ ಪ್ಲ್ಯಾನ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇದು ಪರ್ ಮಂತಿಗೆ ಇರತಕ್ಕಂಥ ವ್ಯಾಲ್ಯೂ, ಪರ್ ಮಂತಿಗೆ ಎಷ್ಟೆಷ್ಟು ಅಂತ ಇಲ್ಲಿ ಡಾಲರಲ್ಲಿ ಕೊಟ್ಟಿದ್ದಾರೆ. ಈ ಎಸೆನ್ಷಿಯಲ್ನ ನೀವು ತೊಗೊಂಡ್ರೆ ಏನೆಲ್ಲ ಬರುತ್ತೆ, ಒಂದು ಸೈಟಿಗೆ ಸಪೋರ್ಟ್ ಆಗುತ್ತೆ, ಒಂದು ಸೈಟ್ ಮಾತ್ರ ಮಾಡ್ಬೋದು ಇದರಲ್ಲಿ. ನೋಡಿ, ಇದರಲ್ಲಿ ಏನೇನು ಸಪೋರ್ಟ್ ಆಗುತ್ತೆ ಅಂದರೆ 57 ನಿಮಗೆ ಪ್ರೋ ವಿಜ್ಗೆಟ್ ಸಿಗುತ್ತೆ, 100 ಕ್ಲೌಡ್ ಟೆಂಪ್ಲೇಟ್ ಸಿಗುತ್ತೆ, ಥೀಮ್ ಬಿಲ್ಡರು ಅದೆಲ್ಲನೂ ಇದರಲ್ಲಿ ಇರುತ್ತೆ. ಸೊ ಇದರಲ್ಲಿ ಒಂದೇ ಸೈಟಿಗೆ ಆಗೋದು ಬಟ್ 86 ಸಿಗುತ್ತೆ. ಇದರಲ್ಲಿ ಕೂಡ ನಿಮಗೆ 3 ಸೈಟಿಗೆ ಆಗುತ್ತೆ, 86 ಸಿಗುತ್ತೆ. ಇದರಲ್ಲಿ 25 ಸೈಟಿಗೆ ಆಗುತ್ತೆ, ನಿಮಗೆ 86 ಸಿಗುತ್ತೆ. ಓಕೆನಾ. ಈ ರೀತಿ ಇವ್ರದ್ದು ಪ್ಲ್ಯಾನ್ ಇದೆ. ಬಟ್ ನನ್ನ ಹತ್ರ ಆಲ್ರೆಡಿ ಎಲಿಮೆಂಟರ್ ಪ್ರೋ ಪ್ಲಗಿನ್ ಇದೆ. ನಾನು ಏನು ಕೊಡ್ತೀನಿ, ಆ್ಯಡ್ ಪ್ಲಗಿನ್ ಅಂತ ಕೊಡ್ತೀನಿ, ಅಪ್ಲೋಡ್ ಪ್ಲಗಿನ್ ಅಂತ ಕೊಡ್ತೀನಿ, ಚೂಸ್ ಅಂತ ಕೊಡ್ತೀನಿ. ಓಕೆನಾ. ಪ್ರೋ ಎಲಿಮೆಂಟ್ ಅಂತ ಕೊಟ್ಟು ನಾನು ಓಪನ್ ಅಂತ ಕೊಡ್ತಾ ಇದ್ದೀನಿ. ಇದು ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಮಾಡಿ ನಾನು ಆ್ಯಕ್ಟಿವೇಟ್ ಕೊಡ್ತೀನಿ, ಆ್ಯಕ್ಟಿವೇಟ್ ಪ್ಲಗಿನ್ ಕೊಡ್ತೀನಿ. ಇದನ್ನು ನಾನು ಇಂಟರ್ನೆಟಲ್ಲಿ ಡೌನ್ಲೋಡ್ ಮಾಡಿರೋ ಫೈಲ್ ಇದೆ. ಇದಕ್ಕೆ ಯಾವುದೇ ರೀತಿಯ ಪೇಮೆಂಟ್ ನಾನು ಮಾಡಿಲ್ಲ, ಡೈರೆಕ್ಟಾಗಿ ವರ್ಕ್ ಆಗುತ್ತೆ. ಇವಾಗ ಪೇಜಿಗೆ ಬರೋಣ, ಟ್ರೈ ಮಾಡಿ ನೋಡೋಣ. ಬೇಸಿಕ್ಗೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಸೈಡಲ್ಲಿ ನಮ್ಗೆ ಆಲ್ರೆಡಿ ಲಾಕ್ ಬಿದ್ದಿರತಕ್ಕಂಥ ಎಲ್ಲ ಒಂದು ಎಲಿಮೆಂಟ್ಸು ಆ್ಯಕ್ಟಿವೇಟ್ ಆಗಿದೆ. ಸೊ ಇದಕ್ಕೆ ನಾನು ಯಾವುದೇ ರೀತಿಯ ಪೇಮೆಂಟ್ ಮಾಡಿಲ್ಲ. ಓಕೆನಾ. ನೀವು ಕೂಡ ಇಂಟರ್ನೆಟಲ್ಲಿ ಹುಡುಕಿ, ನಿಮಗೆ ಪ್ಲಗಿನ್ ಸಿಗುತ್ತೆ. ಸಾಧ್ಯವಾದರೆ ನಾನು ಈ ಪ್ಲಗಿನ್ನ ನನ್ನ ಒಂದು ಇದರಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ವಿಡಿಯೋದಲ್ಲೇ ಡೌನ್ಲೋಡ್ ಆಪ್ಷನ್ ಕೊಟ್ಟು. ಓಕೆ. ನೆಕ್ಸ್ಟು ಪೇಜಿಗೆ ಬನ್ನಿ. ಎಲಿಮೆಂಟರ್ ಕ್ಲಾಸ್ ಇರತಕ್ಕಂಥ ಪೇಜ್ ತೊಗೊಳ್ಳೋಣ. ಇದರಲ್ಲಿ ಆಲ್ರೆಡಿ ನಾವು ಎಡಿಟ್ ಮಾಡಿರ್ತಕ್ಕಂಥ ಕೆಲವೊಂದು ಐಟಮ್ಸ್ಗಳಿದೆ, ಯೂಸ್ ಆಗಬಹುದು ಅಂತ ಅಷ್ಟೇ. ಓಕೆ. ಓಕೆನಾ. ಇವಾಗ ಇದರಲ್ಲಿ ಲೇಯರ್ನ ಹೈಡ್ ಮಾಡ್ತೀನಿ ಒಂದು ಸ್ವಲ್ಪ ಹೊತ್ತಿಗೆ. ಸೊ ನೆಕ್ಸ್ಟು ನಮ್ಮ ನಾರ್ಮಲ್ ವಿಡ್ಗೆಟ್ಸಲ್ಲಿ ಇದೊಂದು 4 ಉಳಿದಿದೆ. ಓಕೆನಾ. ಈ 4 ಇದೆ. ಈ 4 ನಾವು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಾದ್ರೇ ಕ್ಲಿಯರ್ ಮಾಡ್ಕೊಂಡ್ಬಿಡೋಣ. ಓಕೆ. ಪ್ರೋಗೆ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ ಡಿಲೇ ಆಗ್ತಾ ಇದೆ. ಬೇಗ ಪ್ರೋದು ಒಂದು ಸ್ವಲ್ಪ ಹೇಳ್ಕೊಟ್ಟು ಆಮೇಲೆ ವೆಬ್ಸೈಟಿಗೆ ಹೋಗ್ಬಿಟ್ರೆ ನಾವು ನೀಟಾಗಿ ಮಾಡ್ಕೋಬೋದು. ಇಲ್ಲಿ ಲೂಪ್ ಗ್ರಿಡ್ ಇದೆ. ಲೂಪ್ ಗ್ರಿಡ್ದು ಏನು ಕೆಲಸ ಅಂತ ಅಂದರೆ, ಒಂದು ಗ್ರಿಡ್ನ ನೀವು ಕ್ರಿಯೇಟ್ ಮಾಡ್ತೀರ ಅಂದರೆ ನಿಮ್ಗೆ ಏನು ಬೇಕು ಒಂದು ಟೆಂಪ್ಲೇಟ್ನ ನೀವು ಕ್ರಿಯೇಟ್ ಮಾಡ್ತೀರ. ಅದನ್ನು ನೀವು ಓಕೆ ಅಂತ ಕೊಟ್ಟರೆ ನಿಮ್ಮ ಬೇರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳು ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ನಾನಿಲ್ಲಿ ಪೋಸ್ಟ್ ತೊಗೊಂಡಿದ್ದೀನಿ. ಓಕೆನಾ. ಪೋಸ್ಟ್ ಇದೆ ಇದರಲ್ಲಿ. ನಾನು ಏನು ಮಾಡ್ತೀನಿ, ಒಂದು ಕ್ರಿಯೇಟ್ ಮಾಡ್ತೀನಿ. ಸೇವ್ ಅಂತ ಕೊಟ್ಟು ಒಂದು ಇದನ್ನು ಕ್ರಿಯೇಟ್ ಮಾಡ್ತೀನಿ. ಏನು ಕ್ರಿಯೇಟ್ ಮಾಡ್ತೀನಿ ಅಂತ ಅಂದರೆ, ಇಲ್ಲಿ ನೋಡಿ, ಒಂದು ಟೆಂಪ್ಲೇಟ್ ಓಪನ್ ಆಯಿತು. ಇದರಲ್ಲಿ ಟೈಟಲ್ ಪೋಸ್ಟ್ ಕೊಡ್ತೀನಿ. ಓಕೆ. ಟೈಟಲ್ ಪೋಸ್ಟ್ ಬರಬೇಕು ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಆ ಟೈಟಲ್ ಪೋಸ್ಟ್ನ ಕ್ಲಿಕ್ ಮಾಡಿದರೆ ಆ ಪೋಸ್ಟಿಗೆ ಹೋಗಬೇಕು ಅಂದರೆ ಅದರ URLನ ನೀವು ಇಲ್ಲಿ ತಂದುಬಿಟ್ಟು ಕ್ಲಿಕ್ ಮಾಡಿ ಕೊಡಿ, ಅಲ್ಲಿಗೆ ಹೋಗುತ್ತೆ. ಆಮೇಲೆ ನಿಮ್ಗೆ ಏನಾದರೂ
ಹೈಟ್ ಚೇಂಜಸ್ ಬೇಕು ಅಂತಂದರೆ ಇದರಲ್ಲಿ ಕೊಡಿ. ನಾನು ಇವಾಗ ಸದ್ಯಕ್ಕೆ ತೋರಿಸ್ತಾ ಇರೋದ್ರಿಂದ ನಾನು ಯಾವುದೇ ರೀತಿಯ ಏನು ಚೇಂಜಸ್ ಮಾಡಲ್ಲ. ನೆಕ್ಸ್ಟ್ ಹೋಗ್ತೀನಿ ಮತ್ತೆ ಪೋಸ್ಟ್ ಕಂಟೆಂಟ್ ಬೇಕಾ, ಕಂಟೆಂಟ್ನ ನಾನು ಇಲ್ಲಿ ಕೊಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಅದನ್ನು ಕೂಡ ನೀವು ಯಾವ ರೀತಿ ಬೇಕು ಎಲ್ಲವನ್ನ ನೀವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಅದ್ರ ಕಲರ್ ಆಗಿರ್ಬೋದು, ಅದ್ರ ಟೆಕ್ಸ್ಟ್ ಆಗಿರ್ಬೋದು, ಸೆಂಟರ್ ಅದೆಲ್ಲ ಆಗಿರ್ಬೋದು. ಇದೆಲ್ಲ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ನಾನು ಏನೆಲ್ಲ ಬರುತ್ತೆ ಅಂತ. ಇದಕ್ಕೆ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಇದನ್ನ ಯಾವುದನ್ನು ನಾನು ಟಚ್ ಮಾಡಲ್ಲ. ಇಮೇಜ್ಗೆ ಹೋಗ್ತೀನಿ, ಪೋಸ್ಟ್ ಇಮೇಜ್ಗೆ. ಓಕೆ, ಇಷ್ಟು ನಂದು ಒಂದು ಬಟನ್ನ ನಾನು ರೆಡಿ ಮಾಡ್ಕೊತೀನಿ. ಓಕೆನಾ, ಇಷ್ಟು ಬಟನ್ನ ರೆಡಿ ಮಾಡಿಕೊಂಡು ನಾನು ಏನು ಮಾಡ್ತೀನಿ, ಸೇವ್ ಆ್ಯಂಡ್ ಬ್ಯಾಕ್ ಅಂತ ಕೊಡ್ತೀನಿ. ಇಲ್ಲಿ ನೋಡಿ, ನನ್ನ ಹತ್ರ 3 ಪೋಸ್ಟ್ಗಳಿದೆ. 3 ಪೋಸ್ಟ್ನ ನಾನು ಇದೆ ನಂದು. ಇದು ಒಂದು ಮಾತ್ರ ನಾನು ಕ್ರಿಯೇಟ್ ಮಾಡಿರೋದು, ಬಟ್ ಆಲ್ರೆಡಿ ಈ 2 ಪೋಸ್ಟ್ಗಳು ಕೂಡ ಆಟೋಮೆಟಿಕ್ ಆಗಿ ತಗೊಂಡಿದೆ. ಸೊ ಇದರ ಅರ್ಥ ಏನು ಅಂತಂದರೆ, ನಾವು ಲೂಪ್ ಗ್ರಿಡ್ನ ಯೂಸ್ ಮಾಡಿ ಇದನ್ನು ಎಡಿಟ್ಗೆ ಅಂತ ಹೋಗ್ತೀನಿ. ನೋಡಿ, ಪೋಸ್ಟ್ ಯಾವುದೆಲ್ಲ ಇದೆ ಆ ಪೋಸ್ಟ್ಗಳು ಬರ್ತಾ ಹೋಗುತ್ತೆ. ನೀವು ಪೋಸ್ಟ್ ಬೇಡ ನನಗೆ ಬೇರೆದೇ ತಗೊತೀನಿ ಅಂತಂದರೂ ಸಹ ನೀವು ತಗೋಬಹುದು. ಫಸ್ಟ್ ಅದನ್ನು ಟೆಂಪ್ಲೇಟಲ್ಲಿ ಹೋಗಿ ನೀವು ಲೂಪ್ ಗ್ರಿಡ್ನ ಕ್ರಿಯೇಟ್ ಮಾಡಿ ಇಟ್ಬಿಡಿ. ಪ್ರಾಡಕ್ಟ್ಗಳು ಬರುತ್ತೆ, ಎಲ್ಲವೂ ಬರುತ್ತೆ. ನಾವು ಮುಂದೆ ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಾದ್ರೆ ಇದನ್ನ ಡೀಪಾಗಿ ನೀಟಾಗಿ ಎಲ್ಲ ರೀತಿಯಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಇದರಲ್ಲಿ ಕಾಲಮ್ಸ್ ಇದೆ. ಕಾಲಮ್ಸ್ ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಬೋದು. ನಾನು 2 ಕಾಲಮ್ ತೊಗೊತೀನಿ. ನೋಡಿ, ಚೇಂಜ್ ಆಯಿತು. 4 ಕಾಲಮ್ ಕೊಟ್ಟೆ. ಇಲ್ಲಿ ಇನ್ನೊಂದು ಇದ್ರೆ ನನ್ನ ಹತ್ರ ಇರೋ 3 ಪೋಸ್ಟ್ ಇದೆ. ಇನ್ನೊಂದು ಪೋಸ್ಟ್ ಇದ್ರೆ ಇಲ್ಲಿ ಬರುತ್ತೆ. ಇವಾಗ ನೋಡಿ, 2 ಅಂತ ತೊಗೊತೀನಿ. ಫಾರ್ ಎಕ್ಸಾಂಪಲ್ ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೆ 2 ಪೋಸ್ಟ್ ಮಾತ್ರ ಬರ್ತಾ ಇದೆ. ಎಲಿಮೆಂಟರ್ ಪರ್ ಪೇಜ್ಗೆ ಎಷ್ಟು ಐಟಮ್ ಕೊಡಬೇಕು, ನಾನು ಪರ್ ಪೇಜ್ಗೆ 4 ಐಟಮ್ ಅಂತ ಕೊಟ್ಟಿದ್ದೀನಿ. ನನ್ನ ಹತ್ರ ಇರೋದೇ ಆ್ಯಕ್ಚುಲಿ 3 ಪೋಸ್ಟ್ ಆಗಿರೋದ್ರಿಂದ ಯಾವುದು ತೊಗೊತಾ ಇಲ್ಲ. ಇವಾಗ 2 ಕೊಡ್ತೀನಿ. ಪರ್ ಪೇಜ್ಗೆ 2 ಅಂತ ಕೊಡ್ತೀನಿ. ನೋಡಿ, 2 ಮಾತ್ರ ತಗೊಳುತ್ತೆ. 3ನೇ ಪೋಸ್ಟು ನಮಗೆ ಇಲ್ಲಿ ಶೋ ಆಗ್ತಾ ಇಲ್ಲ. ಸೊ ಇದನ್ನು ನಿಮ್ಗೆ ಹೇಗೆ ಬೇಕು ಆ ರೀತಿ ನೀವು ಮಾಡ್ಕೋಬೋದು. ಓಕೆ, ಇದು ಒಂದಾದ್ಮೇಲೆ ಒಂದು ತಗೊಳುತ್ತೆ. ಆಮೇಲೆ ಈಕ್ವಲ್ ಹೈಟ್ ಬೇಕು ಅಂತಂದರೆ ಇದನ್ನ ಆನ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲವೂ ಪೋಸ್ಟಿಗೂ ಇಲ್ಲಿ ನೋಡಿ 2 ಈಕ್ವಲ್ ಹೈಟಿಗೆ ಬಂತು. ಇಲ್ಲಿಂದ ನೆಕ್ಸ್ಟ್ ನೀವು ಇಲ್ಲಿ ಪೋಸ್ಟ್ ಬಂದರೆ ಇಲ್ಲಿ ಇದು ಕೂಡ ಈಕ್ವಲ್ ಹೈಟಿಗೆ ಬರುತ್ತೆ. ಎಲ್ಲ 4 ಪೋಸ್ಟದ್ದು ಇರತಕ್ಕಂಥ ಹೈಟು ಇಷ್ಟಾಗಿ ಈಕ್ವಲ್ ಹೈಟಿಂದ ನಿಮ್ಗೆ ಇಷ್ಟು ಲೆಂತ್ ತೋರಿಸ್ತಾ ಇದೆ. ಈ ರೀತಿ ಇದರಲ್ಲಿ ನಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಏನು ಅಂತ ಅಂದರೆ, ಲೂಪ್ ಇದು ಹೇಗೆ ಗ್ರಿಡ್ಡಲ್ಲಿ ನಿಮಗೆ ಗ್ರಿಡ್ ಥರ ಬರುತ್ತೆ 1 2 3 4 ಅಂತ. ಬಟ್ ಇದರಲ್ಲಿ ಏನಾಗುತ್ತೆ, ಲೂಪ್ ಕನ್ಸೋಲಲ್ಲಿ ಒಂದಾದ್ಮೇಲೆ ಒಂದು ನಾವು ಇಮೇಜ್ ಕನ್ಸೋಲ್ ಯೂಸ್ ಮಾಡಿದ್ದೀವಿ ಅಲ್ವಾ, ಸೇಮ್ ಆ್ಯಸ್ ಇಟ್ ಈಸ್ ಲೂಪ್ ಕನ್ಸೋಲಲ್ಲಿ ಕೂಡ ಆಗುತ್ತೆ. ನಾನು ಇದನ್ನು ಸೇವ್ ಮಾಡ್ತೀನಿ. ಮತ್ತೆ ಸೇಮ್ ತೊಗೊತೀನಿ. ಏನು ತೊಗೊತೀನಿ ಅಂದರೆ ಪೋಸ್ಟ್ ಟೈಟಲ್ ತೊಗೊತೀನಿ. ನೆಕ್ಸ್ಟು ಇಮೇಜ್ ತೊಗೊತೀನಿ. ಇದರಲ್ಲಿ ಏನು ಅಂದರೆ ನೋಡಿ, ಇದರಲ್ಲಿ ಏನಿರುತ್ತೆ ಅಂದರೆ ಎಕ್ಸ್ಪರ್ಟ್ಸಲ್ಲಿ ನಾವೇನು ಕೊಟ್ಟಿರಲ್ಲ. ಅಂದರೆ ಡೇಟು, ನಮ್ಮ ಪೋಸ್ಟ್ಗೆ ಬೇಕಾಗಿರ್ತಕ್ಕಂಥ ಯಾವಾಗ ಅಪ್ಡೇಟ್ ಆಗಿದೆ ಅದೆಲ್ಲ ಇರುತ್ತೆ. ಓಕೆ, ಈಗ ನೋಡಿ ಇದನ್ನು ತೊಗೊತಾ ಇದ್ದೀನಿ. ಆಮೇಲೆ ಪೋಸ್ಟ್ ಇನ್ಫೋ ತೊಗೊತೀನಿ. ಯಾವಾಗ ನಾನು ಪೋಸ್ಟ್ ಹಾಕಿದ್ದೀನಿ, ಏನು ಹಾಕಿದ್ದೀನಿ, ಯಾವ ಡೇಟಿಗೆ ಹಾಕಿದ್ದೀನಿ, ಇಲ್ಲೆಲ್ಲ ಬರ್ತಾ ಇದೆ ನೋಡಿ. ಸಬ್ಸ್ಕ್ರೈಬ್ ಬಂತು, ನೋ ಕಮೆಂಟ್ಸ್ ಬಂತು. ಇದರಲ್ಲಿ ನಿಮಗೆ ಏನೇನು ಬೇಕೋ ಅದನ್ನು ಉಳಿಸ್ಕೋಬೋದು. ಟೈಮ್ ಬೇಕಾಗಿಲ್ಲ ನನಗೆ ಅಂದರೆ ಟೈಮ್ ತೆಗೆದಾಕಿ, ಕಮೆಂಟ್ಸ್ ಬೇಕಾಗಿಲ್ಲ ಅಂದರೆ ಕಮೆಂಟ್ಸ್ ತೆಗೆದಾಕಿ. ಈ ರೀತಿ ಬರೀ ನಿಮಗೆ ಆಥರ್ ಯಾರು ಅಂತ ಇಮೇಲ್ ಐ ಡಿ ಬೇಕಂದರೆ ಇಮೇಲ್ ಐ ಡಿ ಹಾಕಿ. ಈ ರೀತಿಯ ಒಂದು ಪೋಸ್ಟು ನಿಮಗೆ ಬರುತ್ತೆ. ಇದನ್ನು ನಾನು ತೆಗಿತೀನಿ. ಸೊ ಇಷ್ಟನ್ನು ನಾನು ಕೊಡ್ತಾ ಇದ್ದೀನಿ. ಓಕೆನಾ, ಸೇವ್ ಮಾಡ್ತೀನಿ. ಆಗಲೇ ನಮ್ಗೆ ಏನಾಗಿತ್ತು ಅಂತಂದರೆ ಒಂದಾದ್ಮೇಲೆ ಒಂದು 1 by 1 ಅದ್ರ ಪಕ್ಕದಲ್ಲೇ ನಮಗೆ ಗ್ರಿಡ್ ರೂಪದಲ್ಲಿ ಕೊಟ್ಟಿತ್ತು. ಬಟ್ ಇದರಲ್ಲಿ ಹೇಗೆ ಅಂತಂದರೆ, ನಾವು ಇಮೇಜ್ ಕನ್ಸೋಲಲ್ಲಿ ನೋಡಿದೀವಲ್ವಾ, ಒಂದು ಇಮೇಜ್ ಹೋದ್ಮೇಲೆ ಇನ್ನೊಂದು ಇಮೇಜ್ ಬರುತ್ತೆ, ಒಂದು ಇಮೇಜ್ ಹೋದ್ಮೇಲೆ ಇನ್ನೊಂದು ಇಮೇಜ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಮಾಡಿದ್ದೆ ಅನಿಸುತ್ತೆ.
ಇಲ್ಲ, ಬೇರೆ ಪೇಜಲ್ಲಿ ಕ್ರಿಯೇಟ್ ಮಾಡಿದ್ದೆ ಅನಿಸುತ್ತೆ. ಲೋಡ್ ಆಗ್ತಾ ಇದೆ, 1 ಸೆಕೆಂಡು. ಇಲ್ಲಿದೆ ಅಲ್ಲ ನಮ್ದು ಇದು ಇಮೇಜ್ ಇದೆ. ಓಕೆ, ಬೇರೆ ಪೇಜಲ್ಲಿ ಮಾಡಿದ್ದೀನಿ ಅನಿಸುತ್ತೆ. ಇದು ಪಕ್ಕದಲ್ಲೇ ಬರಲ್ಲ, ಓಕೆನಾ. ಇದು ಒಂದಾದ್ಮೇಲೆ ಒಂದು ಹೋಗೋದು, ಬೇರೆ ಪೋಸ್ಟ್ ಬರೋದು, ಈ ಪೋಸ್ಟ್ 3 ಇದೆ, ಪೋಸ್ಟ್ 1 ಬರೋದು, ಈ ರೀತಿ ನಾನು ಇದನ್ನು ಕೊಟ್ಟರೆ ಏಟಿಗೆ ಬರ್ತೀನಿ. ನಂಬರ್ ಆಫ್ ಸ್ಲೈಡ್ಸ್ ಎಷ್ಟಿದೆ ಅಂತ ತಗೊತೀನಿ. ಇಲ್ಲಿ ಒಂದು ಸ್ಲೈಡ್ಗೆ ಡಿಸ್ಪ್ಲೇನ ನಾನು 1 ಮಾಡ್ತೀನಿ, ಓಕೆನಾ. ಸೊ ಏನಾಗುತ್ತೆ, 1 ಪೋಸ್ಟ್ ಆದಮೇಲೆ ಇನ್ನೊಂದು ಪೋಸ್ಟು ಸ್ಲೈಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ. ಇಲ್ಲಿ ನೋಡಿ, 2ನೇ ಪೋಸ್ಟ್ ಬಂತು, 3ನೇ ಪೋಸ್ಟು ಸ್ಲೈಡ್ ಆಗುತ್ತೆ. ಸೊ ಇದು ಪಕ್ಕದಲ್ಲಿ ಬರೋ ಬದಲು 1 ಪೋಸ್ಟ್ ಆದಮೇಲೆ ಇನ್ನೊಂದು ಪೋಸ್ಟು ನಿಮಗೆ ಸ್ಲೈಡಲ್ಲಿ ಬೇಕು ಅಂತಂದರೆ ಇಲ್ಲಿ ಬಂದಿದೆ ನೋಡಿ, ಸ್ಲೈಡ್ ಬಾರ್ ನೋಡಿ. ಇದು 1ನೇದು, ಇದು 2ನೇ ಪೋಸ್ಟು, ಓಕೆನಾ. ಇದು 3ನೇ ಪೋಸ್ಟ್. ಸೊ ಈ ರೀತಿ ಸ್ಲೈಡಲ್ಲಿ ನಿಮಗೆ ಸಿಗುತ್ತೆ. ಇದರಿಂದ ಪ್ರಾಡಕ್ಟ್ಗಳನ್ನು ನೀವು ಹಾಕ್ಬೋದು, ತುಂಬ ಚೆನ್ನಾಗಿದೆ. ಇದನ್ನು ಮತ್ತೆ ನಾನು ಹೇಳ್ತೀನಿ, ಈ ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಾದ್ರೆ ನೀಟಾಗಿ ತೋರಿಸೋಣ. ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ. ನೋಡಿ, ಪೋಸ್ಟ್ ಅಂತ ತೊಗೊತಾ ಇದ್ದೀನಿ. ಸೇಮ್ ಇಲ್ಲಿ ನಾನು ಪೋಸ್ಟ್ ತೊಗೊಂಡಿದ್ದೀನಲ್ವ, ಅದೇ ಪೋಸ್ಟ್ಗಳು ಇಲ್ಲಿ ಮತ್ತೊಮ್ಮೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಾನು ಏನೆಲ್ಲ ಪೋಸ್ಟ್ ಹಾಕಿರ್ತೀನಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ರೀಡ್ ಮೋರ್ ಆಪ್ಷನ್ ಬಂತು ನೀಟಾಗಿ. ಇಲ್ಲಿ ನೋಡಿ, ರೀಡ್ ಮೋರ್ ಆಪ್ಷನ್ ಬರ್ತಾ ಇದೆ, ಪೋಸ್ಟ್ಗಳು ಬರ್ತಾ ಇದೆ. ಇದರಲ್ಲಿ ಕೂಡ ನೀವು ಕಾಲಮ್ ಎಷ್ಟು, ಆಮೇಲೆ ಪರ್ ಪೇಜ್ಗೆ ಎಷ್ಟು ಪೋಸ್ಟ್ ಬೇಕು ಅದೆಲ್ಲವನ್ನ ನೀವು ಕೊಡ್ಬೋದು. ರೀಡ್ ಮೋರ್ ಅಂತ ಕೊಟ್ರಿ ಅಂತ ಅಂದರೆ ನಿಮಗೆ ಓಪನ್ ಆಗುತ್ತೆ ಆ ಪೋಸ್ಟು, ಓಕೆನಾ. ಅದೇ ರೀತಿ ಇದರಲ್ಲಿ ಮತ್ತೇನಿದೆ, ನಿಮ್ಮದು ಎಷ್ಟು ಅಂದರೆ ನೋಡಿ, ಲಾರ್ಜ್ ಅಂತ ತೊಗೊತೀನಿ. ಇದ್ರ ಸೈಜ್ಗಳು ಜಾಸ್ತಿ ಆಗುತ್ತೆ. ಆಮೇಲೆ ಇಮೇಜ್ ರೇಷು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಇದರಲ್ಲಿ. ಆಮೇಲೆ ಇಮೇಜ್ ಬಿಡ್ಸ್ಗಳು ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಓಕೆ, ಇವಾಗ 100% ಇದೆ. ಎಲ್ಲವೂ ನಿಮ್ಗೆ ಏನೇನು ಬೇಕು ಇಲ್ಲಿ ಚೇಂಜಸ್ ಮಾಡಿಕೊಂಡು, ಟ್ರಯಲ್ ಆ್ಯಂಡ್ ಎರರ್ ಮಾಡಿಕೊಂಡು ನಿಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ಕೊಡಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಡೇಟ್ ಎಲ್ಲ ಬಂದಿದೆ. ಇದು ಬೇಕು ಅಂತಂದರೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಮೆಟಾ ಡಾಟಾದಲ್ಲಿ ನೀವು ಡೇಟ್ ಬೇಡ ನನಗೆ ಅಂತಂದರೆ ಇಲ್ಲಿ ನೋಡಿ, ಡಿಲೀಟ್ ಮಾಡಿ ಹೋಯ್ತು ಡೇಟು. ಕಮೆಂಟ್ಸ್ ಬೇಡ ಅಂದರೆ ಡಿಲೀಟ್ ಮಾಡಿ ಹೋಯ್ತು. ಇದರಲ್ಲಿ ಮತ್ತೆ ಏನಾದರೂ ನಿಮ್ಗೆ ಬೇಕು ಅಂತ ಅಂದರೆ ಪ್ಲಸ್ ಅಂತ ಕೊಟ್ಟು ಇಲ್ಲಿ ಬರುತ್ತೆ, ಟೈಟಲ್ ಬರುತ್ತೆ, ಡೇಟ್ ಬರುತ್ತೆ, ಆಥರ್ ಬರುತ್ತೆ, ಟೈಮ್ ಬರುತ್ತೆ, ಕಮೆಂಟ್ಸ್ ಬರುತ್ತೆ, ಡೇಟ್ ಮಾಡಿಫೈಡ್ ಬರುತ್ತೆ. ಯಾವ್ದು ಬೇಕು, ನಾನು ಸಿಂಪಲ್ ಆಗಿ ಬರೀ ಪೋಸ್ಟ್ ಮಾತ್ರ ಇಲ್ಲಿ ಇಟ್ಟಿದ್ದೀನಿ. ಈ ರೀತಿ ಹೆಚ್ಚು ಕಡಿಮೆ ನೀವು ಮಾಡ್ಕೋಬೋದು. ಆಟೋಮೆಟಿಕಲಿ ಅಲೈನ್ ಬಟನ್ ಅಂತಂದರೆ ಕೆಲವೊಂದು ದೊಡ್ಡ ಪೋಸ್ಟ್ಗಳಿರುತ್ತೆ, ಕೆಲವೊಂದು ಚಿಕ್ಕ ಪೋಸ್ಟ್ಗಳಿರುತ್ತೆ. ಈ 2 ಪೋಸ್ಟಲ್ಲಿ ಇಮೇಜ್ ಇದೆ, ಇದರಲ್ಲಿ ಇಮೇಜೇ ಇಲ್ಲ. ಸೊ ಇದೆಲ್ಲವೂ ನೀಟಾಗಿ ಅಲೈನ್ ಆಗಬೇಕು ಅಂತ ಅಂದರೆ ಇದನ್ನು ನೀವು ಆನ್ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಒಂದೇ ಸರ್ತಿ ನೀವು ಹಾಕಿರ್ತಕ್ಕಂಥ ಪೋಸ್ಟ್ಗಳು ತೋರಿಸುತ್ತೆ. ಪೋರ್ಟ್ಫೋಲಿಯೋ ಅಂತಂದರೆ ನೀವು ಬಿಲ್ಡ್ ಮಾಡಿದರೆ, ನಿಮ್ಮದು ಪೋರ್ಟ್ಫೋಲಿಯೋ ಇದ್ದರೆ ಆ ಪೋರ್ಟ್ಫೋಲಿಯೋ ಇಲ್ಲಿ ಶೋ ಆಗುತ್ತೆ. ನಾವು ಇವಾಗ ಯಾವುದೇ ರೀತಿಯ ಪೋರ್ಟ್ಫೋಲಿಯೋ ನಮ್ಮದಿಲ್ಲ. ಸೊ ಅದೇನು ತೊಗೊಂಡಿದ್ದೀವಿ ಅಂದರೆ ಪೋಸ್ಟ್ ಏನಿದೆ ಅದನ್ನು ಮಾತ್ರ ತೊಗೊಂಡಿದ್ದೀವಿ. ನಾವು ನೀಟಾಗಿ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡಿದರೆ ನಮ್ಮ ಪೋರ್ಟ್ಫೋಲಿಯೋಗಳು ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ. ನೆಕ್ಸ್ಟು ಗ್ಯಾಲರಿ. ಇವಾಗ ನಮ್ಮ ಮೀಡಿಯಾ ಇದೆ, ಆ ಮೀಡಿಯಾ ಗ್ಯಾಲರಿ ಇಲ್ಲಿ ರಿಫ್ಲೆಕ್ಟ್ ಆಗಬೇಕು ಅಂತ ಅಂದರೆ ಯಾವುದೆಲ್ಲ ಇಮೇಜ್ಗಳು ನಿಮ್ಗೆ ಇಲ್ಲಿ ರನ್ ಆಗಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿ, ಇಮೇಜ್ಗಳನ್ನ ಸೆಲೆಕ್ಟ್ ಮಾಡಿದರೆ ಆ ಎಲ್ಲ ಇಮೇಜಸ್ಗಳು ರನ್ ಆಗುತ್ತೆ. ಮೀಡಿಯಾ ಗ್ಯಾಲರಿಯಲ್ಲಿ ನಾನು ತಗೊತಾ ಇದ್ದೀನಿ, ಓಕೆನಾ. ಕ್ರಿಯೇಟ್ ಗ್ಯಾಲರಿ ಅಂತ ಕೊಡ್ತೀನಿ. ಈ ಗ್ಯಾಲರಿಯಲ್ಲಿ ನಾನು ಯಾವುದೆಲ್ಲ ಸೆಲೆಕ್ಟ್ ಮಾಡಿದ್ದೀನಿ ಸೇಮ್ ಆ ಪಿಕ್ಸು ಇಲ್ಲಿ ನಮಗೆ ಶೋ ಆಗ್ತಾ ಹೋಗುತ್ತೆ, ಓಕೆನಾ. ಗ್ಯಾಲರಿ ವೈಸ್ ಆಗುತ್ತೆ. ನೋಡಿ, ಇದರಲ್ಲಿ ಲೇಜಿ ಲೋಡ್ ಆನ್ ಅಂತ ಕೊಟ್ಟರೆ ಸ್ಲೋ ಆಗಿ ಲೋಡ್ ಆಗುತ್ತೆ, ಓಕೆನಾ. ಇದು ಗ್ರಿಡ್ ಬೇಕಾ, ಜಸ್ಟಿಫೈಡ್ ಬೇಕಾ, ಓಕೆನಾ. ನೆಕ್ಸ್ಟು ಮ್ಯಾನ್ಸರಿ ಅಂದರೆ ಇಮೇಜ್ ಎಷ್ಟಾದರೂ ಇರಲಿ, ಬಟ್ ಒಂದೇ ಇಮೇಜು ಇದರಲ್ಲಿ ಏನಾಗುತ್ತೆ, ಜಸ್ಟಿಫೈಡಲ್ಲಿ ದೊಡ್ಡದು ಸಣ್ಣದು ಎಲ್ಲ ಇಮೇಜ್ ಇದೆ, ಬಟ್ ಒಂದೇ ಲೈನಲ್ಲಿ ನಿಮ್ಗೆ ಕಾಣ್ತಾ ಇದೆ. ನೋಡಿ, ಈ ಲೈನ್ ಹಾರಿಜಾಂಟಲ್ ಲೈನ್ಸು ಕ್ರಾಸ್ ಮಾಡ್ತಾ ಇಲ್ಲ. ಈ ಇಮೇಜ್ ಆ್ಯಕ್ಚುಲಿ ದೊಡ್ಡದಿದೆ, ಇಲ್ಲಿವರೆಗೂ ಇದೆ, ಬಟ್ ಇದನ್ನು ಚಿಕ್ಕದಾಗಿ ಮಾಡಿ ಈ ಹೈಟಿಗೆ ಇದು ಜಸ್ಟಿಫೈ ಮಾಡಿದೆ. ಸೊ ಅದೇ ರೀತಿ ನಾವು ಮ್ಯಾಥ್ಸ್ನ
ಮ್ಯಾಸನರಿ ಅಂತ ಕೊಟ್ರೆ ಈ ಇಮೇಜ್ ಹೈಟ್ ಏನಿದೆ ಅದೇ ತಗೊಂಡಿದೆ ನೋಡಿ, ಇಷ್ಟು ಉದ್ದ ಇದೆ. ಈ ಇಮೇಜ್ ಹೈಟ್ ಎಷ್ಟಿದೆ? ಪೋರ್ಟ್ರೇಟ್ ಅಲ್ಲಿ ಇದೆ. ಇದೆಲ್ಲ ಲ್ಯಾಂಡ್ಸ್ಕೇಪ್ ಅಲ್ಲಿ ಇರ್ತಕ್ಕಂಥ ಇಮೇಜಸ್, ಇದು ಪೋರ್ಟ್ರೇಟ್ ಅಲ್ಲಿ ಇರ್ತಕ್ಕಂಥ ಇಮೇಜಸ್. ಸೊ ಇದ್ರ ಕೆಲಸ ಇದು. ನಾನು ಗ್ರಿಡ್ ಕೊಡ್ತೀನಿ ಸದ್ಯಕ್ಕೆ. ಇದರಲ್ಲಿ ನಿಮ್ಗೆ ಎಷ್ಟು ಬೇಕು, ಎಷ್ಟು ಕಾಲಮ್ಸ್ ಬೇಕು, 5 ಬೇಕು ಅಂದರೆ 5, ಇನ್ನೂ ಕಡಿಮೆ ಬೇಕಾ 3 ಬೇಕು ಅಂದರೆ 3. ಈ ರೀತಿ ನೀವು ಕಾಲಮ್ಗಳನ್ನು ಹೆಚ್ಚು ಕಡಿಮೆ ನೀವು ಮಾಡ್ಕೋಬಹುದು. ಆಮೇಲೆ ಈ ಎರಡರ ಮಿಡ್ಲಲ್ಲಿ ಇರ್ತಕ್ಕಂಥ ಸ್ಪೇಸಿಂಗ್ ಕೂಡ ನೀವು ಜಾಸ್ತಿ ಮಾಡ್ಬೋದು. ನೋಡಿ ಸ್ಪೇಸಿಂಗ್ ಜಾಸ್ತಿ ಆಗ್ತಾ ಇದೆ, ಅರ್ಥ ಆಯ್ತಾ? ಸ್ಪೇಸಿಂಗ್ ಜಾಸ್ತಿ ಮಾಡ್ಬೋದು. ಆಮೇಲೆ ಮೀಡಿಯಾ ಫೈಲ್, ಪ್ರತಿಯೊಂದು ಮೀಡಿಯಾ ಫೈಲಿಗೂ ನೀವು URL ನ ಕೂರಿಸ್ಕೋಬಹುದು. ಫಾರ್ ಎಕ್ಸಾಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನು ಬೇಕು ಇಲ್ಲಿ ಇಮೇಜಿಗೆ ಬರುತ್ತೆ, ಅದು ಆ ಇಮೇಜಿಗೆ ಬಂದು ತಗೊಳುತ್ತೆ. ಓಕೆನಾ? ಈ ಇಮೇಜ್ನ ಕ್ಲಿಕ್ ಮಾಡಿ. ಸೊ ಇಲ್ಲಿ ಬನ್ನಿ, ಈ ಇಮೇಜ್ನ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಆ URL ಏನಾದರೂ ಹಾಕಬೇಕು ಅಂತಂದರೆ ಇಲ್ಲಿ ಹಾಕಿದರೆ ಡೈರೆಕ್ಟ್ ಆಗಿ ಇದಕ್ಕೆ ಹೋಗುತ್ತೆ. ಓಕೆನಾ? ಆ ರೀತಿ URL ನೀವು ಹಾಕೋಬಹುದು. ಸೊ ನೆಕ್ಸ್ಟ್ ನಾನೇನು ತೋರಿಸ್ತೀನಿ ಅಂದರೆ ಇದನ್ನು ಕ್ಯಾನ್ಸಲ್ ಮಾಡ್ತೀನಿ. ಗ್ಯಾಲರಿ ಆಯ್ತಲ್ಲೋ, ಫಾರ್ಮ್ಸ್. ನಿಮ್ಮ ಹತ್ರ ಯಾವುದಾದ್ರೂ ಫಾರ್ಮ್ಸ್ ಇದ್ದರೆ, ನಾನು ಆಲ್ರೆಡಿ 7 ಫಾರ್ಮ್ ಅಂತ ತೋರಿಸಿದ್ದೆ ನೋಡಿ. ಇಲ್ಲಿ ನೋಡಿ, ಈ ಫಾರ್ಮ್ನ ನೀವು ಕ್ರಿಯೇಟ್ನು ಮಾಡ್ಬೋದು. ಫಾರ್ಮಲ್ಲಿ ನ್ಯೂ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಬೇಕು, ನೇಮ್ ಬೇಕಾ, ನೇಮ್ ಬರುತ್ತೆ. ನೇಮ್ ಬೇಡ ನನಗೆ ಅಂದರೆ ಬೇರೆ ಐಟಮ್ಗಳನ್ನ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಐಟಮ್ ಮಾಡೋಕ್ಕೆ ಏನೇನಿದೆ, ಟೆಕ್ಸ್ಟ್ ಇದೆ, URL ಇದೆ. ಈ ನೇಮ್ ಬಿಟ್ಟು ನಿಮ್ಗೆ ಏನೆಲ್ಲ ಬೇಕು ಇದನ್ನು ನೀವು ಇಲ್ಲಿ ಕೊಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಏನು ಕೊಡ್ತೀನಿ ಅಂತಂದರೆ, ಇದಕ್ಕೆ ಇಲ್ಲಿದೆ ನೋಡಿ, ನಿಮ್ಗೆ ಯಾವುದೆಲ್ಲ ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನೊಂದು ಡೇಟ್ ಕೊಡ್ತೀನಿ ಅನ್ಕೋಣ ಸುಮ್ಮನೆ. ಇಲ್ಲಿ ಡೇಟ್ ಬರುತ್ತೆ. ಈ ರೀತಿ ನಿಮ್ಗೆ ಯಾವುದೆಲ್ಲ ಬೇಕು, ಇದರಲ್ಲಿ ಯಾವ ಟೈಪಿಗೆ ನೀವು ಕೊಡ್ತಾ ಇದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ ಈ ಇಮೇಲ್ ಕೊಡ್ತೀನಿ. ಮತ್ತೆ ಇನ್ನೊಂದು ಇಮೇಲ್ ಬರುತ್ತೆ ನೋಡಿ, ಇಮೇಲು. ಆ ರೀತಿ ಇಮೇಲ್ ಆಲ್ರೆಡಿ ಇದೆ, ನಮ್ಗೆ ಬೇಡ ಅಂತಂದರೆ ಇದನ್ನು ತೆಗೀರಿ. ಟೆಲಿಫೋನ್ ನಂಬರ್ ಬೇಕು, ಟೆಲಿಫೋನ್ ನಂಬರ್ ಕೊಡಿ. ಓಕೆನಾ? ಆ್ಯಡ್ ಐಟಮ್ ಕೊಡಿ. ಇಲ್ಲಿ ನಿಮಗೆ ಟೆಲಿಫೋನ್ ನಂಬರ್ ತಗೊಳುತ್ತೆ. ಲೇಬಲಲ್ಲಿ ಏನಿರಬೇಕು, ಲೇಬಲಲ್ಲಿ ಟೆಲಿಫೋನ್ ಮೊಬೈಲ್ ನಂಬರ್. ಈ ರೀತಿ ನಿಮ್ಗೆ ಯಾವುದೆಲ್ಲ ಬೇಕಲ್ವ ನೀವು ಅದನ್ನು ತಗೋಬೋದು. ಅಡ್ವಾನ್ಸಲ್ಲಿ ಬನ್ನಿ. ಸ್ಟೈಲಿಗೆ ಬಂದರೆ ನೀವು ಅದಕ್ಕೆ ಬಾರ್ಡರ್ ಹಾಕೋದಾಗಲಿ ಅಡ್ವಾನ್ಸಲ್ಲಿ ಅದನ್ನು ಮಾಡ್ಬೋದು. ಈಗ ಲೇಬಲ್ಲಿಗೆ ಯಾವುದೆಲ್ಲ ಕಲರ್ ಇದೆ, ಲೇಬಲ್ ಸ್ಪೇಸಿಂಗ್ ಏನು, ಅದೆಲ್ಲವನ್ನು ನೀವು ಕೊಡ್ಬೋದು. ಈ ರೀತಿ ನೀವು ಇದೆಲ್ಲ ಗೊತ್ತಿರೋದೇ ಇದೆ. ನೀವು ಪ್ರಾಕ್ಟೀಸ್ ಮಾಡಿದ ತಕ್ಷಣ ನಿಮಗೆ ಇದೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ. ಇದನ್ನು ನೀವು ಸೆಂಡ್ ಅಂತ ಕೊಟ್ಟರೆ ನಿಮ್ಮ ಇಮೇಲ್ ID ಯಾವುದು ಇದಕ್ಕೆ ಇಂಟಿಗ್ರೇಟ್ ಆಗಿರುತ್ತೆ ಆ ಇಮೇಲ್ IDಗೆ ಇವ್ರ ಡೀಟೇಲ್ಸ್ ನಿಮಗೆ ಬರುತ್ತೆ. ಕಸ್ಟಮರ್ ಡೀಟೇಲ್ಸ್ ನಿಮ್ಗೆ ಬೇಕು ನಿಮ್ಮ ಪೇಜಿಗೆ, ನೀವು ಇದು ಸೆಂಡ್ ಅಂತ ಇದೆ, ಇದನ್ನು ಕೂಡ ನೀವು ಚೇಂಜಸ್ ಮಾಡ್ಕೋಬೋದು ಫೀಲ್ಡ್ಗಳಲ್ಲಿ. ಓಕೆನಾ? ಬಟನ್ ಇದೆ, ಈ ಬಟನ್ನ ಎಡಿಟ್ ಮಾಡ್ತೀನಿ. ಬಟನ್ನಲ್ಲಿ ಈ ಕಲರ್ ಚೇಂಜ್ ಮಾಡ್ಬೋದು, ಎಲ್ಲವನ್ನು ನಿಮ್ಗೆ ಗೊತ್ತು. ಓಕೆ, ಬಟನ್ ಕಲರ್ ಚೇಂಜ್ ಮಾಡಿ. ಮೆಸೇಜಸ್ ಇದ್ದರೆ ಈ ಮೆಸೇಜಸ್ಗಳಿಗೆ ಆ ಕಲರ್ಗಳನ್ನ ನೀವು ಚೇಂಜ್ ಮಾಡಿ. ಸೊ ಈ ರೀತಿ ಪ್ರತಿಯೊಂದನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಓಕೆನಾ? ಫಾರ್ಮ್ಸಿಗೆ ಬನ್ನಿ. ಕಾಲಮ್ ಗ್ಯಾಪ್ ನೋಡಿ ಎಷ್ಟು ಬೇಕು ಅಂತ. ನಮಗೆ ಒಂದೇ ಕಾಲಮ್ ಇರೋದ್ರಿಂದ ಏನು ಚೇಂಜಸ್ ಆಗ್ತಾಯಿಲ್ಲ. ರೋ ಗ್ಯಾಪ್ ನೋಡಿ ಚೇಂಜಸ್ ಆಗುತ್ತೆ, ರೋ ಗ್ಯಾಪ್. ಓಕೆ, ಲೇಬಲ್ ಗ್ಯಾಪ್ ಕೂಡ ಚೇಂಜಸ್ ಆಗುತ್ತೆ. ಕಲರ್ಗಳು ಚೇಂಜಸ್ ಮಾಡ್ಕೋಬೋದು, ಸ್ಪೇಸಿಂಗ್ ಚೇಂಜಸ್ ಮಾಡ್ಕೋಬೋದು. ಫೀಲ್ಡ್, ಈ ಫೀಲ್ಡಲ್ಲಿ ಇದು ಏನೆಲ್ಲ ಎಡಿಟ್ಗಳಿದೆಯಲ್ಲ ಆಲ್ರೆಡಿ ನಿಮಗೆ ನಾನು ಹೇಳಿದ್ದೀನಿ. ಆ ಪ್ರಕಾರ ನೀವು ಎಡಿಟರ್ನ ಮಾಡ್ಕೊಳ್ಳಿ. ಇದೆಲ್ಲವನ್ನು ತೋರಿಸ್ಕೊಟ್ಟಿದ್ದೀನಿ. ಬಾರ್ಡರ್ ಬರುತ್ತೆ, ಇದಕ್ಕೂ ಕೂಡ ಬಾರ್ಡರ್ ಹಾಕ್ಬೋದು, ಬ್ಯಾಕ್ಗ್ರೌಂಡ್ ಹಾಕ್ಬೋದು, ಮೋಷನ್ ಎಫೆಕ್ಟ್ಸ್ ಹಾಕ್ಬೋದು. ಸೇಮ್ ಆ್ಯಸ್ ಇಟ್ ಈಸ್ ಮೊದಲಿಗಿಂತ ಇದು ಯಾವುದೇ ರೀತಿಯ ಚೇಂಜಸ್ಸು ಇಲ್ಲ.
ನಾನು ಬೇಗ ಇವಾಗ ನಿಮಗೆ ಟೂಲ್ಸ್ನ ಹೇಳ್ಕೊಡ್ತಾ ಹೋಗ್ತೀನಿ. ಇನ್ ಡೀಟೇಲ್ ಆಗಿ ನಾವು ಮಾಡಬೇಕಾದ್ರೆ ತಗೊಳ್ಳೋಣ. ಇವಾಗ ನಿಮಗೆ ಫಾರ್ಮ್ ಬಂತು, ಯಾರಿಗಾದ್ರೂ ಲಾಗಿನ್ ನೀವು ಕೊಡಬೇಕು ನಿಮ್ಮ ಫಾರ್ಮಲ್ಲಿ. ಈ ಲಾಗಿನ್ ತೊಗೊಂಡ್ರೆ ನೀವು ಲಾಗಿನ್ ಅಂತ ಕೊಟ್ಟರೆ ಇದು ತಗೊಳುತ್ತೆ, ಇಮೇಲ್ ಐ ಡಿ ತಗೊಳುತ್ತೆ, ಇದು ತಗೊಳುತ್ತೆ. ಅದೆಲ್ಲವನ್ನು ನೀವು ಇಲ್ಲಿ ಕೊಡ್ಕೊಳ್ಳಿ. ಅಡಿಷ್ನಲ್ ಆಪ್ಷನಲ್ಲಿ ಏನು ಬರುತ್ತೆ ಅಂದರೆ ರೀಡೈರೆಕ್ಟ್ ಆಫ್ಟರ್ ಲಾಗಿನ್ ಅಂತಂದರೆ ಯಾವ ಪೇಜಿಗೆ ನೀವು ಹೋಗಬೇಕು, ಆ ರೀಡೈರೆಕ್ಟ್ ಎಸ್ ಅಂತ ಕೊಟ್ಟರು URL ಕೊಟ್ಟರೆ ಅವ್ರು ಲಾಗಿನ್ ಬಟನ್ ತೊಗೊಂಡ ತಕ್ಷಣ ಅವ್ರ ಮೈ ಅಕೌಂಟಿಗೆ ಹೋಗ್ತಾ ಇರುತ್ತೆ ಡೈರೆಕ್ಟಾಗಿ, ಅಂದರೆ ಸುಮಾರು ಪೇಜಸ್ಗಳಲ್ಲಿ. ಸೊ ಆ ರೀತಿ ನೋಡಿ, ಇದನ್ನು ಕೊಡಬೇಕಾ, ಬೇಕಾ ಬೇಡವಾ, ಲಾಸ್ಟ್ ಪಾಸ್ವರ್ಡ್ ಕೊಡಬೇಕು ಅಂತಂದರೆ ಹೋಗಿ ಲಾಸ್ಟ್ ಪಾಸ್ವರ್ಡ್ ಬೇಕು ಅಂತಂದರೆ ಕೊಡಿ, ಇಲ್ಲ ಅಂತಂದರೆ ಇಲ್ಲ. ರಿಮೆಂಬರ್ ಮೀ ಅಂತ ಕೊಟ್ಟರೆ ರಿಮೆಂಬರ್ ಮೀ ಕೊಡಿ, ಬೇಡ ಅಂತಂದರೆ ತೆಗೀರಿ. ಲಾಗ್ಡ್ ಮೆಸೇಜ್, ಲಾಗಿನ್ ಆದಮೇಲೆ ಇವಾಗ ಲಾಗ್ಡ್ ಇನ್ ಅಂತ ಒಂದು ಮೆಸೇಜ್ ಬರುತ್ತಲ್ವ, ಅದು ಕಸ್ಟಮ್ ಲೇಬಲ್. ಮತ್ತೆ ಏನಾದರೂ ನಿಮಗೆ ಬೇಕು ಅಂತಂದರೆ ನೀವು ಇಲ್ಲಿ ಯೂಸರ್ ನೇಮ್ ಆಗಿರ್ಬೋದು, ಪಾಸ್ವರ್ಡ್ ಏನಾದರೂ ಕೊಟ್ಕೊಂಡು ನೀವು ಕಸ್ಟಮ್ ಲೇಬಲ್ನ ನೀವು ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಇದು ಲಾಗಿನ್ ಮಾಡೋದಾಯಿತು. ನೆಕ್ಸ್ಟ್ ಹೋಗೋಣ. ಸ್ಲೈಡ್ಸು ಸೇಮ್ ಇಮೇಜ್ ಸ್ಲೈಡ್ಸ್ ನಿಮಗೆ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಲೈಡ್ 1, ಸ್ಲೈಡ್ 2, ಸ್ಲೈಡ್ 3 ಅಂತ ತೊಗೊಳ್ಳಿ. ನೀವು ಇದನ್ನು ಎಡಿಟ್ ಮಾಡಿ ಸ್ಲೈಡ್ 1ಗೆ ನಿಮ್ಗೆ ಏನು ಬೇಕು, ಇದಕ್ಕೆ ಬ್ಯಾಕ್ಗ್ರೌಂಡ್ ಇಮೇಜ್ ಬೇಕಾದರೆ ಇಮೇಜ್ ಹಾಕಿ, ಇಮೇಜ್ ಬೇಡ ಬರೀ ನಮಗೆ ಈ ಲೆಟ್ರಿಂಗಲ್ಲೇ ಬೇಕು ಅಂತಂದರೆ ಲೆಟ್ರಿಂಗಲ್ಲೇ ಹಾಕಿ. ಕಂಟೆಂಟ್ ಚೇಂಜಸ್ ಮಾಡ್ಬೋದು. ಇಲ್ಲಿ ನಾನು ಕೊಡ್ತೀನಿ ಸ್ಲೈಡ್ 1 ಏನನ್ನು ಕೊಡೋಣ, ಅಬೌಟ್ ಅಸ್ ಸುಮ್ಮನೆ ಕೊಡ್ತಾ ಇದ್ದೀನಿ, ಅಬೌಟ್ ಅಸ್ ಅಂತ ಕೊಡಿ. ಈಗ ನೋಡಿ ಅಬೌಟ್ ಅಸ್ ಹಂಗೆ ಚೇಂಜಸ್ ಆಗಿದೆ. ಇಲ್ಲಿ ನಿಮ್ಮ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಏನು ಹೇಳ್ತೀರಾ ಹೇಳಿ. ಬಟನ್ ಕೊಡಿ, ಬಟನ್ ಕೊಟ್ಟು ಇದಕ್ಕೆ ಅಬೌಟ್ ಅಸ್ ಪೇಜಿಗೆ ಹೋಗಬೇಕು ಅಂತ ಇಲ್ಲಿ URL ಕ್ಲಿಕ್ ಮಾಡಿದರೆ ನೀವು ಡೈರೆಕ್ಟಾಗಿ ಅಬೌಟ್ ಅಸ್ಸಿಗೆ ಹೋಗ್ತಿದ್ರೆ, ಇದು ಕ್ಲಿಕ್ ಹಿಯರ್ ಅಂತ ಇರೋದನ್ನು ನಾವೇನು ಮಾಡ್ತೀವಿ, ಬೇರೆ ಏನಾದರೂ ಕೊಡ್ತೀನಿ, ಸುಮ್ಮನೆ ರೀಡ್ ಮೋರ್ ಅಂತ ಕೊಡ್ತೀನಿ, ಈ ರೀತಿ ನೀವು ಸ್ಲೈಡಲ್ಲಿ ಚೇಂಜಸ್ನ ಮಾಡ್ಕೋಬೋದು. ಆಮೇಲೆ ಈ ಸ್ಲೈಡ್ನ ನೀವು ಆ್ಯಡ್ ಕೂಡ ಮಾಡ್ಬೋದು. ಎಷ್ಟು ಸ್ಲೈಡ್ ಬೇಕು ಅದನ್ನು ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೋದು. ಸೊ ಈ ರೀತಿ ಬೇರೆ ಐಟಮ್ಗಳನ್ನ ನಾವು ಆ್ಯಡ್ ಮಾಡೋಕ್ಕೆ ಅಪರ್ಚುನಿಟಿ ಇದೆ. ನಿಮಗೆ ಒಂದು ಸ್ಲೈಡರ್ ಒಂದು ಮೆನು ಸಿಗುತ್ತೆ, ಅದರಲ್ಲಿ ನಿಮಗೆ 2-3 ಕಲರ್ ಆಗಿರ್ಬೋದು, ನಿಮ್ಗೆ ಬೇಕಾಗಿರೋದಕ್ಕೆ ಈ ಥರ ಗ್ರಾಫಿಕ್ಸು ಎಲ್ಲವನ್ನು ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ಕಂಟೆಂಟಿಗೆ ಬನ್ನಿ, ಕಂಟೆಂಟ್ ಚೇಂಜ್ ಮಾಡಿ, ಸ್ಟೈಲಿಗೆ ಬನ್ನಿ, ಸ್ಟೈಲ್ ಚೇಂಜ್ ಮಾಡಿ, ಕಸ್ಟಮ್ ಇರೋದು ಕೊಡಿ. ಇಲ್ವಾ ಇಲ್ಲಿ ಬಂದುಬಿಟ್ಟು ಸ್ಲೈಡರ್ ಆಪ್ಷನ್ ಅಂತ ಕೊಡಿ. ಸ್ಲೈಡರ್ ಆಪ್ಷನಲ್ಲಿ ಆಟೋ ಪ್ಲೇ, ಇದನ್ನ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೇ ಪ್ಲೇ ಆಗಬೇಕಾ. ಇವಾಗ ನಾನು ಆಟೋ ಪ್ಲೇಯಲ್ಲಿ ಆನ್ ಮಾಡಿದ್ದೀನಿ, ಏನಾಗುತ್ತೆ ತನ್ನಷ್ಟಕ್ಕೆ ತಾನೇ ಹೋಗ್ತಾ ಇರುತ್ತೆ. ನಾನು ಎಷ್ಟು ಸ್ಲೈಡ್ ಇದೆ ಆ ಟೈಮ್ ಆದ ತಕ್ಷಣ ಹೋಗ್ತಾ ಇರುತ್ತೆ. ಸ್ಪೀಡು ಇಲ್ಲಿ ನೋಡಿ 5000 ಅಂತ ಇದೆ, ಅದು ಮಿಲಿ ಸೆಕೆಂಡ್ಸಲ್ಲಿ ಏನೋ ಬರುತ್ತೆ. ಅದನ್ನು ನೀವು ಹೆಚ್ಚು ಕಡಿಮೆ ಮಾಡಿದರೆ ನಿಮ್ಮ ಸ್ಪೀಡ್ ಕೂಡ ನೀವು ಹೆಚ್ಚು ಕಡಿಮೆ ಮಾಡ್ಬೋದು. ಇವಾಗ ಆ್ಯರೋ ಕೂಡ ಇದೆ, ಡಾಟ್ ಕೂಡ ಇದೆ. ಇಲ್ಲಿ ನೋಡಿ ಡಾಟು ಇದೆ, ಆ್ಯರೋನು ಇದೆ. ಬರೀ ಆ್ಯರೋ ಮಾತ್ರ ಬೇಕು ನನಗೆ ಅಂದರೆ ಡಾಟ್ ಹೋಯ್ತು ನೋಡಿ. ಆ ರೀತಿ ನಿಮ್ಗೆ ಬರೀ ಡಾಟ್ ಬೇಕು ಅಂದರೆ ಆ್ಯರೋ ಬರುತ್ತೆ, ಬರೀ ಡಾಟ್ ಮಾತ್ರ ಬರುತ್ತೆ. ಇಲ್ಲಿ ನೋಡಿ ಏನು ಬೇಡ ನನಗೆ ಅಂತಂದರೆ ಏನು ಬರಲ್ಲ. ಸೊ ಈ ರೀತಿ ಆ್ಯಡೋ ಮತ್ತು ಡಾಟ್ ಎರಡೂ ಚೆನ್ನಾಗಿ ಕಾಣ್ತಾ ಇದೆ. ಇದನ್ನು ಕೊಡ್ತಾ ಇದ್ದೀನಿ. ಸ್ಲೈಡ್ ಆಗಬೇಕಾ ಅಥವಾ ಫೇಡ್ ಆಗಬೇಕಾ ಅಂತ. ಈಗ ನೋಡಿ ಸ್ಲೈಡ್ ಆಗ್ತಾ ಇಲ್ಲ, ಇದು ಫೇಡ್ ಆಗ್ತಾ ಇದೆ. ಬೇರೆದು ಸ್ಲೈಡ್ ಬರ್ಬೇಕಂತ ನೋಡಿ ಫೇಡ್ ಆಗಿಬಿಟ್ಟು ಬಂತು, ಸ್ಲೈಡ್ ಆಗಲಿಲ್ಲ. ಇಲ್ಲಿ ನಾನು ಸ್ಲೈಡ್ ಕೊಟ್ಟರೆ ಸ್ಲೈಡ್ ಆಗುತ್ತೆ. ಇದನ್ನು ನಾನು ಟೈಮರ್ ಕೂಡ ಚೇಂಜ್ ಮಾಡ್ಬೋದು. ಓಕೆ, ಟೈಮರ್ ಚೇಂಜ್ ಮಾಡಿದರೆ ಅದು ಸ್ಪೀಡು ಅದೆಲ್ಲವೂ ನಿಮಗೆ ನೋಡಿ. ಸ್ಲೈಡಿಂಗ್ ಸ್ಪೀಡ್ ಎಷ್ಟು ಸ್ಲೋ ಆಯಿತು. ಆಲ್ರೆಡಿ ಮುಂಚೆ ಎಷ್ಟಿತ್ತು, 500 ಇತ್ತಲ್ಲ, 500 ಇದ್ದಾಗ ಹೇಗಿತ್ತು ನೋಡಿ. ಸ್ಪೀಡಾಗಿ ಇದು ಸ್ಲೈಡ್ ಆಗುತ್ತೆ. ಬಟ್ ಇದನ್ನು ನಾನು ಟೈಮ್ ಜಾಸ್ತಿ ಮಾಡಿದಾಗ ಏನಾಗುತ್ತೆ, ಜಾಸ್ತಿ ಪ್ರಾಬ್ಲಮ್ ಆಗುತ್ತೆ. ಕಂಟೆಂಟ್ ಅನಿಮೇಷನ್ ಏನು ಕೊಟ್ಟಿದ್ದಾರೆ ಇವರು ಅಂತಂದರೆ ಮೇಲೆ ಅಪ್ ಅಂತ ಕೊಟ್ಟಿದ್ದಾರೆ. ಎಲ್ಲ ಸ್ಲೈಡ್ಗಳು ಈ ಥರ ಅಪ್ ಡೈರೆಕ್ಷನಲ್ಲಿ ನಿಮಗೆ ಏನಾಗುತ್ತೆ, ಮೂವ್ ಆಗುತ್ತೆ. ಈಗ ನೋಡಿ 2ನೇ ಸ್ಲೈಡ್ ಇದೆ, 3ನೇ ಸ್ಲೈಡಿಗೆ ಹೋಗುತ್ತೆ, 3ನೇ ಸ್ಲೈಡಿಗೆ ಹೋಗ್ತಾ ಇದೆ. 3ನೇ ಸ್ಲೈಡಿಗೆ ಲೆಫ್ಟಿಂದ ಬಂತು. ಪ್ರತಿಯೊಂದಕ್ಕೂ ಇಲ್ಲಿ ಚೇಂಜಸ್ ಮಾಡ್ಕೋಬೋದು. ಇವಾಗ ಯಾವ ಸ್ಲೈಡ್ ಬೇಕು ಅದನ್ನ ಸ್ಲೈಡ್ನ ತೊಗೊಳ್ಳಿ. ನೀವು ಅಪ್ ಬೇಕಾ, ಡೌನ್ ಬೇಕಾ ಎಲ್ಲವನ್ನು ನೀವು ಕೊಡಿ. ಝೂಮ್ ಬೇಕಾ, ಈ ರೀತಿ ಚೇಂಜಸ್ ಕೂಡ ನೀವು ಇಲ್ಲಿ ಮಾಡ್ಬೋದು. ಸ್ಟೈಲಿಗೆ ಬನ್ನಿ, ಸ್ಟೈಲಲ್ಲಿ ಸೇಮ್ ಸೆಂಟ್ರಿಗೆ ಇರಬೇಕಾ, ಏನಿರಬೇಕು ಅದು ಕೊಡಿ. ಇದಕ್ಕೆ ಟೈಟಲ್ ಬೇಕಾ, ಟೈಟಲ್ ಕೊಡಿ. ಟೈಟಲ್ ಡಿಸ್ಕ್ರಿಪ್ಷನ್ ಇಲ್ಲಿದೆಯಲ್ಲ ಅದರದ್ದೇ ಆಗ್ತಾ ಇರೋದು. ಇಲ್ಲಿ ಸ್ಲೈಡ್ ಹೆಡಿಂಗ್ ಅಂತ ಇದೆ ನೋಡಿ, ಅದರ ಹೆಡಿಂಗು, ಅದರ ಡಿಸ್ಕ್ರಿಪ್ಷನ್ನು, ಬಟನ್, ನ್ಯಾವಿಗೇಷನ್ ಎಲ್ಲವನ್ನು ನೀವು ಚೇಂಜಸ್ ಇದರಲ್ಲಿ ಮಾಡ್ಬೋದು. ಇದು ನ್ಯಾವಿಗೇಷನ್ ಇನ್ಸೈಡ್ ಬೇಕಂದರೆ ಇನ್ಸೈಡ್, ಔಟ್ಸೈಡ್ ಬೇಕು ಅಂತಂದರೆ ನೋಡಿ ಈ ಕಡೆ ಬಂದಿರುತ್ತೆ, ನಿಮ್ಗೆ ಅದು ಕಾಣ್ತಾ ಇಲ್ಲ. ಅದು ಕಲರ್ ಚೇಂಜಸ್ ಮಾಡಿ ತೋರಿಸ್ತೀನಿ. ಈಗ ನಾನು ಬ್ಲ್ಯಾಕ್ ಕೊಡ್ತೀನಿ, ಇಲ್ಲಿ ಔಟ್ಸೈಡ್ ಬಂದಿದೆ ನೋಡಿ. ಇಲ್ಲ ನಮ್ಗೆ ಇನ್ಸೈಡೇ ಸಾಕು ಅಂತಂದರೆ ಮತ್ತೆ ಇದು ಇನ್ಸೈಡ್ ಆಗುತ್ತೆ. ಇದು ಸ್ಪೇಸ್ ಎಷ್ಟಿರಬೇಕು ನಿಮ್ಮ ಕಂಟೆಂಟ್ಗೂ ಅದಕ್ಕೂ
ಸೈಜ್ ಎಷ್ಟಿರಬೇಕು ಇಲ್ಲಿ ನೋಡಿ, ಸೈಜ್ ದೊಡ್ಡದು ಚಿಕ್ಕದು, ಓಕೆನಾ. ಆಮೇಲೆ ಸ್ಪೇಸ್ ಬಿಟ್ವೀನ್ ಡಾಟ್ಸ್, ಈ ಕೆಳಗಡೆ ಡಾಟ್ಸ್ ನೋಡಿ, ಕೆಳಗಡೆ ಎರಡು ಡಾಟ್ಸ್ ಚೇಂಜ್ ಆಗ್ತಾ ಇದೆ ಇಲ್ಲಿ ಈ ಪೊಸಿಷನಲ್ಲಿ ಸ್ಪೇಸಸ್ ನೋಡಿ ಡಾಟದ್ದು, ಓಕೆನಾ. ಆಮೇಲೆ ಅದ್ರ ಸೈಜ್ ನೋಡಿ ಡಾಟದ್ದು, ದೊಡ್ಡದು ಬೇಕಾದ್ರೆ ದೊಡ್ಡದು, ಚಿಕ್ಕದು ಬೇಕಾದ್ರೆ ಚಿಕ್ಕದು, ಈ ರೀತಿ ಸೈಜ್ ಕೂಡ ಚೇಂಜ್ ಆಗುತ್ತೆ. ನೀವು ಡಾಟದ ಕಲರ್ ಕೂಡ ಚೇಂಜಸ್ ಮಾಡ್ಬೋದು. ನಾನು ರೆಡ್ ಇಡ್ತೀನಿ, ಸುಮ್ಮನೆ ರೆಡ್ ಇಡ್ತೀನಿ ನೋಡಿ. ಆ್ಯಕ್ಟಿವ್ ಇರೋದು ಬ್ಲ್ಯಾಕ್ ತೋರಿಸ್ತಾ ಇದೆ, ಅದನ್ನು ನಾನು ಏನು ಮಾಡ್ತೀನಿ, ವೈಟ್ ಮಾಡ್ತೀನಿ. ಅರ್ಥ ಆಯಿತಾ? ವೈಟ್ ಮತ್ತು ರೆಡ್ಡಲ್ಲಿ ತೊಗೊಂಡಿದ್ದೀನಿ. ಈ ರೀತಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ನೀವು ಚೇಂಜಸ್ನ ಇದರಲ್ಲಿ ಮಾಡ್ಕೋಬೋದು. ಅಡ್ವಾನ್ಸಲ್ಲಿನೂ ಅಷ್ಟೇ ಸೇಮ್ ಆ್ಯಸ್ ಇಟ್ ಈಸ್, ಯಾವುದೇ ಚೇಂಜಸ್ ಇಲ್ಲ. ನಿಮ್ಗೆ ಆಲ್ರೆಡಿ ಅಡ್ವಾನ್ಸಲ್ಲಿ ಏನೇನು ಇರುತ್ತೆ ಅಂತ ಹೇಳಿದ್ದೀನಿ, ಅದ್ರ ಪ್ರಕಾರ ನೀವು ಎಡಿಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಲೈಡ್ಸ್ ಆಯ್ತಲ್ವ, ವರ್ಡ್ ಪ್ರೆಸ್ ಮೆನು. ನಮ್ಮದು ಏನು ಮೆನು ಇರುತ್ತೆ ಇಲ್ಲಿ ತೊಗೊತಾ ಇದ್ದೀನಿ. ನನ್ನ ಮೆನುವಲ್ಲಿ ಇರ್ತಕ್ಕಂಥದ್ದು ಒಂದೇ ಒಂದು ಇರೋದು, ಇಲ್ಲಿ ನೋಡಿ ಈ ಮೆನುವಲ್ಲಿ ಏನಿದೆ ಅದನ್ನು ಮಾತ್ರ ವರ್ಡ್ ಪ್ರೆಸ್. ನಮ್ಮದು 2 ಮೆನು ಇದೆ ಇದರಲ್ಲಿ, ವರ್ಡ್ ಪ್ರೆಸ್ ಮೆನು, ಹೋಮ್ ಮೆನು ಅಂತ ಇದೆ. ಇನ್ನೊಂದು ತೊಗೊತೀನಿ, ನ್ಯೂ ಪಿಕ್ಸ್ ಅಂತ ತೊಗೊತೀನಿ. ಚೇಂಜಸ್ ಆಗುತ್ತಾ ನೋಡೋಣ. ನೋಡಿ 2 ಬಂತು. ಅಲ್ಲಿ ತೊಗೊಂಡಿರೋದು ನಾನು ನ್ಯೂ ಪಿಕ್ಸ್ ಮೆನು. ನಿಮ್ಮ ಹತ್ರ ಎಷ್ಟು ಮೆನು ಇದೆ ಇಲ್ಲಿ ಬರುತ್ತೆ. ಪ್ರೈಮರಿ ಮೆನು ಬೇಕಾ, ಪ್ರೈಮರಿ ಮೆನುವಲ್ಲಿ ಇಷ್ಟಿದೆ ನೋಡಿ. ಈ ರೀತಿ ನಿಮ್ಗೆ ಎಲ್ಲಾದರೂ ಮಿಡ್ಲ್ ಆಫ್ ದ ವೆಬ್ಸೈಟಲ್ಲಿ ಅಥವಾ ಕೆಳಗಡೆ ಎಲ್ಲಾದರೂ ಮೆನು ಬೇಕು ಅಂದಾಗ ನೀವು ಈ ಮೆನುನ ನೀವು ಹಾಕೋಬೋದು. ಬರೀ ಟಾಪಿಗೆ ಮಾತ್ರ ಅಲ್ಲ, ಬೇರೆ ಕಡೆಯಲ್ಲಿ ನಿಮ್ಗೆ ಮೆನು ಬೇಕಾಯಿತು ಅಂತ ಅಂದರೆ ಬರೀ ಹೆಡ್ಡರಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ನಿಮ್ಗೆ ಮೆನು ಬೇಕಾದಾಗ ಇದನ್ನು ನೀವು ಮಾಡ್ಕೋಬೋದು. ಈಗ ಮೆನು ಹಾರಿಜಾಂಟಲ್ ಬೇಕಾ ವರ್ಟಿಕಲ್ ಬೇಕಾ ತೋರಿಸ್ತೀನಿ. ಇವಾಗ ಯಾವ್ದು ಇಡೋಣ, ಪ್ರೈಮರಿ ಇಡೋಣ. ನೋಡಿ ಮೆನುವಲ್ಲಿ ಏನಾಯಿತು, ವರ್ಟಿಕಲ್ ಮೆನು ಬಂದಿದೆ ನಿಮ್ಮದು. ಸೊ ಹಾರಿಜಾಂಟಲ್ ಬೇಕಾದ್ರೆ ಹಾರಿಜಾಂಟಲ್ಲು, ವರ್ಟಿಕಲ್ ಬೇಕಾದ್ರೆ ವರ್ಟಿಕಲ್ಲು. ಡ್ರಾಪ್ ಡೌನು ಅಂತಂದರೆ ಏನಾಗುತ್ತೆ ಅಂದರೆ ನೋಡಿ ಈ ಥರ ಬಟನ್ ಸಿಗುತ್ತೆ. ನೀವು ಕ್ಲಿಕ್ ಮಾಡಿದ ಮೇಲೇ ಆ ಮೆನು ಓಪನ್ ಆಗುತ್ತೆ. ಇದ್ರ ಪೊಸಿಷನ್ ಕೂಡ ನೀವು ಅಡ್ವಾನ್ಸಲ್ಲಿ ಬಂದು ಲೆಫ್ಟಿಗೆ ಬೇಕಾ ರೈಟಿಗೆ ಬೇಕಾ, ಓಕೆನಾ. ಅಲೈನ್ ನೋಡಿ, ಲೆಫ್ಟಿಗೆ ತೊಗೊಂಡೆ, ರೈಟಿಗೆ ತೊಗೊಂಡೆ, ಸೆಂಟ್ರಿಗೆ ತೊಗೊಂಡೆ, ಈ ರೀತಿ ನೀವು ಇದನ್ನು ಅಲೈನ್ ಮಾಡ್ಕೋಬೋದು. ಇವಾಗ ನಾನು ಡ್ರಾಪ್ ಡೌನ್ ಬೇಡ ಅಂತ ಅಂದರೆ, ಹಾರಿಜಾಂಟಲ್ ಕೊಡಿ ಅಂತಂದರೆ ಹಾರಿಜಾಂಟಲಲ್ಲಿ ನಮಗೆ ಬರುತ್ತೆ. ಇದ್ರ ಮೇಲೆ ಹೋದ ತಕ್ಷಣ ನಿಮ್ಗೆ ಏನು ಫೇಡ್ ಆಗಬೇಕಾ, ಎನಿಮೇಷನ್ಸ್ ಎಲ್ಲ ಹೇಗೆ, ಕ್ಲಿಕ್ ಮಾಡಿದ ತಕ್ಷಣ ಏನಾಗಬೇಕು ಆ ಎನಿಮೇಷನ್ಸ್ ಎಲ್ಲ ಇದೆ. ಅಂಡರ್ಲೈನ್ ಬೇಡ ನನಗೆ ಅಂದರೆ ಅಂಡರ್ಲೈನ್ ತೆಗೆದಾಕಿ ಅಂಡರ್ಲೈನ್ ಹೋಗುತ್ತೆ. ನಾನು ಸಾರಿ ಇದಕ್ಕೆ ನಾನು ಮೆನುವಲ್ಲಿ ಅಂಡರ್ಲೈನ್ ಕೊಟ್ಟಿದ್ದೀನಿ. ಮೆನು ಇದರಲ್ಲಿ ಹೆಡರಲ್ಲಿ ಈಗ ಬರ್ತಾ ಇದೆಯಲ್ಲ, ಈ ಅಂಡರ್ಲೈನ್ ಹೇಳ್ತಾ ಇರೋದು. ಓಕೆ, ಇದನ್ನು ನಾನು ಕೊಡ್ತೀನಿ. ಇವಾಗ ತೊಗೊಂಡೋದ್ರೆ ಏನು ಬರಲ್ಲ ನೋಡಿ, ಏನು ಬರಲ್ಲ, ಬರೀ ಕಾರ್ಟ್ ಮಾತ್ರ ಓಪನ್ ಆಗ್ತಾ ಇದೆ. ಇದನ್ನು ಮತ್ತೆ ನಾನು ಚೇಂಜಸ್ ಮಾಡಿ ತೋರಿಸ್ತೀನಿ. ಓವರ್ಲೈನ್ ಅಂದರೆ ಮೇಲ್ಗಡೆ ಬರುತ್ತೆ ನೋಡಿ ಮೇಲ್ಗಡೆ ಬರುತ್ತೆ. ಸೊ ಈ ರೀತಿ ನಿಮ್ಮ ಲೈನು ಎಲ್ಲಿಗೆ ಬರಬೇಕು ಅದು ಬರುತ್ತೆ. ಡಬಲ್ ಲೈನ್ ಅಂದರೆ 2 ಬರುತ್ತೆ, ಮೇಲೆ ಮತ್ತು ಕೆಳಗೆ, ಓಕೆನಾ. ಈ ರೀತಿ ಫ್ರೇಮ್ಡ್ ಅಂದರೆ ಫುಲ್ ಬಾಕ್ಸಲ್ಲಿ ಬರುತ್ತೆ ನೋಡಿ, ಕ್ಲಿಕ್ ಮಾಡೋಕ್ಕೆ ಬಾಕ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಬ್ಯಾಕ್ಗ್ರೌಂಡ್ ಅಂತ ಅಂದರೆ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜಸ್ ಆಗುತ್ತೆ. ಓಕೆ, ಈ ರೀತಿ ನಾವು ಯಾವ್ದು ಬೇಕು ಅದನ್ನು ಕೊಡ್ಬೋದು. ಇದರಲ್ಲೂ ಅಷ್ಟೇ, ಗ್ರೋ ಬೇಕು ಅಂತಂದರೆ ದೊಡ್ಡದಾಗುತ್ತೆ, ಸಿಂಕ್ ಬೇಕು ಅಂದರೆ ಸಿಂಕ್ ಆಗುತ್ತೆ. ಓಕೆ, ಸ್ವೀಪ್ ಅಪ್ ಅಂತಂದರೆ ಮೇಲ್ಗಡೆ ಹೋಗುತ್ತೆ. ನೋಡಿ ಹೇಗೆ ಮೇಲೆ ಹೋಗ್ತಾ ಇದೆ, ಸ್ವೀಪ್ ಅಪ್. ಆ ರೀತಿ ಅದರದ್ದು ಆ್ಯನಿಮೇಷನ್ಸ್ ಏನಿದೆ ಚೇಂಜ್ ಆಗ್ತಾ ಹೋಗುತ್ತೆ. ಆಮೇಲೆ ಮೊಬೈಲ್ ಡ್ರಾಪ್ ಡೌನಲ್ಲಿ ಅದು ಮೊಬೈಲ್ ನಾವೇನು ನೋಡ್ತೀವಲ್ವ ಅದರಲ್ಲಿ ಏನೇನು ಇರಬೇಕು ಅದೆಲ್ಲವೂ ಇಲ್ಲಿ ತೋರಿಸುತ್ತೆ. ಸೊ ಇದು ಗೊತ್ತಾಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ನಾನು ಹೋಗ್ತಾ ಇರೋದು ಸ್ಲೈಡ್ ಆಯಿತು, ವರ್ಡ್ ಆಯಿತು, ಎನಿಮೇಟೆಡ್ ಹೆಡ್ಲೈನ್ಸ್ ಅಂದರೆ ನಿಮಗೆ ಒಂದೇ ರೀತಿ ಹೆಡ್ಲೈನ್ಸು ಬೇಡ. ನೋಡಿ ಹೇಗೆ ಬಂತು, ಹೈಲೈಟೆಡ್ ಟೆಕ್ಸ್ಟ್ ಅಥವಾ ರೊಟೇಟಿಂಗ್ ಟೆಕ್ಸ್ಟ್. ನಾನು ಇದನ್ನು ತೊಗೊತೀನಿ. ಹೈಲೈಟ್ ಆಯಿತು, ಸರ್ಕಲಲ್ಲಿ ಹೈಲೈಟ್ ಆಗಿದೆ. ರೊಟೇಟ್ ಅಂತ ಅಂದಾಗ ಆ ಟೆಕ್ಸ್ಟ್ ಏನಿದೆಯಲ್ಲ ರೊಟೇಟ್ ಆಗುತ್ತೆ. ಅದು ನೋಡಿ, ದಿಸ್ ಪೇಜ್ ಈಸ್ ಫಾಸ್ಟರ್. ಸೊ ಈ ರೀತಿ ನೀವೇನು ಬರೀತಾ ಇದ್ರಲ್ಲ ಇದರಲ್ಲಿ
ರೊಟೇಟಿಂಗಲ್ಲಿ ಟೈಪಿಂಗ್ ಬೇಕಾ, ನೀವೇನು ಟೈಪ್ ಹೊಡಿತೀರಾ ಅದು ಬರುತ್ತೆ. ಕ್ಲಿಪ್ ಬೇಕಾ, ಡೈರೆಕ್ಟಾಗಿ ಕ್ಲಿಪ್ ಥರ ಬರುತ್ತೆ ನೋಡಿ. ಅಬ್ಸರ್ವ್ ಮಾಡ್ತಾ ಹೋಗಿ, ಏನು ನೋಡಿ ಕ್ಲಿಪ್ ಥರ ಚೇಂಜಸ್ ಆಯಿತಾ. ಫ್ಲಿಪ್ ಅಂತಂದರೆ ಈ ಥರ ಮಡಿಚೋ ಥರ ಫ್ಲಿಪ್, ಉಲ್ಟಾ ಆಗುತ್ತೆ ಇಲ್ಲಿ ನೋಡಿ. ಹಾಂ, ಫ್ಲಿಪ್ ಆಯಿತು. ಆ ರೀತಿ ಸ್ವೇರ್ ಬ್ಲೈಂಡ್ಸ್ ಅಂತ ಬಂತು ನೋಡಿ. ಸ್ವೇರಲ್ ಅಂತಂದರೆ ತಿರುಗುತ್ತೆ, ಅಂದರೆ ಈಗ ಹಾಂ ಸ್ಲೋ ಆಗಿ ತಿರುಗುತ್ತೆ. ನಿಮಗೆ ಅದು ಗೊತ್ತಾಗ್ತದೆ. ಓಕೆ, ಆ ರೀತಿ ಪ್ರತಿಯೊಂದು ವರ್ಡು ಯಾವ ರೀತಿ ನೀವು ಎನಿಮೇಟ್ ಮಾಡಬೇಕು ಅಂತ ಅದು. ಆಮೇಲೆ ನೀವು ಹೈಲೈಟೆಡಲ್ಲಿ ಬಂದರೆ ಸರ್ಕಲ್ ಹೈಲೈಟ್ ಮಾಡ್ತೀರಾ. ಆಮೇಲೆ ಕರ್ಲಿ ಹೈಲೈಟ್ ಅಂದರೆ ಇಲ್ಲಿ ನೋಡಿ ಏನಾಗುತ್ತೆ, ಈ ಥರ ಕರ್ಲಿ ಹೈಲೈಟ್ ಬರುತ್ತೆ. ಅಂಡರ್ಲೈನ್ ಅಂತಂದರೆ ಅಂಡರ್ಲೈನ್ ಜಸ್ಟ್ ಇಲ್ಲಿ ನೋಡಿ ಅಂಡರ್ಲೈನ್ ಬರ್ತಾ ಇದೆ. ಡಬಲ್ ಅಂದರೆ 2 ಬರುತ್ತೆ ಲೈನ್ ಮೇಲೆ ಕೆಳಗೆ. ನೆಕ್ಸ್ಟ್ ಡಬಲ್ ಅಂಡರ್ಲೈನ್ ಅಂತಂದರೆ ಕೆಳಗಡೆನೇ 2 ಬರುತ್ತೆ. ಓಕೆ, ಅಂಡರ್ಲೈನ್ ಜಿಗ್ಜ್ಯಾಗ್ ಅಂತ ಬಂದರೆ ಹಾಂ ಈ ಥರ ಜಿಗ್ಜ್ಯಾಗಲ್ಲಿ ಅಂಡರ್ಲೈನ್ ಬರುತ್ತೆ. ಅದನ್ನು ನೀವು ನೋಡಿ ದಿಸ್ ಪೇಜಿಗೆ ಮಾತ್ರನ, ದಿಸ್ ಪೇಜು ಅಮೇಝಿಂಗ್ ಅಂದರೆ ಇದು ಕೊಟ್ಟಿದ್ದಾರೆ ಟೆಕ್ಸ್ಟು ನಮಗೆ ತೋರ್ಸೋಕ್ಕೆ. ನಿಮ್ಗೆ ಏನು ಬೇಕು ಆ ಟೆಕ್ಸ್ಟ್ನ ನೀವು ಇಲ್ಲಿ ಚೇಂಜ್ ಮಾಡ್ಬೋದು. ಅಮೇಝಿಂಗ್ ಅಂದರೆ ಹೈಲೈಟೆಡ್ ಟೆಕ್ಸ್ಟ್ ಏನಿದೆ ಅದನ್ನು ಮಾತ್ರ ಚೇಂಜ್ ಮಾಡ್ಬೋದು. ಸೊ ಈ ರೀತಿ ಇದೆ. ಆಫ್ಟರ್ ಟೆಕ್ಸ್ಟ್ ಎಂಟರ್ ಯುವರ್ ಹೆಡ್ಲೈನ್. ಆಫ್ಟರ್ ಟೆಕ್ಸ್ಟ್, ಈ ಟೆಕ್ಸ್ಟ್ ಬಂದ ಮೇಲೆ ಏನು ಬರೀಬೇಕು, ನಾನು ಇನ್ನೊಂದೆರಡು ಏನೋ ಕೊಡ್ತೀನಿ ಅಂದ್ಕೊಳ್ಳೋಣ ಸುಮ್ಮನೆ. ಸೊ ಫಸ್ಟ್ ಏನು ಬರುತ್ತೆ, ಬಿಫೋರ್ ಟೆಕ್ಸ್ಟ್ ಬರುತ್ತೆ, ಆಮೇಲೆ ಹೈಲೈಟೆಡ್ ಟೆಕ್ಸ್ಟ್ ಬರುತ್ತೆ, ಆಫ್ಟರ್ ಟೆಕ್ಸ್ಟ್ ಬರುತ್ತೆ. ಅದೆಲ್ಲವನ್ನು ನೀವು ಚೇಂಜ್ ಮಾಡ್ಬೋದು. ಇನ್ಫಿನಿಟಿ ಲೂಪ್ ಅಂತಂದರೆ ಅದು ಕಂಟಿನ್ಯೂಸ್ ಆಗಿ ಆಗ್ತಾನೆ ಇರುತ್ತೆ, ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಇದನ್ನು ಆಫ್ ಕೊಟ್ಟರೆ ಒಂದು ಸಾರ್ತಿ ಬರುತ್ತೆ, ನಿಂತೋಗುತ್ತೆ, ಮತ್ತೆ ಬರ್ತಾ ಇಲ್ಲ. ಇದನ್ನು ಆನ್ ಕೊಟ್ಟರೆ ಇನ್ಫಿನಿಟಿ ಲೂಪಲ್ಲಿ ಅದು ಬರ್ತಾ ಇದೆ. ಅದರ ಟೈಮಿಂಗ್ ಹೆಚ್ಚು ಕಡಿಮೆ ನೀವು ಇಲ್ಲಿ ಮಾಡ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದರೂ ಸಹ ನಿಮಗೆ ಏನಾದರೂ URLಗೆ ಹೋಗಬೇಕು ಅಂದರೆ ಅದನ್ನು ಇಲ್ಲಿ ಕೊಡಿ. ಓಕೆನಾ. ಈ ಥರ ಎನಿಮೇಟೆಡ್ ಟೆಕ್ಸ್ಟ್ ಬೇಕು ಅಂತಂದರೆ ಇದರಲ್ಲಿ ಬರುತ್ತೆ. ಸೊ ಸ್ಟೈಲಲ್ಲಿ ಏನಿದೆ, ಸ್ಟೈಲಲ್ಲಿ ಸೇಮ್ ಕಲರ್ ಇದೆ, ಟೈಪೋಗ್ರಫಿ ಇದೆ, ಸ್ಟ್ರೋಕ್ ಇದೆ. ಎನಿಮೇಷನ್ಗೆ ಯಾವ ಕಲರ್ ಬೇಕು ಅದನ್ನು ನೋಡಿ. ಇದನ್ನು ಫಾರ್ ಎಕ್ಸಾಂಪಲ್ ಎನಿಮೇಟೆಡ್ ಕಲರ್ನ ನಾನು ಚೇಂಜ್ ಮಾಡ್ತೀನಿ, ಬ್ಲ್ಯಾಕ್ ಮಾಡಿದೆ. ಆ ರೀತಿ ಹೈಲೈಟೆಡ್ ಶೇಪ್ ಏನಿದೆ ಅದ್ರ ಕಲರ್ ಚೇಂಜ್ ಮಾಡ್ತೀನಿ, ಬ್ಲ್ಯಾಕ್ ಚೇಂಜ್ ಆಯಿತು. ಈ ರೀತಿ ವಿಡ್ತ್ ಆಗಿರ್ಬೋದು. ಬ್ರಿಂಗ್ ಟು ಫ್ರಂಟ್ ಅಂತಂದರೆ ಇದು ಆ ಎರಡು ಇದಕ್ಕಿಂತ ಜಾಸ್ತಿ ಅಂದರೆ ಫ್ರಂಟಿಗೆ ಬರುತ್ತೆ, ಹಿಂದ್ಗಡೆ ನಿಮಗೆ ಕಾಣಿಸ್ತಾ ಇದ್ರೆ. ಸೊ ಈ ರೀತಿ ನೀವು ಮಾಡ್ಕೋಬೋದು. ರೌಂಡೆಡ್ ಎಡ್ಜಸ್ ಇಲ್ಲಿ ಏನು ಬರ್ತಾ ಇದೆಯಲ್ಲ ಅದು ರೌಂಡೆಡ್ ಬೇಕು ಅಂತಂದರೆ ಈ ರೀತಿ. ಸೊ ಎಡಿಟೆಡ್ ಟೆಕ್ಸ್ಟ್ ಮುಗೀತು. ನೆಕ್ಸ್ಟು ಹಾಟ್ಸ್ಪಾಟಲ್ಲಿ ಇಮೇಜ್ ಚೂಸ್ ಮಾಡಿ. ನೀವು ಎಲ್ಲಿದ್ದೀರಾ ಅಂದ್ಬಿಟ್ಟು ಮ್ಯಾಪ್ ಕೊಟ್ಟು ಇದನ್ನು ಚೂಸ್ ಮಾಡ್ಬೋದು. ಹಾಟ್ಸ್ಪಾಟ್ ಇಮೇಜಸ್ಸಲ್ಲಿ ಇದನ್ನು ನೀವು ಹಾಟ್ಸ್ಪಾಟ್ ಪೊಸಿಷನ್ ಕೂಡ ನೀವು ಚೇಂಜಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ಲು ಇಲ್ಲೊಂದು ಯಾವುದೋ ಒಂದು ನಾನು ಇಮೇಜ್ ತೊಗೊತೀನಿ. ಈ ಯಾವ್ದು ಇಮೇಜ್ ತೊಗೊತೀನಿ, ಇದನ್ನು ತೊಗೊತೀನಿ. ಈಗ ಇಲ್ಲಿದೆ, ನಾನು ಈ ಹಾಟ್ಸ್ಪಾಟ್ನ ಚೇಂಜ್ ಮಾಡ್ತೀನಿ. ನೋಡಿ ಹಾಟ್ಸ್ಪಾಟಲ್ಲಿ ಬಂದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮದೊಂದು ಟೆಕ್ಸ್ಟು ಓಪನ್ ಆಗುತ್ತೆ. ಹಾಟ್ಸ್ಪಾಟ್ ತೊಗೊತೀನಿ. ಯಾವ ರೀತಿ ಅನಿಮೇಷನ್ ಆಗಬೇಕು ಒತ್ತಿದ ತಕ್ಷಣ ಎಕ್ಸ್ಪೆಂಡ್ ಆಗಿ ನಿಮಗೆ ಟೆಕ್ಸ್ಟ್ ಬರ್ತಾ ಇದೆ ಅಲ್ವಾ. ಇಲ್ಲಿ ಟೂಲ್ ಟಿಪ್ನ ನಾವು ತೊಗೊಂಡು ಹೋದ ತಕ್ಷಣ ಏನಾಗಬೇಕು, ಲೆಫ್ಟಿಗೆ ಬರಬೇಕಾ, ಟಾಪಿಗೆ ಬರಬೇಕಾ, ರೈಟಿಗೆ ಬರಬೇಕಾ, ಬಾಟಮಿಗೆ ಬರಬೇಕಾ, ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಬರಬೇಕಾ, ಅಥವಾ ತೊಗೊಂಡು ಹೋದ ತಕ್ಷಣ ಇಲ್ಲಿ ನೋಡಿ ತೊಗೊಂಡು ಹೋಗಿದ್ದೀನಿ ಬಂದ್ಬಿಡುತ್ತೆ. ಕ್ಲಿಕ್ ಮಾಡಿಲ್ಲ, ನಾನು ಕ್ಲಿಕ್ ಮಾಡಿದ ತಕ್ಷಣ ಬರಬೇಕು ಅಂತಂದರೆ ಕ್ಲಿಕ್ ಮಾಡಿದ ತಕ್ಷಣವೇ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಸೊ ನನ್ನಂತ ಕೊಟ್ಟರೆ ಆಲ್ಮೋಸ್ಟ್ ಆಲ್ ಇದು ಹೇಗಿರುತ್ತೆ ಹಾಗೆ ಇರುತ್ತೆ. ಅಂದರೆ ಟೆಕ್ಸ್ಟು ಇರುತ್ತೆ, ಹೈಲೈಟು ಆಗ್ತಾ ಇರುತ್ತೆ. ನೀವು ಅದನ್ನು ಕ್ಲಿಕ್ ಮಾಡಬೇಕು ಅಂತಿಲ್ಲ. ನಾನು ಯಾವಾಗ ಹೂವರ್ ಕೊಡ್ತೀನಿ ಅದ್ರ ಮೇಲೆ ತೊಗೊಂಡು ಹೋದ ತಕ್ಷಣ ಏನಾಗುತ್ತೆ, ಕೆಲವೊಬ್ಬರಿಗೆ ಟೆಕ್ಸ್ಟ್ ಅಂದರೆ ಕ್ಲಿಕ್ ಮಾಡಬೇಕು ಅಂತ ಗೊತ್ತಾಗಲ್ಲ, ನೀವು ಹೋದ ತಕ್ಷಣವೇ ಅದು ಹೈಲೈಟ್ ಆಗಬೇಕು. ಆ ರೀತಿ ಫೇಡ್ ಇನ್ ಆ್ಯಂಡ್ ಔಟ್ ಕೊಡ್ತೀರಾ, ಫೇಡ್ ಆ್ಯಂಡ್ ಗ್ರೋ ಕೊಡ್ತೀರಾ, ಅದು ನಿಮ್ಮ ಇಷ್ಟ. ಈ ರೀತಿ ಫೇಡ್ ಬೈ ಡೈರೆಕ್ಷನ್ ಕೊಡ್ತೀರಾ, ಈ ನೋಡಿ ಈ ಥರ. ಸೊ ಈ ರೀತಿ ಅನಿಮೇಷನ್ಸು ಇದರಲ್ಲಿ ಗೊತ್ತಾಗುತ್ತೆ. ನಾನು ಏನು ಮಾಡ್ತೀನಿ, ಹಾಟ್ಸ್ಪಾಟಿಗೆ ಬರ್ತೀನಿ, ಆ್ಯಡ್ ಐಟಮ್ ಕೊಡ್ತೀನಿ. ಇನ್ನೊಂದು ಹಾಟ್ಸ್ಪಾಟ್ ಕೊಡ್ತಾಯಿದ್ದೀನಿ, ಇಲ್ಲಿ ಕೊಡೋಣ.
ಓ ವಾಟ ಮಾಡಿ ಪೊಸಿಷನಿಗೆ ಬರ್ತೀನಿ. ಎಲ್ಲಿ ಬೇಕೋ ಅಲ್ಲಿ ಪೊಸಿಷನನ್ನು ಸೆಟ್ ಮಾಡ್ಕೊತೀನಿ. ಕೆಳಗಡೆ ಮೇಲ್ಗಡೆ ಇಲ್ಲಿ ನೋಡಿ, ಇಲ್ಲಿಗೆ ಬಂದೆ. ಫಾರ್ ಎಕ್ಸಾಂಪಲ್ ಇದ್ರ ಪೊಸಿಷನ್ ತೊಗೊತೀನಿ, ಇಲ್ಲಿ ಕೊಟ್ಟಿದ್ದೀನಿ. ಕೊಟ್ಟು ನಾನು ಏನು ಕೊಡ್ತೀನಿ ಅಂತಂದರೆ ಟೆಕ್ಸ್ಟ್ ಚೇಂಜ್ ಮಾಡ್ತೀನಿ. ಕಂಟೆಂಟಿಗೆ ಹೋಗ್ತೀನಿ. ಲೇಬಲ್ ಏನಂತ ಕೊಡ್ತೀನಿ ಅಂದರೆ ಬೆಸ್ಟ್ ಚೇರ್ ಅಂತ ಕೊಟ್ಟಿದ್ದೀನಿ. ಏನು ಕಾಣಿಸ್ತಾ ಇಲ್ಲ ಅಂತಂದರೆ ಅದರ ಅರ್ಥ ನಮ್ಮ ಸ್ಟೈಲಲ್ಲಿ ಮಿಸ್ಟೇಕ್ ಆಗಿದೆ ಅಂತ. ಇಮೇಜ್ ಆಯಿತು. ಹಾಟ್ಸ್ಪಾಟಿಗೆ ಬನ್ನಿ, ಚೇಂಜಸ್ ಮಾಡಿ. ಇಲ್ಲಿ ಬ್ಲ್ಯಾಕ್ ಕೊಡಿ, ಕಲರ್ ಹಾಟ್ಸ್ಪಾಟದ್ದು. ಈ ರೀತಿ ಅದಕ್ಕೆ ಬೇಕಂತ ಎನಿಮೇಷನ್ಸು, ಪ್ಯಾಡಿಂಗು ಏನೇನು ಬೇಕು ಎಲ್ಲವನ್ನು ನೀವು ಇದಕ್ಕೆ ಕೊಡ್ಬೋದು. ಓಕೆನಾ. ಇವಾಗ ನೀವು ಇದನ್ನು ತೊಗೊಂಡೋದ್ರೆ ಆ ಡಾಟಿಗೆ ನಾನು ಕೊಟ್ಟಿರೋದು ಇವಾಗ ಈ ಡಾಟ್ ಬರೀ ಡಾಟ್ ಬೇಕು ಅಂತ ಅಂದರೆ ಇಲ್ಲಿ ಬನ್ನಿ, ಕಂಟೆಂಟಿಗೆ ಬನ್ನಿ. ಒಂದು ಸೆಕೆಂಡ್ ತೋರಿಸ್ತೀನಿ. ಕಂಟೆಂಟಿಗೆ ಬನ್ನಿ, ಹಾಟ್ಸ್ಪಾಟಿಗೆ ಬನ್ನಿ. ಹಾಟ್ಸ್ಪಾಟಿಗೆ ಬಂದು ಇದರದ್ದು ಲೇಬಲ್ ತೆಗೆದುಬಿಡಿ. ಲೇಬಲ್ ತೆಗೀರಿ. ಬರೀ ಬ್ಲ್ಯಾಕ್ ಕಲರಲ್ಲಿ ಇದಾಗ್ತಾ ಇದೆ. ನೆಕ್ಸ್ಟು ಐಕಾನಿಗೆ ಬನ್ನಿ. ಇಲ್ಲಿ ನಿಮ್ಮ ಟೆಕ್ಸ್ಟ್ನ ಚೇಂಜ್ ಮಾಡಿ. ಇದನ್ನು ತೊಗೊಂಡ್ರೆ ಚೇರ್ ಅಂತ ಬರ್ತಾ ಇದೆ. ಈ ರೀತಿ ನೀವು ಇದನ್ನು ಯಾವ್ದು ಬೇಕು ಅದನ್ನು ಚೇಂಜಸ್ನ ಇಲ್ಲಿ ಮಾಡ್ಕೋಬೋದು. ಹಾಟ್ಸ್ಪಾಟ್ ಅಂದರೆ ಏನೆಲ್ಲ ನೀವು ಹೇಳಬೇಕು ಅಂತಿದ್ರೆ ಇದ್ರದ್ದು ಯಾರಿಗೂ ಗೊತ್ತಾಗಲ್ಲ. ಅದನ್ನು ಒಂದು ಪಿನ್ ಪಾಯಿಂಟ್ ಮಾಡಿ ಅದರ ಬಗ್ಗೆ ಒಂದು ಹೇಳೋಕ್ಕೆ ಅರ್ಥ ಆಯ್ತಲ್ವ. ಈ ರೀತಿ ಹಾಟ್ಸ್ಪಾಟ್ನ ನೀವು ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಇಲ್ಲಿ ಯಾರೋ ಒಬ್ಬ ಮ್ಯಾಪ್ ಇರುತ್ತೆ, ಇಲ್ಲಿ ಕರ್ನಾಟಕ ಈ ಥರ ಯಾರೋ ಒಬ್ಬರನ್ನ ನೀವು ಇರೋದನ್ನ ತೋರಿಸ್ಬೋದು, ಅವ್ರ ಹೆಸರನ್ನ ತೋರಿಸ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಮ್ಯಾಪ್ ಕೊಟ್ಟು ಒಬ್ಬ ನಿಮ್ಮ ಫ್ರೆಂಡು ಎಲ್ಲೋ ಇದ್ದಾನೆ ಅವ್ರನ್ನ ತೋರಿಸ್ಬೋದು. ಇಲ್ಲ ನಿಮ್ಮ ಒಂದು ಆರ್ಗನೈಜೇಷನಲ್ಲಿ 10 ಆರ್ಗನೈಜೇಷನ್ಸ್ ಇದೆ, ಲೊಕೇಶನ್ಸ್ ಇದೆ. ಒಂದು ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿದೆ, ಆಮೇಲೆ ಗುಲ್ಬರ್ಗದಲ್ಲಿದೆ, ಆಮೇಲೆ ಮೈಸೂರಲ್ಲಿದೆ ನಿಮ್ಮ ಕಂಪ್ನಿ ಅಂದ್ಕೊಂಡು. ಕರ್ನಾಟಕ ಮ್ಯಾಪ್ ತೊಗೊಂಡು ಬೆಂಗಳೂರಲ್ಲಿ ಒಂದು, ಮೈಸೂರಲ್ಲಿ ಒಂದು, ಇದರಲ್ಲೊಂದು ನೀವು ಹಾಟ್ಸ್ಪಾಟ್ನ ಕೊಟ್ಟು ಕೆಳಗಡೆ ನಿಮ್ಮ ಲೊಕೇಶನ್ ಅಂತ ಬರೆದ್ರೆ ಮುಗಿದೋಗುತ್ತೆ. ಅರ್ಥ ಆಯ್ತಾ. ಈ ರೀತಿ ಹಾಟ್ಸ್ಪಾಟ್ನ ನಾವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಫ್ಲಿಪ್ ಬಾಕ್ಸ್, ಪ್ರೈಸ್ ಲಿಸ್ಟ್. ಓಕೆ, ಫ್ಲಿಪ್ ಬಾಕ್ಸ್ ತೊಗೊಂಡಿದೆ. ಈ ಸೇಮ್ ಸ್ಲೈಡರ್ ಏನು ಬರುತ್ತಲ್ವ ಆ ಸ್ಲೈಡರ್ ಥರನೇ ವರ್ಕ್ ಆಗುತ್ತೆ. ಅದೇ ರೀತಿ ನೀವು ಇಲ್ಲಿ ಏನು ಬೇಕು ಎಲ್ಲ ಕೊಡ್ಬೋದು. ಬರೀ ಇಮೇಜಸ್ ಬೇಕಾ, ಇಮೇಜಸ್ ಕೂಡ ನಿಮಗೆ ಫ್ಲಿಪ್ ಆಗೋ ರೀತಿ ನೀವು ಇಲ್ಲಿ ತಗೋಬೋದು. ನೋಡಿ, ಇಮೇಜ್ ಫ್ಲಿಪ್ ಆಗ್ತಾ ಇದೆ. ಇಲ್ಲ ಐಕಾನ್ಸ್ ಬೇಕಾ, ಐಕಾನ್ಸ್ ಮಾತ್ರ ಫ್ಲಿಪ್ ಆಗುತ್ತೆ. ಸೊ ಈ ರೀತಿ ಇಲ್ಲಿ ದಿಸ್ ಈಸ್ ಹೆಡ್ಡಿಂಗ್ ಅಂತ ಇದೆ, ಹೆಡ್ಡಿಂಗ್ ಕೊಡಿ. ಆಮೇಲೆ ಫ್ಲಿಪ್ ಆದಮೇಲೆ ಏನು ಡಿಸ್ಕ್ರಿಪ್ಷನ್ ಬರಬೇಕು, ಇಲ್ಲಿಗೆ ಬರ್ತೀರಾ. ಇಲ್ಲಿ ನೋಡಿ, ಎರಡನೇ ಫ್ಲಿಪ್ಪು, ದಿಸ್ ಈಸ್ ಹೆಡ್ಡಿಂಗ್. ಈ ರೀತಿ ಈ ಫ್ಲಿಪ್ಪಲ್ಲಿ ಏನೆಲ್ಲ ಚೇಂಜಸ್ ಮಾಡಬೇಕು. ಇದು ಫ್ರಂಟಿಗೆ ಇಲ್ಲಿದೆಯಲ್ಲ ಇದು. ಬ್ಯಾಕಿಗೆ ನೋಡಿ ಏನೆಲ್ಲ ಇದೆ ಅದನ್ನು ಚೇಂಜಸ್ ಮಾಡ್ಕೊಳ್ಳಿ. ಬ್ಯಾಕಿಗೆ ಡಿಸ್ಕ್ರಿಪ್ಷನ್ ಅಂತಲೇ ಏನಾದರೂ ಕೊಡಿ, ಅಬೌಟ್ ಮೀ. ಸೊ ನಾನೇನು ತೋರಿಸ್ತಾ ಇದ್ದೀನಿ ಅಂದರೆ ಜಸ್ಟ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ನೆಕ್ಸ್ಟು ಅದನ್ನು ಯಾವ ಕಲರ್ ತೊಗೋಬೋದು, ಯಾವ ಫಾಂಟಲ್ಲಿ ಮಾಡೋದು ಅದೆಲ್ಲ ಆಮೇಲೆ. ಫಸ್ಟು ಯಾವುದೆಲ್ಲ ಹೀಗೆಲ್ಲ ವರ್ಕ್ ಆಗ್ತಾ ಇದೆ ಅಂತ ನಿಮ್ಗೆ ತೋರಿಸ್ಬೇಕು. ಅದಕ್ಕೆ ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಓಕೆನಾ. ಈಗ ಬಂದ ತಕ್ಷಣ ಇಲ್ಲಿ ಅಬೌಟ್ ಮೇಗೆ ಹೋಗುತ್ತೆ, ಇದಕ್ಕೆ ಹೋಗುತ್ತೆ, ಕ್ಲಿಕ್ ಬರುತ್ತೆ. ಇಲ್ಲಿ ನೀವು ಏನಾದರೂ ಮಾಡ್ಬೋದು, ಇಮೇಜ್ ಹಾಕಿ ಏನಾದರೂ ಮಾಡಿ. ಫ್ರಂಟಿಗೆ ಏನೇನು ಕಂಟೆಂಟ್ ಬೇಕೋ ಈ ಕಂಟೆಂಟ್ ಇಲ್ಲಿದೆ. ಇದು ಇಮೇಜ್ ಐಕಾನ್ಗೆ ಹೋದರೆ ನಿಮ್ಗೆ ಬೇರೆ ಇಮೇಜ್ಗಳು ಸಿಗುತ್ತೆ. ಅದೇ ಇಮೇಜ್ ತೊಗೋಬೇಕು ಅಂತ ಇಲ್ಲ, ಸುಮಾರು ಇಮೇಜಸ್ ಇದೆ ಇಲ್ಲಿ ಈ ಥರ. ಆಮೇಲೆ ನೆಕ್ಸ್ಟ್ ಬ್ಯಾಕ್ಗ್ರೌಂಡಿಗೆ ಬಂದಾಗ ನೀವು ಹಾಕೋಬೋದು. ಇಲ್ಲಿ ಅಬೌಟ್ ಮೀ ಅಂತ ಇದೆ. ಸೊ ಈ ರೀತಿ ನಿಮ್ಗೆ ಏನೇನು ಟೆಂಪ್ಲೇಟ್ ಕೊಟ್ಟಿರ್ತಾನೆ ಆ ಟೆಂಪ್ಲೇಟ್ನ ನೀವು ಕೊಡ್ಬೋದು. ಕ್ಲಿಕ್ ಹಿಯರ್ ಅಂತ ಕೊಟ್ಟರೆ ಈ ಪೇಜಿಗೆ, ಅಬೌಟ್ ಮೀ ಪೇಜಿಗೆ ಹೋಗಬೇಕು ಅಂದರೆ ಇಲ್ಲಿ URL ನೀವು ಪೇಸ್ಟ್ ಮಾಡಿ ಅದು ತನ್ನಷ್ಟಕ್ಕೆ ತಾನೇ ತೊಗೊಳುತ್ತೆ. ಸೊ ಇದರ ಟೆಕ್ಸ್ಟ್ ಹೈಟ್ ಆಗಿರ್ಬೋದು, ಡಿಸ್ಕ್ರಿಪ್ಷನ್ ಹೈಟ್ ಆಗಿರ್ಬೋದು, ಆಮೇಲೆ ಟೋಟಲ್ ಬಾರ್ಡರ್ ರೇಡಿಯಸ್ ಆಗಿರ್ಬೋದು. ಇಲ್ಲಿ ಬಾರ್ಡರ್ ರೇಡಿಯಸ್ ಕೂಡ ನಾನು ಕೊಡ್ಬೋದು ಇಲ್ಲಿ ಟೆಕ್ಸ್ಟಿಗೆ. ಸೊ ಈ ರೀತಿ ಫ್ಲಿಪ್ ಅಂತ ಇದೆ, ಅದನ್ನು ನಾವು ಸ್ಲೈಡ್ ಆಗಿನೂ ಕೊಟ್ಕೋಬೋದು. ಸ್ಲೈಡ್ ಆಗ್ತಾ ಇದೆ. ಪುಷ್ ಅಂತಂದರೆ ಪುಷ್ ಮಾಡಿರ್ತಾರ ಒಂದು ಕಡೆಯಿಂದ ರೈಟಿಂದ ಲೆಫ್ಟ್ಗೆ, ಲೆಫ್ಟಿಂದ ರೈಟ್ಗೆ, ಆ ರೀತಿ ಪುಷ್ ಆಗೋ ಥರ ಬರುತ್ತೆ. ಇಲ್ಲಿ ತೊಗೊಂಡು ನೋಡಿ, ಪುಷ್ ಆಯಿತು. ಆ ಪುಷ್ ಡೈರೆಕ್ಷನ್ ಕೂಡ ನೀವು
ಚೇಂಜಸ್ ಮಾಡ್ಬೋದು. ಇಲ್ಲಿ ನೋಡಿ, ಅರ್ಥ ಆಯ್ತಾ? ಇದನ್ನು ನಾನು ರೈಟಿಗೆ ಕೊಟ್ಟಿದ್ದೀನಿ, ಟಾಪ್ ಟು ಬಾಟಮ್ ಅಂತ ಕೊಡ್ತೀನಿ, ಟಾಪ್ ಟು ಬಾಟಮಿಗೆ ಬರುತ್ತೆ, ಇಲ್ಲ ಬಾಟಮ್ ಟು ಟಾಪ್ ಅಂತ ಕೊಡ್ತೀನಿ. ನೋಡಿ ಈ ರೀತಿ ಲೆಫ್ಟಿಗೆ ಕೊಟ್ಟಿದ್ದೀನಿ. ಈ ರೀತಿ ಯಾವ ಕಡೆಯಿಂದ ಪುಷ್ ಮಾಡಬೇಕು ಆ ಕಡೆಯಿಂದ ಪುಷ್ ಮಾಡುತ್ತೆ. ಜೂಮ್ ಇನ್ ನೋಡಿ, ಈ ಥರ ಜೂಮ್ ಇನ್ ಆಗುತ್ತೆ, ಝೂಮ್ ಔಟ್, ಝೂಮ್ ಇನ್, ಝೂಮ್ ಔಟ್. ಸೊ ಈ ರೀತಿ ಆಗುತ್ತೆ. ಝೂಮ್ ಔಟ್ ದೊಡ್ಡದಾಗಿ ಹೋಗುತ್ತೆ. ನೋಡಿ ಝೂಮ್ ಔಟ್ ಆಗುತ್ತೆ, ಝೂಮ್ ಔಟ್ ಆಗುತ್ತೆ. ಫೇಡ್ ಅಂತಂದರೆ ಗ್ರೀನ್ ಇದೆ, ತೊಗೊಂಡೋದ ತಕ್ಷಣ ಫೇಡ್ ಆಯಿತು ನೋಡಿ. ಸೊ ಈ ರೀತಿಯ ಚೇಂಜಸ್ಗಳನ್ನ ನೀವು ಇದರಲ್ಲಿ ಫ್ಲಿಪ್ ಬಾಕ್ಸಲ್ಲಿ ಮಾಡ್ಕೋಬೋದು. ನೆಕ್ಸ್ಟು ಅದೇ ರೀತಿಯದು ಇಲ್ಲಿಗೆ ಬಿಟ್ಟಿದೆ ಪ್ರೈಸ್ ಲಿಸ್ಟ್. ನಿಮ್ದು ಏನೋ ಒಂದು ಪ್ರಾಡಕ್ಟ್ ಇದೆ ಅಂದ್ಕೊಳ್ಳೋಣ, ಆ ಪ್ರಾಡಕ್ಟ್ಗಳಿಗೆ ಪ್ರೈಸ್ ಲಿಸ್ಟ್ ಇರುತ್ತಲ್ವ. ಫಸ್ಟ್ ಐಟಮ್ ಲಿಸ್ಟ್ ಬರುತ್ತೆ. ಅದು ಐಟಮ್ ಲಿಸ್ಟ್ ಆದಮೇಲೆ ಅದರದ್ದು ಇಲ್ಲಿ ನೋಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಡಿ, ಪ್ರೈಸ್ ಕೊಡಿ. ಫಾರ್ ಎಕ್ಸಾಂಪಲ್ ನಿಮ್ಮೊಂದು ಕಾಮರ್ಸ್ ಮಾಡ್ತಾ ಇದ್ದೀರಾ ಅಂದ್ಕೊಳ್ಳೋಣ, ಇಲ್ಲಿಗೆ ಇಮೇಜ್ ಹಾಕಿದರೆ ಪ್ರತಿಯೊಂದಕ್ಕೂ ಒಂದು ಇಮೇಜಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಇದನ್ನು ತೊಗೊತೀನಿ, ಈ ಇಮೇಜು, ಇದರ ಹೆಸರು, ಅದರ ಡಿಸ್ಕ್ರಿಪ್ಷನ್ನು, ಅದರ ಪ್ರೈಸು, ಈ ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಓಕೆನಾ? ಇಲ್ಲಿ ನೀವು ಟ್ಯಾಗ್ ಕೊಡ್ಬೋದು, ಅಂದರೆ ಸ್ಪ್ಯಾನ್ ಅಂದರೆ ಹೈಟು, ಅದೆಲ್ಲ ನನಗೆ ಏನೇನು ಬೇಕಲ್ವ, ಯಾವುದೆಲ್ಲ ಬೇಕೋ ಅದೆಲ್ಲವನ್ನು ನೀವು ಚೇಂಜಸ್ನ ಮಾಡ್ಕೊಳ್ಳಿ. ಓಕೆ, ಸಿಂಪಲ್ ಇದೆ. ಆಮೇಲೆ ಅದ್ರ ಮೇಲೆ ನಾವು ಈಗ ಪ್ರೈಸ್ ಇದೆ, ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಒಂದು ಈ ಐಟಮ್ ಇದೆ, ಈ ಐಟಮ್ ಮೇಲೆ ನಾನು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲಿಗಾದರೂ ಹೋಗಬೇಕು ಅಂದರೆ ಲಿಂಕ್ ಇಲ್ಲೇ ಕೊಟ್ಟರೆ ನಾವು ಲಿಂಕಿಗೆ ಡೈರೆಕ್ಟಾಗಿ ಅದು ಅಸೋಸಿಯೇಟ್ ಆಗುತ್ತೆ. ಸೆಕೆಂಡ್ ಐಟಮ್ ಲಿಸ್ಟಿಗೆ ಮತ್ತೆ ಅದೇ ರೀತಿ, ಥರ್ಡ್ ಐಟಮ್ ಲಿಸ್ಟಿಗೂ ಅದೇ ರೀತಿ. ಸೊ ಈ ರೀತಿ 3 ಲಿಸ್ಟು ನೀವು ಹೆಚ್ಚು ಕಡಿಮೆ ಎಲ್ಲವನ್ನು ಕೊಡ್ಬೋದು. ಎಕ್ಸ್ಟ್ರಾ ಬೇಕು ಅಂತಂದರೆ ಎಕ್ಸ್ಟ್ರಾ ಇಲ್ಲಿ ಆ್ಯಡ್ ಐಟಮ್ ಅಂತ ಇದೆ, ಆ್ಯಡ್ ಐಟಮ್ ಕೊಟ್ಕೊಂಡು ನೀವು ಕೊಟ್ಕೋಬೋದು. ಸೊ ಪ್ರೈಸ್ ಲಿಸ್ಟ್ ಈಗ ರೀಸೆಂಟ್ಲಿ ಆ್ಯಡೆಡ್ ಇರುತ್ತೆ, ಅದು ಎಲ್ಲವನ್ನು ನ್ಯೂ ಆಗಿ ಆ್ಯಡೆಡ್ ಇರುತ್ತೆ. ಅದನ್ನು ನಿಮ್ಗೆ ಬೇಕು ಅಂತಂದಾಗ ನೀವು ಇದನ್ನು ಕೊಟ್ಕೊಳ್ಳಿ. ಸೊ ಪ್ರೈಸ್ ಆಯ್ತಲ್ವ, ಆ ಲಿಸ್ಟಲ್ಲಿ ಬರೋದೇ ಟೇಬಲಲ್ಲಿ ಬರುತ್ತೆ. ಇದರಲ್ಲಿ ಪ್ರೈಸ್ ಟೇಬಲ್ ಅಂತ ಇದೆ, ಇದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ನೋಡಿ. ಲಿಸ್ಟಲ್ಲಿ ಬರ್ತಾ ಇದೆಯಲ್ಲ ಅದೇ ಒಂದು ಟೇಬಲಲ್ಲಿ ಬರುತ್ತೆ. ಇದರಲ್ಲಿ ಟೈಟಲ್ಲು ಮತ್ತು ಇದು ಡಿಸ್ಕ್ರಿಪ್ಷನ್ ಬರುತ್ತೆ ಪ್ರಾಡಕ್ಟದ್ದು, ಆಮೇಲೆ ಪ್ರೈಸಿಂಗ್ ಬರುತ್ತೆ. ಸೊ ಇಲ್ಲಿ ಟೈಟಲ್ ಚೇಂಜ್ ಮಾಡ್ತೀನಿ, ಬುಕ್ ಅಂತ ಕೊಡ್ತೀನಿ, ಸುಮ್ಮನೆ ಜಸ್ಟ್ ಟೈಟಲ್ ಬುಕ್. ಯಾವುದ್ರ ಬಗ್ಗೆ? ಹೌ ಟು ಹ್ಯಾಂಡಲ್ ಸ್ಟ್ರೆಸ್. ಓಕೆನಾ? ಹೌ ಟು ಹ್ಯಾಂಡಲ್ ಸ್ಟ್ರೆಸ್ ಅಂತ ಕೊಟ್ಟಿದ್ದೀನಿ. ಸೊ ಅದ್ರ ಟೆಕ್ಸ್ಟ್ ಹೈಟ್ ಏನು ಬೇಕು ಅದನ್ನು ತೊಗೊತಾ ಇದ್ದೀನಿ. ಪ್ರೈಸಿಂಗ್ ಮಂತ್ಲಿ ಬೇಕಾ, ಡಾಲರ್ ಬೇಕಾ, ರುಪಿ ಬೇಕಾ? ನಾವೇನು ಮಾಡೋಣ, ರುಪಿ ಕೊಡೋಣ. ರುಪಿ ಅಂತ ಕೊಟ್ಟರೆ ರುಪಿ ಅಂತ RS ಅಂತ ಬರುತ್ತೆ. ಇಲ್ಲ ಸಿಂಬಲ್ ಬೇಕು ಅಂತಂದರೆ ಸಿಂಬಲ್ ಕೊಡಿ. ಇವಾಗ ಸಿಂಬಲ್ ಕೂಡ ಬರ್ತಾ ಇದೆ. ಪ್ರೈಸಿಂಗ್ 500 rupees. ಓಕೆ, ಕೊಟ್ಟಿದ್ದೀನಿ. ಇದನ್ನು ಪೀರಿಯಡ್ ಬೇಕು ಅಂತಂದರೆ ಇಡಿ, ಇಲ್ಲ ಅಂತಂದರೆ ಪೀರಿಯಡ್ನ ಕ್ಯಾನ್ಸಲ್ ಮಾಡಿ. ಸೇಲ್ ಆಫ್ ಇದೆ, ಆನ್ ಇದೆ, ಆ ರೀತಿ. ಪ್ರೀವಿಯಸ್ ಪ್ರೈಸಲ್ಲಿ ಎಷ್ಟಿತ್ತು ಅದನ್ನು ಕೊಟ್ಟು ಓವರ್ ಪ್ರೈಸ್ ಇವಾಗ 10,000 ಇತ್ತು ಮುಂಚೆ ಅಂತ ಹೇಳಬೇಕು ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 10,000 ಇತ್ತು, ಇವಾಗ ಎಷ್ಟಾಗಿದೆ? 599 ಆಗಿದೆ. ಈ ರೀತಿ ಏನೋ ಒಂದು ಸಬ್ಸ್ಕ್ರಿಪ್ಷನ್ ತೊಗೊತೀರಾ, ಅಲ್ಲಿದಾಯಿತು. ಪೀರಿಯಡ್ ಬೇಡ ಅಂತ ಅಂದರೆ ನೀವೇನು ಮಾಡಿ, ತೆಗೆದುಬಿಡಿ. ಯಾವುದೇ ರೀತಿಯ ಪೀರಿಯಡ್ ಇದಕ್ಕೆ ಬೇಕಾಗಲ್ಲ. ಸೊ ಇದೇ ರೀತಿ ನೀವು ಮಾಡ್ಬೋದು. ಕೆಲವೊಂದೆಲ್ಲ ಚೇಂಜಸ್ಗಳನ್ನ ನೀವು ಮಾಡ್ಕೋಬೋದು. ಐಟಮ್ ಲಿಸ್ಟ್ನ ಇಲ್ಲಿ ಕೊಡಿ, ಪ್ರತಿಯೊಂದು ಐಟಮ್ ಇಲ್ಲಿ ಬರುತ್ತೆ. ಒಂದೇ ಐಟಮ್ ಬೇಕಂದ್ರೆ ಒಂದು ಐಟಮ್ ಕೊಡಿ. ಫುಟರಲ್ಲಿ ಕ್ಲಿಕ್ ಬಟನ್ ಇದೆ, ಬೈ ನೌ ಅಂತ ಕೊಡಿ. ಫಾರ್ ಎಕ್ಸಾಂಪಲ್ ಬೈ ನೌ ಅಂತ ಕೊಟ್ಟು ಲಿಂಕ್ ಕೊಟ್ಟರೆ ನಿಮ್ಮ ಕಾರ್ಟಿಗೆ ಹೋಗಬೇಕು, ಅಥವಾ ಎಕ್ಸಿಟ್ ಟು ಕಾರ್ಟ್ ಆಗಿ ಪೇಮೆಂಟ್ ಆಪ್ಷನ್ಗೆ ಹೋಗಬೇಕು, ಅದರ ಲಿಂಕ್ನ ನೀವು ಇಲ್ಲಿ ಕೊಡಿ. ಸೊ ಈ ರೀತಿ ಹೆಡರ್ ಇದೆ, ಓಕೆ, ಪ್ರೈಸಿಂಗ್ ಇದೆ, ಓಕೆ. ಫೀಚರಲ್ಲಿ ಐಟಮ್ ಲಿಸ್ಟ್ಗಳಿದೆ. ನಾನು ಒಂದೇ ಐಟಮ್ ಕೊಡ್ತೀನಿ ಅಂದರೆ ಒಂದೇ ಐಟಮ್ ಕೊಡಿ. ಐಟಮ್ ಲಿಸ್ಟಲ್ಲಿ ಏನೇನು ಎಡಿಟ್ ಮಾಡ್ಬೋದು ಅಂದರೆ ಇದಕ್ಕೆ ನೀವು ಐಕಾನ್ನ ಕೊಡ್ಬೋದು. ಓಕೆ, ಐಕಾನ್ ಕಲರ್ನ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಸರ್ಕಲ್ ಕೊಡ್ತೀನಿ, ನೋಡೋಣ ಹೇಗೆಲ್ಲ ಕಾಣಿಸುತ್ತೆ ಅಂತ. ಈ ಐಟಮ್ಗೆ ಹಿಂದ್ಗಡೆ ಏನು ಬಂದಿರುತ್ತಲ್ಲ ಅದನ್ನು ನೀವು ಇಲ್ಲಿ ಕೊಡ್ಬೋದು. ಟೆಕ್ಸ್ಟಲ್ಲಿ ಸುಮ್ಮನೆ ಬುಕ್ ಅಂತ ಕೊಡ್ತೀನಿ.
ಈ ರೀತಿ ನೀವು ಏನು ಬೇಕು ಆ ಚೇಂಜಸ್ಗಳನ್ನ ಮಾಡ್ಕೊಳ್ಳಿ. ರಿಬ್ಬನ್ ಅಂತ ಅಂದರೆ ಇಲ್ಲಿ ನೋಡಿ ಕೆಳಗಡೆ ಬಂದಿದೆಯಲ್ವ, ಹಾಕ್ಕೊಡ್ತೀನಿ ರಿಬ್ಬನ್. ಚೇಂಜಸ್ ಆಗ್ತಿಲ್ಲ, ರಿಬ್ಬನ್ ಎಲ್ಲ ಐತಿದ್ರದ್ದು. ಇಲ್ಲಿ ಬಂದಿದೆ ನೋಡಿ, ಸಾರಿ, ಇಲ್ಲಿ ಪಾಪ್ಯುಲರ್ ಅಲ್ಲಿ ಬಂದಿದೆ ನೋಡಿ, ಆ ರಿಬ್ಬನ್ ಹೇಳ್ತಿರೋದು ಇಲ್ಲಿದೆ ನೋಡಿ, ಪಾಪ್ಯುಲರ್ ಅಂತ. ಅದು ಇಲ್ಲಿ ಡೈನಾಮಿಕ್ ಟ್ಯಾಗ್ಸ್ ಅಲ್ಲಿ ಬಂದರೆ ರಿಬ್ಬನ್ ಅಲ್ಲಿ ನೀವು ಏನಾದರೂ ಕೊಡ್ಬೋದು. ಇಲ್ಲಿ ಇಷ್ಟೊಂದಿದೆ, ಸೈಟ್ ಟೈಟಲ್ ಆಗಲಿ, ಟ್ಯಾಗ್ ಲೈನ್ ಆಗಲಿ, ಅಥವಾ ಎಲ್ಲವನ್ನ ನೀವು ಇದರಲ್ಲಿ ಕೊಡ್ಬೋದು. ಅಥವಾ ಪಾಪ್ಯುಲರ್ ಅಂತ ಇದೆ, ಪಾಪ್ಯುಲರ್ ಇಲ್ಲ, ಸೇಲ್ ಈಸ್ ಆನ್ ಅಂತ ಕೊಡಿ ನೋಡಿ, ಸೇಲ್ ಈಸ್ ಆನ್ ಅಂತ ಇದೆ. OS ಆಯ್ತಾ, ಸೇಲ್ ಈಸ್ ಆನ್. ಇಲ್ಲಿ ರಿಬ್ಬನ್ ಬರ್ತಾ ಇದೆ ನೋಡಿ. ಸ್ಟೈಲಲ್ಲಿ ಆ ರಿಬ್ಬನ್ ಕಲರ್ ಕೂಡ ನೀವು ಇದರಲ್ಲಿ ಚೇಂಜಸ್ ಮಾಡ್ಬೋದು. ಸ್ಟೈಲಿಗೆ ಬನ್ನಿ, ರಿಬ್ಬನ್ ಕೊಡಿ. ನನಗೆ ಕಾಣಿಸ್ತಾ ಇಲ್ಲ ಅಲ್ವಾ, ಬ್ಲ್ಯಾಕಲ್ಲಿ ಕೊಡೋಣ ನೋಡಿ, ಇವಾಗ ಹೈಲೈಟ್ ಆಯಿತು. ಈ ರೀತಿ ಈ ರಿಬ್ಬನ್ ಕೂಡ ನೀವು ಮಾಡ್ಬೋದು. ಅದರ ಡಿಸ್ಟೆನ್ಸ್ ಎಷ್ಟಿರಬೇಕು ರಿಬ್ಬನ್ದು ನೋಡಿ, ಇದರಿಂದ ಇಲ್ಲಿವರೆಗೂ ಡಿಸ್ಟೆನ್ಸ್ನ ನೀವು ತಗೋಬೋದು. ಆ ರಿಬ್ಬನ್ಗೆ ಏನೋ ಒಂದು ಶಾಡೋ ಬೇಕು, ಬಾಕ್ಸ್ ಬೇಕು ಅಂತಂದರೆ ಶಾಡೋ ಅಲ್ಲಿ ನೋಡಿ, ಶಾಡೋ ಆಫ್ ಮಾಡಿದರೆ ಒಂದು, ಆನ್ ಮಾಡಿದರೆ ಒಂದಿದೆ. ಅರ್ಥ ಆಯ್ತಲ್ಲ, ತೆಗೆದ್ರೆ ಶಾಡೋ ಏನೂ ಇಲ್ಲ. ಇವಾಗ ಶಾಡೋ ಕೊಡ್ತೀನಿ ನೋಡಿ, ಕಾಣಿಸ್ತಾ ಇದೆ. ಸೊ ಈ ರೀತಿ ಶಾಡೋ ಕೂಡ ನೀವು ಇಲ್ಲಿ ಕೊಡ್ಬೋದು. ಇದೆಲ್ಲವನ್ನು ಎಡಿಟ್ ಮಾಡೋದು ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಅದ್ರ ಪ್ರಕಾರ ಫಾಲೋ ಮಾಡಿ, ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿದೆ, ಏನೂ ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಹೋಗೋಣ, ಕಂಟೆಂಟ್ಗಳನ್ನ ಮುಗಿಸೋಣ. ಫಸ್ಟು ಲಾಗಿನ್ ಆಯಿತು, ಪ್ರೆಸ್ ಆಯಿತು, ಹಾಟ್ಸ್ಪಾಟ್ ಆಯಿತು, ಪ್ರೈಸ್ ಆಯಿತು, ಫ್ಲಿಪ್ ಬಾಕ್ಸ್ ಆಯಿತು, ಕಾಲ್ ಟು ಆ್ಯಕ್ಷನ್. ಕಾಲ್ ಟು ಆ್ಯಕ್ಷನ್ ಈಸ್ ನಥಿಂಗ್ ಬಟ್ ಇಲ್ಲಿ ನಾವು ಬಟನ್ ಏನು ತೊಗೊತೀವಲ್ವ ಅದೇ. ಕಾಲ್ ಟು ಆ್ಯಕ್ಷನ್ಗೆ ಸೇಮ್ ನಾವೇನು ಬಟನ್ ತೊಗೊಂಡು, ಹೆಡ್ಡಿಂಗ್ ತೊಗೊಂಡು ನಾವೇನು ನೀಟಾಗಿ ಕೊಡ್ತೀವಿ, ಅದನ್ನೇ ಒಂದು ಟೆಂಪ್ಲೇಟ್ ಮಾಡಿಬಿಟ್ಟು ಕಾಲ್ ಟು ಆ್ಯಕ್ಷನ್ ಅನ್ನೋ ಬಟನಲ್ಲಿ ಇಟ್ಟಿದ್ದಾರೆ. ಇದರಲ್ಲಿ ಕ್ಲಾಸಿಕ್ ಇದೆ ಸ್ಕಿನ್, ಇಲ್ಲ ಕವರ್ ಇದೆ. ಕವರ್ ಅಂದರೆ ಫುಲ್ ಹಿಂದ್ಗಡೆ ಫುಲ್ ಕವರ್ ಆಗಿದೆ ನೋಡಿ. ಕ್ಲಾಸಿಕ್ ಅಂತಂದರೆ ಕ್ಲಾಸಿಕ್ ಇಷ್ಟು ಮಾತ್ರ, ಅಂದರೆ ಕೆಳಗಡೆ ಬರುತ್ತೆ ನಿಮ್ಮದು ಇಮೇಜು, ಮೇಲ್ಗಡೆ ಇರುತ್ತೆ. ಸೊ ಇಮೇಜ್ ಹಾಕೋಣ ಫಸ್ಟ್, ಒಂದು ಹೇಗೆ ಕಾಣುತ್ತೆ ಅಂತ. ಯಾವ ತೊಗೋಣ, ಈ ನೇಚರ್ ತೊಗೋಣ. ಓಕೆ, ನೇಚರ್ ತೊಗೋಣ. ಈ ಥರ ಅರ್ಥ ಆಗ್ತಿದೆ. ಕ್ಲಾಸಿಕ್ ಅಂದರೆ ಈ ಥರ, ಕವರ್ ಅಂತಂದರೆ ಫುಲ್ ಹಿಂದ್ಗಡೆ ಬ್ಯಾಕ್ಗ್ರೌಂಡಿಗೆ ಇದೇ ಇರುತ್ತೆ. ನೆಕ್ಸ್ಟ್ ಕಂಟೆಂಟಿಗೆ ಬನ್ನಿ, ಕಂಟೆಂಟ್ ಚೇಂಜ್ ಮಾಡಿ. ಫೀಲ್ ದಿ ಫ್ರೆಶ್ನೆಸ್ ಅಂತ ಕೊಡಿ. ಫೀಲ್ ದಿ ಫ್ರೆಶ್ನೆಸ್. ಈ ಕಲರ್ದು ಎಲಿಮೆಂಟ್ ಯಾವುದೂ ಇಲ್ಲ. ನೀವು ಗ್ರಾಫಿಕ್ ಎಲಿಮೆಂಟ್ ಬೇಕಾದರೆ ಗ್ರಾಫಿಕ್ ಎಲಿಮೆಂಟ್ ತೊಗೊಳ್ಳಿ, ಇಮೇಜ್ ಬೇಕಾದರೆ ಇಮೇಜ್ ತೊಗೊಳ್ಳಿ. ಆ ಇಮೇಜ್ ಮೇಲೇ ಈ ಇಮೇಜು ಓವರ್ಲೇ ಆಗುತ್ತೆ. ಸೊ ನಾನು ಅದನ್ನೇನು ಕೊಡ್ತಾ ಇಲ್ಲ, ನನ್ನ ಅಂತ ಕೊಡ್ತಾ ಇದ್ದೀನಿ ಎಲಿಮೆಂಟ್ಗೆ. ಸೊ ಡಿಸ್ಕ್ರಿಪ್ಷನ್ ತೊಗೊಳ್ಳಿ. ಲೈಫ್ ಈಸ್ ಬ್ಯೂಟಿಫುಲ್. ಲೈಫ್ ಈಸ್ ಬ್ಯೂಟಿಫುಲ್, ಪ್ಲೀಸ್ ಎಂಜಾಯ್. ಸೊ ಈ ರೀತಿ ಅದನ್ನು ಕೊಟ್ಟಿದ್ದೀನಿ. ಆಮೇಲೆ ಕ್ಲಿಕ್ ಹಿಯರ್ ಅಂತಂದರೆ ಕ್ಲಿಕ್ ಹಿಯರ್, ಇಲ್ವಾ ಲೋಡ್ ಮೋರ್, ಕಮಿಂಗ್ ಸೂನ್, ಅಥವಾ ಇಲ್ಲಿ ಏನಾದರೂ ಕೊಡಿ. ಕ್ಲಿಕ್ ಹಿಯರ್ ಅಂತಲೇ ಬಿಡ್ತಾ ಇದ್ದೀನಿ. ಅದು ಯಾವ ಫಾರ್ಮಿಗೆ ಏನಾದರೂ ಹೋಗಬೇಕು ಅಂತಂದರೆ ಫಾರ್ಮ್ ನಂಬರ್ನ ಕೊಡಿ. ಫಾರ್ ಎಕ್ಸಾಂಪಲ್ ಎಲ್ಲಿಗೂ ಟ್ರಿಪ್ ಹೋಗ್ತಾ ಇದ್ದೀರಾ ಅಂದರೆ ಫೀಲ್ ದ ಫ್ರೆಶ್ನೆಸ್, ಪ್ಲೀಸ್ ಎಂಜಾಯ್ ಅಂತ ಕೊಟ್ಟಿದ್ದೀರಾ. ಇದಕ್ಕೆ ಏನು ಮಾಡಿ, ಜಾಯಿನ್ ನೌ ಅಂತ ಕೊಡಿ. ಜಾಯಿನ್ ನೌ. ಈ ಪೇಜ್ ಏನಿದೆಯಲ್ಲ, ನಿಮ್ಮ ಜಾಯಿನ್ ನಾವು ಆಗೋಕ್ಕೆ ಲಾಗಿನ್ ಪೇಜ್ ಏನಿರುತ್ತೆ, ನಿಮ್ಮದೊಂದು ಇದು ಏನಿರುತ್ತೆ, ಅಲ್ಲಿಗೆ ಹೋಗಂಗೆ URL ಇರಬೇಕು. ಅದನ್ನು ಕೊಡಿ. ಕ್ಲಿಕ್ ಮಾಡಿದ ತಕ್ಷಣ URL ಕ್ಲಿಕ್ ಆಗುತ್ತೆ. ಅರ್ಥ ಆಗ್ತಿದೆ ಅನ್ಕೋತಾ ಇದ್ದೀನಿ. ನೆಕ್ಸ್ಟು ಏನಿದೆ ಇದರಲ್ಲಿ, ಓವರ್ ಎಫೆಕ್ಟ್. ಇವಾಗ ನೋಡಿ, ತೊಗೊಂಡೋದ ತಕ್ಷಣ ಗ್ರೋ ಆಗ್ತಾ ಇದೆ ಅಲ್ವ, ಅದ್ರ ಬದಲು ಇಲ್ಲಿ ಇಷ್ಟೊಂದಿದೆ. ಸ್ಲೈಡ್ ಲೆಫ್ಟು, ಸ್ಲೈಡ್ ರೈಟು, ಈ ಥರ ಎಲ್ಲ ಇದೆ. ಗ್ರೋ ಇದೆ, ಸ್ರಿಂಕ್ ಇದೆ, ಮೂವ್ ರೈಟ್ ಇದೆ, ಎಕ್ಸಿಟ್ ಇದೆ ನೋಡಿ. ಸ್ಲೈಡ್ ಔಟ್ ರೈಟ್, ಸ್ಲೈಡ್ ಔಟ್ ಆಯಿತು. ಅರ್ಥ ಆಯ್ತಾ, ಈ ರೀತಿ. ಸೊ ಆಗಲೇ ತೊಗೊಂಡಿರೋದೇ ಚೆನ್ನಾಗಿದೆ. ಗ್ರೋ ಅಂತಲೇ ಕೊಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಹಿಂದ್ಗಡೆ ಗ್ರೋ ಆಗಿ ನಮಗೆ ಜಾಯಿನ್ ಮಾಡೋಕ್ಕೆ ಬರುತ್ತೆ.
ಬ್ಯಾಕ್ಗ್ರೌಂಡ್ ಏನಾಗಬೇಕು, ಝೂಮ್ ಇನ್ ಆಗ್ತಾ ಇದೆ, ಝೂಮ್ ಔಟ್ ಆಗುತ್ತೆ ನೋಡಿ. ಈಗ ನೋಡಿ, ಝೂಮ್ ಇನ್ ಆಗ್ತಿಲ್ಲ, ಝೂಮ್ ಔಟ್. ಬ್ಯಾಕ್ಗ್ರೌಂಡ್ ಏನಾಗ್ತಾ ಇದೆ, ಬ್ಯಾಕ್ಗ್ರೌಂಡ್ ಬಗ್ಗೆ ಚೇಂಜಸ್ ಇಲ್ಲಿದೆ. ಮೂವ್ ಲೆಫ್ಟ್ ಬ್ಯಾಕ್ಗ್ರೌಂಡ್, ಮೂವ್ ರೈಟ್, ಲೆಫ್ಟ್ ರೈಟ್, ಆ ರೀತಿ ತಗೊಳ್ಳುತ್ತೆ. ಓವರ್ಲೆ ಕಲರ್ ಕೊಟ್ಟರೆ ನೀವು ತೊಗೊಂಡೋದ ತಕ್ಷಣ ಇಮೇಜ್ ಬದಲು ಕಲರ್ ಆದರೂ ತೊಗೊಳುತ್ತೆ, ಅಥವಾ ಬೇರೆ ಇಮೇಜ್ ಬೇಕು ಅಂದರೆ ಬೇರೆ ಇಮೇಜ್ ಆದರೂ ತೊಗೊಳುತ್ತೆ. ಬ್ಲ್ಯಾಕ್ ತೊಗೊತಾ ಇದ್ದೀನಿ ಅನ್ಕೊಂಡು ಫಾರ್ ಎಕ್ಸಾಂಪಲ್, ಹೆಂಗಿದೆ ನೋಡಿ, ಬ್ಲ್ಯಾಕ್ ಇದೆ, ತೊಗೊಂಡೋದ ತಕ್ಷಣ ಇಮೇಜ್ ಬರ್ತಾ ಇದೆ. ಅರ್ಥ ಆಯ್ತಾ? ಈ ರೀತಿ. ಸೊ ಇದೊಂದು ಕಾಲ್ ಟು ಆ್ಯಕ್ಷನ್ ಅಂತ ಇದೆ, ಜಾಯಿನ್ ನಾವು ಅಂತ. ನಿಮಗೆ ಒಂದು ಬಟನ್ನು, ಒಂದು ಡಿಸ್ಕ್ರಿಪ್ಷನ್ನು, ಒಂದು ಫೋಟೋ, ಒಂದು ಇಮೇಜ್, ಒಂದು ಟೈಟಲ್, ಒಂದು ಬಾಕ್ಸ್ ರೂಪದಲ್ಲಿ ಮಾಡಿಕೊಟ್ಟಿದ್ದಾರೆ. ನೀವು ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಇಲ್ಲ, ಸಪ್ರೇಟಾಗಿ ನೀವು ಮಾಡ್ಕೋಬೋದು ಇದೇ ರೀತಿ. ಅದಕ್ಕೆ ಟೈಮ್ ಹಿಡಿಯುತ್ತೆ, ಡೈರೆಕ್ಟಾಗಿ ಕೊಡ್ತಾ ಇದ್ದಾರೆ ಅಷ್ಟೇ. ಓಕೆನಾ? ನೀವು ಫ್ರೀ ವರ್ಷನಲ್ಲಿ ಇರೋದ್ರಲ್ಲೇ ಇದನ್ನು ನೀವು ಚೂಸ್ ಮಾಡ್ಕೋಬೋದು. ಚೂಸ್ ಮಾಡ್ಕೊಂಬಿಟ್ಟು ನಿಮ್ಗೆ ಎಲ್ಲೆಲ್ಲಿ ಬೇಕೋ ಅಲ್ಲಿ ನೀವು ಹಾಕೋಬೋದು. ಓಕೆನಾ? ಮೀಡಿಯಾ 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 ಮೀಡಿಯಾದಲ್ಲಿ ನೋಡಿ, ನಮ್ಮ ಹತ್ರ ಇರತಕ್ಕಂಥ ಮೀಡಿಯಾದಲ್ಲಿ ಐಟಮ್ಗಳನ್ನ ಎಷ್ಟಾದರೂ ಹಾಕ್ಬೋದು. ಸ್ಲೈಡ್ಸ್ ಬರುತ್ತೆ, ಸೇಮ್ ನಿಮ್ಮ ಈ ಇಮೇಜ್ ಕರ್ಸೋಲ್ ಅಂತ ಏನಿದೆ, ಇಮೇಜ್ ಕರ್ಸೋಲಲ್ಲಿ ಏನೆಲ್ಲ ಮಾಡ್ತಾರಲ್ವ ಸೇಮ್ ಅದೇನೆ, ಮತ್ತು ಏನು ಚೇಂಜಸ್ ಇಲ್ಲ. ಇಮೇಜ್ಗಳು ಎಷ್ಟು ಕೊಡ್ತಾರೆ ಇಮೇಜಸ್ ಬರುತ್ತೆ, ಸ್ಲೈಡ್ ಬೇಕು ಅಂದರೆ ಸ್ಲೈಡ್ ಬರುತ್ತೆ, ಫೇಡ್ ಬೇಕಂದ್ರೆ ಫೇಡ್ ಬರುತ್ತೆ, ಕ್ಯೂಬ್ ಬೇಕು ಅಂದರೆ ಕ್ಯೂಬ್ ಬರುತ್ತೆ. ಓಕೆನಾ? ನಾನೇನು ಮಾಡ್ತೀನಿ, ಕ್ಯೂಬ್ ಕೊಡ್ತೀನಿ ನೋಡಿ. ನೋಡಿ ಚೇಂಜಸ್ ಆಗ್ತಾ ಇದೆ, ಬಟ್ ನಾವು ಎಲ್ಲ ಇಮೇಜ್ ಒಂದೇ ಇರೋದ್ರಿಂದ ನಮಗದು ಗೊತ್ತಾಗ್ತಿಲ್ಲ ಅಷ್ಟೇ. ಓಕೆನಾ? ಸ್ಲೈಡ್ ಕೊಟ್ಟರೆ ಸ್ಲೈಡ್ ಆಗುತ್ತೆ, ಒಂದಾದ್ಮೇಲೆ ಒಂದು. ಫೇಡ್ ಕೊಟ್ಟರೆ ಫೇಡ್ ಆಗುತ್ತೆ. ಈ ರೀತಿ ಹೈಟ್ ಆಗಿರ್ಬೋದು. ಎಡಿಷನಲ್ ಆಪ್ಷನಲ್ಲಿ ಏನಿದೆ ಅಂತ ನೋಡ್ಕೊಂಬೋಣ, ಬೇರೆ ಏನಾದರೂ ಇದ್ದರೆ ಹೇಳೋಕ್ಕಾಗುತ್ತೆ. ಸೊ ಇದರಲ್ಲಿ ಸೇಮ್ ಆಲ್ರೆಡಿ ಮುಂಚೆ ನಾವು ಇಮೇಜ್ ಅಥವಾ ಮೀಡಿಯಾ ಕರ್ಸೋಲಲ್ಲಿ ಏನೇನು ಕೊಟ್ಟಿದ್ದೀವಿ ಅದನ್ನೇ ಇಲ್ಲೇ ಇದೆ. ನಮಗೆ ಯಾರೋ ಬೇಕಾ, ಡಾಟ್ ಬೇಕಾ, ಆಮೇಲೆ ಯಾರೋ ಡಾಟ್ ಎರಡೂ ಬೇಕಾ, ಆಟೋ ಪ್ಲೇ ಬೇಕಾ, ಸ್ಪೀಡ್ ಎಷ್ಟು, ಓಕೆನಾ? ಇದೆಲ್ಲವನ್ನು ಆಲ್ರೆಡಿ ಹೇಳಿದ್ದೀನಿ, ಅದೇ ರೀತಿ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಾಲ್ ಟು ಆ್ಯಕ್ಷನ್ ಆಯಿತು. ಸೇಮ್ ಟೆಸ್ಟಿಮೋನಿಯಲ್ಸ್ ಏನಿರುತ್ತೆ ಅದನ್ನು ಒಂದೊಂದಾಗಿ ಹಾಕೋ ಬದಲು ಈ ರೀತಿ ಇಮೇಜ್ ಕರ್ಸೋಲ್ ಬರ್ತಾ ಇದೆ, ಅದೇ ಟೆಸ್ಟಿಮನಿ ಕರ್ಸೋಲ್ ಕೂಡ ಯೂಸ್ ಆಗುತ್ತೆ. ನೀವು ಎಷ್ಟು ಟೆಸ್ಟಿಮೋನಿಯಲ್ಸ್ ಕೊಡ್ತೀರಾ, ಇದ್ರ ಕೆಳಗಡೆ ತೊಗೊತಾ ಇಲ್ಲ, ಇಲ್ಲಿ ಕೊಡ್ತೀನಿ. ಈಗ ನೋಡಿ, ನಾನೊಂದು ಟೆಸ್ಟಿಮೋನಲ್ ಇದೆ, ಆ ಟೆಸ್ಟಿಮೋನಲ್ ಈಗ ಯಾರೋ ಜಾನ್ ಅಂತ ಹೇಳಿದ್ದೀನಿ ಅಂತ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ನೀವು ಯಾರಾದರೂ ಹೇಳಿರೋದು, ಫಾರ್ ಎಕ್ಸಾಂಪಲ್ಲು ನಿಮ್ಮ ಕಂಪ್ನಿಯಲ್ಲಿ ಒಂದೇನೋ CEO ಇದ್ದಾರೆ ಅನ್ಕೋಣ, ಅವ್ರೇನೋ ಒಂದು ಟ್ಯಾಗ್ ಲೈನ್ ಇರುತ್ತೆ, ಅದನ್ನು ನೀವು ಕೊಡಿ. ಅಥವಾ ನಿಮ್ಮ ಕಸ್ಟಮರ್ಸು ನಿಮಗೆ ಫೀಡ್ಬ್ಯಾಕ್ ಕೊಟ್ಟಿರ್ತಾರೆ, ಕಮೆಂಟ್ಸ್ ಕೊಟ್ಟಿರ್ತಾರೆ, ಆ ಕಮೆಂಟ್ಸ್ನ ಇಲ್ಲಿ ತೊಗೊಂಬಂದು ಆ ಪರ್ಟಿಕ್ಯುಲರ್ ಆಗಿ ನೀವು ಕಮೆಂಟ್ ಸೆಕ್ಷನಿಂದ ಡೈರೆಕ್ಟಾಗಿ ಎತ್ಕೊಂಡ್ರೆ ಎಲ್ಲ ಕಮೆಂಟ್ಸು ಬರ್ತಾ ಇರುತ್ತೆ. ಬಟ್ ಬೇಡ, ನಮಗೆ ಬೇಕಾಗಿರ್ತಕ್ಕಂಥ ನೀಟಾಗಿರ್ತಕ್ಕಂಥ ಕಮೆಂಟ್ಸ್ಗಳನ್ನ ಮಾತ್ರ ನಾನು ಇಲ್ಲಿ ಹಾಕ್ತೀನಿ ಅಂತಂದರೆ ನೀವು ಎಡಿಟ್ ಮಾಡಿ ಯಾರ್ದು ಕಮೆಂಟು ಅದನ್ನು ಅವ್ರ ಹೆಸರು ಕೊಡಿ, ಬೈಯರ್ ಅಂತ ಕೊಡಿ, ಅವ್ರ ಕಮೆಂಟ್ ಕೊಡಿ, ಅವ್ರದ್ದು ಇಮೇಜ್ ಇದ್ದರೆ ಅವ್ರದ್ದು ಪ್ರೊಫೈಲಲ್ಲಿ ಇಮೇಜ್ ಇದ್ದರೆ ಆ ಪ್ರೊಫೈಲಲ್ಲಿ ಇಮೇಜ್ ಹಾಕಿ. ಸೊ ಈ ರೀತಿ ನೀವು ಒಂದು ಟ್ರಸ್ಟ್ ಬಿಲ್ಡ್ ಮಾಡೋಕ್ಕೆ ಇದನ್ನು ಯೂಸ್ ಮಾಡ್ಬೋದು. ನೋಡಿ ಇದರಲ್ಲಿ ಏನಿದೆ, ಬಬಲ್ ಬೇಕು ಅಂದರೆ ಬಬಲು ಆಗುತ್ತೆ, ಅರ್ಥ ಆಯ್ತಾ? ಸ್ಕಿನ್ ಬೇಕು ಅಂದರೆ ಸ್ಕಿನ್ನು ಆಗುತ್ತೆ. ಆ್ಯಡ್ ಐಟಮಿಗೆ ಬನ್ನಿ, ಐಟಮ್ 1 ಕಂಟೆಂಟ್ ಇದೆ. ಇಮೇಜ್ ಬೇಕು ಅಂತಂದರೆ ಅವ್ರದ್ದು ಇಮೇಜ್ ಕೊಡಿ. ಸೊ ಅರ್ಥ ಆಯ್ತಾ? ಇಮೇಜ್ ಕೊಟ್ಟಿದ್ದೀನಿ, CEO ಅಂತ ಇದೆ, ನಾನು ಏನು ಬೇಕೋ ಅದನ್ನು ಚೇಂಜ್ ಮಾಡಿ. ಅವ್ರ ಪ್ರೊಫೆಷನ್ನ ಗೊತ್ತಿದ್ದರೆ ಹಾಕಿ. ಫಾರ್ ಎಕ್ಸಾಂಪಲ್ಲು ಇವ್ರು ಯಾರೋ ಡಾಕ್ಟರ್ ಇದ್ದಾರೆ ಅಂದ್ಕೊಂಡು, ಡಾಕ್ಟರ್ ಕೊಡ್ತಾಯಿದ್ದೀನಿ ಸುಮ್ಮನೆ. ಇವ್ರದ್ದು ಏನು ಕೊಡ್ತೀನಿ, ನಿಮ್ಮ ಪ್ರಾಡಕ್ಟ್ ಬಗ್ಗೆ ಪಾಸಿಟಿವ್ ಆಗಿ ಕೊಡ್ತೀನಿ. ಓಕೆ, ಪ್ರಾಡಕ್ಟ್ಸ್ ಆರ್ awesome. I will suggest this product to my friends. ಈ ರೀತಿ ಅವ್ರು ಹೇಳಿರೋ ರೀತಿ ನೀವು ಇದನ್ನು ಪೋರ್ಟ್ರೇ ಮಾಡ್ಬೋದು. ಸೊ ಗೊತ್ತಾಯ್ತಲ್ವ? ಐಟಮ್ 2ಅಲ್ಲಿ ಕೂಡ ಹಾಗೆ ಕೊಡಿ, ಬೇರೆ ಹೆಸರಲ್ಲಿ. ಐಟಮ್ 3ಅಲ್ಲಿ ಕೂಡ ಹಾಗೆ ಕೊಡಿ. ಉಳಿದಿರೋದು ಎಲ್ಲವೂ ಸೇಮ್ ಇರುತ್ತೆ, ಇದನ್ನು ಟಚ್ ಮಾಡೋಕ್ಕೆ ಹೋಗಲ್ಲ.
ಇದನ್ನು ನೀವು ಮಾಡ್ತಾ ಇದ್ದೀರಾ, ಬಟ್ ಆಲ್ರೆಡಿ ಕೊಟ್ಟಿರ್ತಕ್ಕಂಥ ರಿವ್ಯೂಸ್ ಏನು ಬಂದಿರುತ್ತಲ್ವ, ಆ ರಿವ್ಯೂಸ್ಗಳನ್ನೇ ಅಥವಾ ಕಮೆಂಟ್ಸ್ಗಳನ್ನು ನೀವು ಹಾಕಬೇಕು ಅಂತಂದರೆ ಇಲ್ಲೊಂದು ಆಪ್ಷನ್ ಇದೆ ರಿವ್ಯೂಸ್ ಅಂತ. ಈ ರಿವ್ಯೂಸ್ ಕರ್ಸೋಲ್ನ ನೀವು ತಂದು ಇದಕ್ಕೆ ಹಾಕಿ, ನಿಮಗೆ ನೋಡಿ ಬೇರೆ ರಿವ್ಯೂಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ನೋಡಿ ಟ್ವಿಟರ್ ಅಂತ ಇದೆ, ಇದನ್ನು ನೀವು ಇಲ್ಲಿ ಎಲ್ಲವನ್ನು ಚೇಂಜ್ ಮಾಡ್ಕೋಬೋದು. ರಿವ್ಯೂಸಲ್ಲಿ ಸ್ಲೈಡ್ ಒನ್ನಲ್ಲಿ ಏನೇನು ಬೇಕು ನೋಡಿ, ನಿಮಗೆ ಐಕಾನ್ ಯಾವುದರಲ್ಲಿ ಅವ್ರು ರಿವ್ಯೂ ಕೊಟ್ಟಿದ್ದಾರೆ, ಕಮೆಂಟ್ಸಲ್ಲಿ ಬಂದಿದೆಯಾ ಅಥವಾ ಟ್ವಿಟ್ಟರಲ್ಲಿ ಬಂದಿದೆಯಾ, ನಿಮ್ಮ ರಿವ್ಯೂ ವಾಟ್ಸಪ್ಪಲ್ಲಿ ಬಂದಿದೆಯಾ, ಈ ಥರ ನೀವು ತಗೊಂಡು ಯೂಸ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಂತ ಕೊಡ್ತೀನಿ ನಾನು ಇವಾಗ. ಇನ್ಸ್ಟಾಗ್ರಾಮಲ್ಲಿ ಇವರು ನಮಗೆ ಕೊಟ್ಟಿರ್ತಕ್ಕಂಥ ಇದು ಅಂತ ಹಾಕ್ಬೋದು. ಬಟ್ ನೀವೇನು ಅಂತ ಅಂದರೆ ಜೆನ್ಯೂನ್ ಆಗಿರಲಿ. ಈಗ ಅವ್ರೊಂದು ರೇಟಿಂಗ್ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ, ಅವ್ರು ಕೊಟ್ಟಿರೋ ರೇಟಿಂಗು 4 ಇದೆ. ಓಕೆ, 4 ರೇಟಿಂಗ್ ಕೊಟ್ಟಿದ್ದಾರೆ. ಅಲ್ಲಿ ಇರ್ತಕ್ಕಂಥ ಕಮೆಂಟು, ಅಲ್ಲಿರ್ತಕ್ಕಂಥ ID, ಅಲ್ಲಿರ್ತಕ್ಕಂಥ ಯೂಸರ್ ನೇಮ್, ಫೋಟೋ ಎಲ್ಲವನ್ನು ನೀವು ಜೆನ್ಯೂನ್ ಆಗಿ ಇಲ್ಲಿ ಹಾಕಿ. ಡೈರೆಕ್ಟಾಗಿ ಅವ್ರ ಲಿಂಕಿಗೆ ಹೋಗಬೇಕು ಅಥವಾ ಕಮೆಂಟ್ ಲಿಂಕಿಗೆ ಹೋಗಬೇಕು ಅಂದರೆ ಇಲ್ಲಿ ನೀವು ಕಮೆಂಟ್ ಲಿಂಕ್ನ ಹಾಕಿ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜ್ಗೆ ಡೈರೆಕ್ಟಾಗಿ ಲೋಡ್ ಆಗಿ ಹೋಗುತ್ತೆ. ಓಕೆನಾ? ಸೊ ದಿಸ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಆ ಸೇಮ್ ಕಮೆಂಟ್ಸ್ ಏನಿದೆ ಅದನ್ನು ತೊಗೊಂಬಂದು ನೀವು ಹಾಕಿ, ಜೆನ್ಯೂನ್ ಆಗಿರೋದು ಹಾಕಿ. ಬಟ್ ನಾನು ಸಜೆಸ್ಟ್ ಮಾಡೋದು ಫೇಕ್ ಹಾಕಬೇಡಿ. ಫೇಕ್ ಯಾವತ್ತಿದ್ರೂ ಗೊತ್ತಾಗುತ್ತೆ ಆನ್ಲೈನ್ ಇದರಲ್ಲಿ. ಸೊ ಎರಡನೇನು ಅಷ್ಟೇ, ಸೇಮ್ ರೀತಿ ನೀವು ಅವ್ರ ಹೆಸರು ಅದೆಲ್ಲ ಹಾಕ್ಬಿಟ್ಟು ನೀವು ಕಮೆಂಟ್ ಸೆಕ್ಷನ್ ಅಥವಾ ನಿಮ್ಮ ರಿವ್ಯೂನ, ನಿಮ್ಮ ಗುಡ್ ರಿವ್ಯೂಗಳನ್ನ ಇಲ್ಲಿ ತೋರಿಸ್ಕೊಳ್ಬೋದು. ಒಂದೇ ಎಲ್ಲ ರಿವ್ಯೂನ ಹೋಗೋದಕ್ಕಿಂತ ಕೊಡಿ, ಎಲ್ಲ ರಿವ್ಯೂಗಳನ್ನ ನೀವು ಕೊಡಿ, 4-5 ರಿವ್ಯೂ ಕೊಡಿ. ಅದರಲ್ಲಿ ಮೀಡಿಯಮ್ ಇರೋದು ಕೊಡಿ, ಹೈಯೆಸ್ಟ್ ಇರೋದು ಕೊಡಿ, ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ಆಯಿತು ಅಲ್ವಾ? ಟೇಬಲ್ ಆಫ್ ಕಂಟೆಂಟ್. ಟೇಬಲ್ ಆಫ್ ಕಂಟೆಂಟಲ್ಲಿ ಇದರಲ್ಲಿ ಇನ್ಕ್ಲೂಡ್ ಏನೇನು ಇರುತ್ತೆ ಅಂತ ಇರುತ್ತೆ. ಟೇಬಲ್ ಆಫ್ ಕಂಟೆಂಟಲ್ಲಿ ನೋಡಿ, ಸೂಪರ್ ಕಿಡ್ಸು, ನಾವು ಕೊಟ್ಟಿರ್ತಕ್ಕಂಥದ್ದು ಥಿಂಕ್ ಸ್ಮಾರ್ಟು, ನಾನು ಎಲ್ಲೆಲ್ಲಿ ಯಾವುದೋ ಪೇಜ್ ಕ್ರಿಯೇಟ್ ಮಾಡಿದ್ದೀನಿ, ಪೋಸ್ಟ್ ಹಾಕಿದ್ದೀನಿ, ಆ ಪೋಸ್ಟಿಗೆ ಏನೇನೆಲ್ಲ ಕೊಟ್ಟಿದ್ದೀನಿ, ಆ ಎಲ್ಲವೂ ನಮಗೆ ಈ ರೀತಿ ಬರುತ್ತೆ. ನಿಮ್ಮ ಟೇಬಲ್ ಆಫ್ ಕಂಟೆಂಟು ಈ ರೀತಿ ಯಾವುದಾದ್ರೂ ಇದ್ರೂ, ಈಗ ನೀವು ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀರಾ, ಯಾವುದ್ರ ಬಗ್ಗೆನೂ ನಿಮ್ಮ ಒಂದು ಪ್ರಾಡಕ್ಟ್ಗಳ ಲಿಸ್ಟ್ ಕೊಡ್ತೀರಾ, ಏನು ಕೊಟ್ಟರು ಈ ರೀತಿ ನೀವು ಕೊಟ್ಕೊಳ್ಳಿ. ಕಂಟೈನರ್ ಟೇಬಲ್ ಆಫ್ ಕಂಟೆಂಟಲ್ಲಿ ನಂಬರ್ಸ್ ಬೇಕು ಅಂತಂದರೆ ನಂಬರ್ಸ್ 1 2 3 ಅಂತ ಬಂದಿದೆ. ಬುಲೆಟ್ಸ್ ಬೇಕು ಅಂತಂದರೆ ಬುಲೆಟ್ಸ್ ಬರುತ್ತೆ. ನೋಡಿ ಡಾಟ್ ಬುಲೆಟ್ಸ್ ಬಂದಿದೆ. ಆ ಬುಲೆಟ್ ಕೂಡ ನೀವು ಚೇಂಜಸ್ ಮಾಡ್ಬೋದು. ಸರ್ಕಲ್ ಬೇಕು ಅಂದರೆ ಸರ್ಕಲ್ ಕೊಡ್ಬೋದು, ಸರ್ಕಲ್ ವಿತ್ ಡಾಟ್ಸ್ ಬೇಕು ಅಂದರೆ ಸರ್ಕಲ್ ವಿತ್ ಡಾಟ್ಸ್ ಕೊಡ್ಬೋದು. ಈ ರೀತಿ ಏನು ಬೇಡ ಅಂತಂದರೆ ನಂಬರು ಇಲ್ಲ, ಬುಲೆಟು ಇಲ್ಲ, ಬೇಕು ನಂಬರ್ಸ್ ಅಂದರೆ ಈ ರೀತಿ. ಸೊ ಇದೆಲ್ಲವನ್ನು ಏನು ಮಾಡಿದ್ದಾರೆ, ಟೇಬಲ್ ಆಫ್ ಕಂಟೆಂಟಲ್ಲಿ ಬರುತ್ತೆ. ಇದ್ರದ್ದು ಹೆಡ್ಡಿಂಗ್ ಟೇಬಲ್ ಆಫ್ ಕಂಟೆಂಟ್, ಲಿಸ್ಟ್ ಆಫ್ ಫಾಸ್ಟ್ ಮೂವಿಂಗ್, ಇಲ್ಲ ಅಂತಂದರೆ ಬರೀ ಇ-ಕಾಮರ್ಸ್ ಇದೆ, ಯಾಕೆ ಏನೋ ಒಂದು ಸರ್ವಿಸ್ ಕೊಡ್ತೀರಾ ಅಂದ್ಕೊಳ್ಳೋಣ, ಅವರ್ ಸರ್ವಿಸ್ ಅಂತ ಕೊಟ್ಟು ಟೇಬಲ್ ಆಫ್ ಕಂಟೆಂಟ್ನ ನೀವು ಅದರಲ್ಲಿ ಕೊಡ್ಬೋದು. ಇನ್ಕ್ಲೂಡು, ಎಕ್ಸ್ಕ್ಲೂಡು, ಇದನ್ನು ಚೇಂಜ್ ಮಾಡ್ತಾ ಬರ್ಬೋದು. ಫಾರ್ ಎಕ್ಸಾಂಪಲ್ಲು ನೋಡಿ, ಇದರಲ್ಲಿ ನಾನೇನು ಕೊಟ್ಟೆ ಅಂತಂದರೆ ಹೈರಾರ್ಕಿಕಲ್ ಅಂತ ಕೊಟ್ಟಾಗ ಒಳಗಡೆ ಇರೋ ಪೋಸ್ಟಲ್ಲಿ ಯಾವುದೆಲ್ಲ ಹೈಡ್ ಆಗಿರುತ್ತೆ ಅದು ಕೂಡ ನಿಮಗೆ ಹೊರಗಡೆ ತೋರಿಸ್ತಾ ಇದೆ. ಬಟ್ ಇದನ್ನು ನಾನು ಆಫ್ ಮಾಡಿದಾಗ ಏನಾಗುತ್ತೆ,
ಒಂದೇ ಲಿಸ್ಟಲ್ಲಿ ನಿಮಗೆ ಒಂದೊಂದರಲ್ಲಿ ಬರುತ್ತೆ. ಇದಕ್ಕೆ ಕ್ಲಿಕ್ ಮಾಡಿದಾಗ ಮತ್ತೆ 2 ಈ ರೀತಿ. ಸೊ ಒಂದು ಟೇಬಲ್ ಆಫ್ ಕಂಟೆಂಟ್ ಇದರಲ್ಲಿ ತಗೊಳುತ್ತೆ. ಕೊಲ್ಯಾಬ್ ಸಬ್ ಟೈಟಲ್ಸ್ ಅಂತಂದಾಗ ನೋಡಿ, ಸಬ್ ಟೈಟಲ್ಸ್ ಎಲ್ಲ ಹೋಯ್ತು. ಇದನ್ನು ತೆಗಿತೀನಿ ನೋಡಿ, ಸಬ್ ಟೈಟಲ್ಸ್ ಇರ್ತಕ್ಕಂಥ ಎಲ್ಲವೂ ಹೋಯ್ತು. ಈ ರೀತಿ ನಿಮಗೆ ಮಿನಿಮಮ್ ಲಿಸ್ಟ್ನ ಮಾಡಿ ಕೊಡುತ್ತೆ. ಇಲ್ಲಿ ಎಷ್ಟಿದೆ ಅಷ್ಟರಲ್ಲಿ ನೀವು ಲಿಸ್ಟ್ನ ಮಾಡಿಕೊಡುತ್ತೆ. ಇದನ್ನು ಆನ್ ಮತ್ತು ಆಫ್ನ ಮಾಡೋಂಥ ಆಪ್ಷನ್ಗಳು ಇಲ್ಲಿದೆ. ಓಕೆ, ಸೊ ನೆಕ್ಸ್ಟು ಆ ಟೇಬಲ್ ಆಫ್ ಕಂಟೆಂಟ್ ನಿಮ್ಗೆ ಇದೇ ಯಾಕೆ ಬಂದಿದೆ ಅಂತಂದರೆ, ನಮ್ಮ ಟೆಂಪ್ಲೇಟ್ಸ್ ಇರುತ್ತೆ, ಆ ಟೆಂಪ್ಲೇಟ್ಸನ್ನ ಚೇಂಜ್ ಮಾಡೋದು ಆಮೇಲೆ ಹೇಳ್ಕೊಡ್ತೀನಿ. ಇದೆಲ್ಲವನ್ನು ಚೇಂಜಸ್ ಅದರಲ್ಲಿ ಮಾಡಿ ಡೈರೆಕ್ಟಾಗಿ ಬರುತ್ತೆ. ಅದನ್ನು ಚೇಂಜಸ್ ಮಾಡೋದು ಹೇಳ್ಕೊಡ್ತೀನಿ. ಓಕೆನಾ. ಟೇಬಲ್ ಆಫ್ ಕೌಂಟ್ ಡೌನ್ ನೋಡಿ, ಕೌಂಟ್ ಡೌನಲ್ಲಿ ಫೆಬ್, ಈಗ ನಾನು ಇಲ್ಲಿ ಕೊಡ್ತೀನಿ 1 ಡೇ ಅಂತ ಬರುತ್ತೆ. ಓಕೆನಾ. 0 ಡೇ, 22 ಅವರ್ಸ್, ಈ ರೀತಿ ನೀವು ಏನೇ ಟೈಮ್ ಕೊಟ್ರು ಇದರಲ್ಲಿ ಒಂದು ಕೌಂಟ್ ಡೌನ್ ಎಲ್ಲಾದರೂ ರನ್ ಆಗ್ತಾ ಇರುತ್ತೆ. ನೋಡಿದರೆ ಆ ಕೌಂಟ್ ಡೌನ್ ಡೇಟ್ನ ನೀವು ಕೊಡ್ಬೋದು. ಡ್ಯೂ ಡೇಟ್ ಆದರೂ ಕೊಡಿ. ಎವರ್ ಗ್ರೀನ್ ಟೈಮರಲ್ಲಿ 1 ಡೇ, ಈಗ ನೀವು ಯಾವ ಟೈಮಿಗೆ ಕೊಡ್ತಾ ಇದ್ರೆ ಆ ಟೈಮಿಗೆ 40 ಅವರ್ಸ್ನ ನೀವು ಆ್ಯಡ್ ಮಾಡ್ಬೋದು. ಸೊ ನಿಮಗೆ ಏನೆಲ್ಲ ಬೇಕು ಅದನ್ನು ಚೇಂಜಸ್ನ ಇದರಲ್ಲಿ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಬರ್ತಾ ಇದ್ದೀನಿ, ಸಾರಿ ಫ್ಲೆಕ್ಸ್ ಬಾಕ್ಸ್ ಕಂಟೈನರ್ ಇದಕ್ಕೆ ಹೋದೆ. ಓಕೆ, ಇಲ್ಲಿ ಬಂದಿದೆ ಅವರ್ಸ್ 24 ಅವರ್ಸ್ ಅಂತ ಕೊಡ್ತೀನಿ ನಾನು. ನೋಡಿ 24 ಅವರ್ಸ್ ಅಂದರೆ 1 ಡೇ. ಆ 1 ಡೇಯಲ್ಲಿ ಲಾಸ್ಟ್ ಆಪ್ಷನ್ನು ಏನೋ ಒಂದು ಪ್ರಾಡಕ್ಟ್ ಕೊಟ್ಟಿದ್ದೀರಾ, ಯಾವುದೋ ಒಂದು ಪ್ರಾಡಕ್ಟ್ ಕೊಟ್ಟಿದ್ದೀರಾ, ಅದನ್ನು ಬೈ ಮಾಡೋಕ್ಕೆ ನಿಮಗೆ ಲಾಸ್ಟ್ ಆಪ್ಷನ್ನು ಇಷ್ಟು ಡೇ ಟೈಮ್ ಇದೆ. ಅಥವಾ ಯಾವುದೋ ಒಂದು ಅಪ್ಲಿಕೇಶನ್ ನೀವು ಬಿಟ್ಟಿದ್ದೀರಾ, ಯಾವುದೋ ಒಂದು ನಿಮ್ಮ ಸರ್ವಿಸಿಗೆ ಅಪ್ಲಿಕೇಶನ್ ಫಿಲ್ ಮಾಡ್ತೀರಾ, ಲಾಸ್ಟ್ ಡೇ ಕೊಡಿ. ಅಥವಾ ಯಾವುದೋ ಒಂದು ಇವೆಂಟ್ ಇರುತ್ತೆ, ಅದನ್ನು ಕೌಂಟ್ ಡೌನ್ ಕೊಡಿ. ಯಾವುದೋ ಒಂದು ಮ್ಯಾರೇಜ್ಗೆ ನೀವು ಅವರೊಂದು ಮ್ಯಾರೇಜ್ ಬಗ್ಗೆ ಹಾಕಿ ಅಂತಾರೆ, ಇವೆಂಟ್ ಬಗ್ಗೆ ಹಾಕಿ ಅಂತಾರೆ, ಅದರ ಕೌಂಟ್ ಡೌನ್ನ ನೀವು ಕೊಡ್ಬೋದು. ಓಕೆನಾ. ಇದರಲ್ಲೂ ಅಷ್ಟೇ, ಡೇ ಬೇಕು ಅಂದರೆ ಡೇ ತೋರಿಸುತ್ತೆ, ಇಲ್ಲ ಅವರ್ಸ್ ಮತ್ತು ಮಿನಿಟ್ಸ್ ಬೇಕು ಅಂದರೆ ಮಿನಿಟ್ಸ್ ತೋರಿಸುತ್ತೆ. ಓಕೆ, ಈ ರೀತಿ. ಸೆಕೆಂಡ್ಸ್ ಮಾತ್ರ ಬೇಕು ಅಂದರೆ ಸೆಕೆಂಡ್ಸ್ ತೋರಿಸುತ್ತೆ. ಲೇಬಲ್ ಬೇಕು ಅಂದರೆ ಲೇಬಲ್ ತೋರಿಸುತ್ತೆ, ಇಲ್ಲ ಅಂದರೆ ಲೇಬಲ್ ಇಲ್ಲ. ಲೇಬಲ್ನ ಓಕೆ ಕೊಡ್ತಾ ಇದ್ದೀನಿ, ಡೇ ಕೊಡ್ತಾ ಇದ್ದೀನಿ. ನೋಡಿ, ಇಷ್ಟು ಡೇಸ್, ಇಷ್ಟು ಮಿನಿಟ್ಸ್ ಅಂತ ನಿಮಗೆ ತೋರಿಸ್ತಾ ಇರುತ್ತೆ. ಸೊ ಇದನ್ನು ಮಾಡ್ಕೊಳ್ಳಿ. ಆ್ಯಕ್ಷನ್ ಆಫ್ಟರ್ ಎಕ್ಸ್ಪೈರ್, ಈ ಡೇಟ್ ಮುಗಿದಾದ್ಮೇಲೆ ಏನು ಮಾಡಬೇಕು ಅಂದರೆ ರೀಡೈರೆಕ್ಟ್ ಆಗಬೇಕಾ, ಇದು ಹೈಡ್ ಆಗಬೇಕಾ, ಶೋ ಮೆಸೇಜ್. ನಾವೇನು ಮಾಡ್ತೀವಿ, ಹೈಡ್ ಕೊಡ್ತೀವಿ. ಏನಾಗುತ್ತೆ, ಇದು ಈ 1 ಡೇ ಆದಮೇಲೆ ನಿಮ್ಮ ವೆಬ್ಸೈಟಲ್ಲಿ ಇದು ಕಾಣಿಸೋದಿಲ್ಲ. ಓಕೆನಾ. ಈ ರೀತಿ ಅದ್ರ ಸ್ಟೈಲು, ಅದ್ರ ಕಲರು ಎಲ್ಲವನ್ನ ನೋಡ್ಕೊಳ್ಳಿ. ಇದು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿ, ಕಂಟೆಂಟ್ ಏನಾದರೂ ಚೇಂಜ್ ಮಾಡಬೇಕು ಅಂದರೆ ಕಂಟೆಂಟ್ ಕಲರ್ ಚೇಂಜ್ ಮಾಡಿ, ಎಲ್ಲನೂ ಇಲ್ಲಿರುತ್ತೆ. ಅವರ್ ಕಲರ್ ಆಗಲಿ, ಡಿಜಿಟಲ್ ಕವರ್ ಆಗಲಿ, ಲೇಬಲ್ ಆಗಲಿ. ಸೊ ಈ ರೀತಿಯ ಚೇಂಜಸ್ನ ನೀವು ಕೌಂಟನ್ನು ನೀವು ಹಾಕ್ಬೋದು. ನೆಕ್ಸ್ಟು ಶೇರ್ ಬಟನ್. ಡೈರೆಕ್ಟಾಗಿ ಶೇರ್ ಬಟನ್ ಇಲ್ಲಿದೆ. ಫೇಸ್ಬುಕ್ಕು, ವಾಟ್ಸಪ್ಪು ಎಲ್ಲವನ್ನ ನೀವು ಇಲ್ಲಿ ತಗೋಬೋದು. ಇದಕ್ಕೆ ಎಡಿಟ್ ಮಾಡೋಕ್ಕೆ ಬಂದಾಗ ಐಕಾನ್ ಮಾತ್ರ ಬೇಕು ಅಂದ್ಕೊಳ್ಳೋಣ, ಐಕಾನ್ ಮಾತ್ರ ಕೊಡ್ತೀನಿ. ಗ್ರೇಡಿಯಂಟ್ ಬೇಕಾ ಕೊಡಿ, ಬೇಡ ಅಂದರೆ ಬಿಡಿ. ಸ್ಕ್ವೇರ್ ಬೇಕಾ, ರೌಂಡ್ ಬೇಕಾ, ರೌಂಡ್ ಕೊಡಿ. ಓಕೆನಾ. ಸರ್ಕಲ್ ಬೇಕಾ, ಸರ್ಕಲ್ ಕೊಡಿ. ಈ ರೀತಿ ಆಟೋ ಕಾಲಮಲ್ಲಿ ಎಷ್ಟಿರಬೇಕು, 3 ಕೊಡಿ. ಒಂದು ಕಾಲಮಲ್ಲಿ 3 ಅಂತಂದರೆ ಈ ರೀತಿ ಆಗುತ್ತೆ. ಸೊ ಅರ್ಥ ಆಯಿತು ಅಂದ್ಕೊತಿದ್ದೀನಿ. ಕರೆಂಟ್ ಪೇಜಿಗೆ ಸ್ಟೈಲಲ್ಲಿ ಬನ್ನಿ, ಲೆಫ್ಟ್ ಸೈಡಿಗೆ ಕೊಡ್ತೀನಿ ನೋಡಿ, ಮತ್ತೆ ಅದು ಅಲ್ಲಿಗೆ ತೊಗೊಂತು. ಓಕೆನಾ. ಈ ರೀತಿ ನೀವು ಶೇರ್ ಬಟನ್ನ ಕೂಡ ಇಲ್ಲಿ ನೀವು ಪ್ರತಿಯೊಂದಕ್ಕೂ ಶೇರ್ ಬಟನಿಗೆ ಬಂದಾಗ ನಿಮ್ಮ ಒಂದು ಐಕಾನಿಗೆ ನೀವು ಬಂದಾಗ ನಿಮ್ಮ URLನ ಇಲ್ಲಿ ಕೊಡಬೇಕು. ಕಸ್ಟಮ್ ಲೇಬಲ್ ಅಂದರೆ ಫೇಸ್ಬುಕ್ ಅಂತ ಇದೆ. ಫೇಸ್ಬುಕ್ ಬೇಡ ಅಂತಂದರೆ ಫೇಸ್ಬುಕ್ ಬಿಟ್ಬಿಟ್ಟು ನೀವು ಕೊಡ್ಬೋದು. ನಿಮ್ಮ ಲಿಂಕ್ಗಳನ್ನು ನೀವು ಡೈರೆಕ್ಟಾಗಿ ಶೇರ್ ಮಾಡೋಕ್ಕೆ ಅವರ ಒಂದು ಪೇಜಸ್ಗೆ ಹೋಗುತ್ತೆ, ಲಿಂಕ್ಡ್ಇನ್ಗೆ
ಅದಕ್ಕೆ ಹೋಗುತ್ತೆ. ಅವರು ಅಲ್ಲಿಂದ ಲಾಗಿನ್ ಆಗಿಬಿಟ್ಟು ನಿಮಗೆ ಕೊಡ್ತಾರೆ. ಓಕೆನಾ. ಸೊ ಇದೊಂದು ಶೇರ್ ಬಟನ್ ಆಯಿತು. ನೆಕ್ಸ್ಟು ಆಮೇಲೆ ಇದು ಸೇಮ್ ಯಾವುದೋ ಒಂದು ಇನ್ಫಾರ್ಮೇಷನ್ ಆಗಲಿ, ಯಾರೋ ಒಬ್ಬ ಆಥರ್, ಈಗ ನೀವು ಒಂದು ಬುಕ್ ಬರೆದಿದ್ದೀರಾ ಅನ್ಕೋಣ, ಬೇರೆಯವರು ನಿಮ್ಮ ಬುಕ್ ಬಗ್ಗೆ ಏನಾದರೂ ಒಳ್ಳೆ ಮಾತು ಹೇಳಿದರೆ ಅಥವಾ ನಿಮ್ಮ ವೆಬ್ಸೈಟ್ ಬಗ್ಗೆ ಒಳ್ಳೆ ಮಾತು ಹೇಳಿದರೆ ಅದನ್ನು ಈ ರೀತಿ ಕೊಡೋಕ್ಕೆ ಇಷ್ಟಿದೆ. ಇದು ಯಾವುದರಿಂದ ಬಂತು? ಟ್ವಿಟ್ಟಿಂದ ಬಂತಾ? ಇಲ್ಲಿ ಚೇಂಜಸ್ ಮಾಡ್ಬೋದು ನೀವು. ಟ್ವಿಟ್ಟರು ಅಥವಾ ಏನು ಕೊಡ್ತಾರೆ ಅದನ್ನು ಚೇಂಜಸ್ ಮಾಡಿ. ಟ್ವಿಟ್ಟರ್ ಬೇಕಂದರೆ ಟ್ವಿಟ್ಟರ್ ಕೊಡಿ. ಇಲ್ಲಿ ಡೈನಾಮಿಕ್ ಲೇಬಲ್ಸಿಗೆ ಹೋಗಿ ಚೇಂಜಸ್ನ ನೀವು ಮಾಡಿ. ಆಥರ್ ಇನ್ಫೋ ಬೇಕು ಅಂದರೆ ಆಥರ್ ಇನ್ಫೋ ಕೊಡಿ. ಓಕೆ, ಈ ರೀತಿ ನೀವು ಏನು ಬೇಕು ಅದನ್ನು ಇಲ್ಲಿ ಚೇಂಜಸ್ ಮಾಡಿ ಅವ್ರ ನೇಮ್ ಹಾಕಿ. ಟ್ವಿಟ್ಟರ್ ಬೇಡ ಅಂದರೆ ಟ್ವಿಟ್ಟರ್ ತೆಗೀರಿ, ಟ್ವೀಟ್ ಬಟನ್ ಬೇಡ ಅಂದರೆ ಟ್ವೀಟ್ ಬಟನ್ ತೆಗೀರಿ. ಯಾರೋ ಒಬ್ಬರು ನಿಮಗೆ ಟ್ವೀಟ್ ಮಾಡಿದರೆ ಆ ಟ್ವೀಟ್ ಬಟನ್ನ ನೀವು ಇಲ್ಲಿ ಹಾಕ್ತಾ ಹೋದರೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೂವಿ ರಿಲೀಸ್ ಇದೆ, ಅದ್ರ ಬಗ್ಗೆ ಯಾರೋ ಒಂದು ಒಳ್ಳೆ ಟ್ವೀಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ನೀವು ಹಾಕಬೇಕು ಅಂತಂದರೆ ಹಾಕಿ. ಆ ರೀತಿ ಬಾರ್ಡರ್ ಬೇಕಾ? ಬೇಕು. ಕೊಟೇಶನ್ ಥರ ಬೇಕಾ? ಕೋಡ್ ಥರ ಬೇಕಾ? ಅದನ್ನು ಈ ರೀತಿ. ಬಾಕ್ಸ್ ಇಡಬೇಕಾ? ಬಾಕ್ಸ್ ಇಡು. ಅದರ ಸ್ಟೈಲಲ್ಲಿ ಬಂದ್ಬಿಟ್ಟು ನಿಮ್ಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂದರೆ ಬಾಕ್ಸ್ ಕಲರ್ ಆಗಲಿ, ಬಟನ್ ಗಿಟನ್ ಅಂತಂದರೆ ಇದೆ ಇಲ್ಲಿದೆಲ್ಲ, ಅದೆಲ್ಲ ಬಟನ್ನು ಬಾಕ್ಸ್ ಕಲರ್ಗೆ ಯಾವುದು ಕೊಡದೇ ಇರೋದಕ್ಕೆ ಬಾಕ್ಸ್ ಕಲರ್ ಕೊಡ್ತೀನಿ. ಈ ರೀತಿ ನೀವು ಚೇಂಜಸ್ನ ನೀವು ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಫೇಸ್ಬುಕ್ ಬಟನ್ ಜಸ್ಟ್ ಲಿಂಕ್ನ ಇಲ್ಲಿ ಕಾಪಿ ಮಾಡಿ. ಲಿಂಕ್ ಎಲ್ಲಿದೆ ನೋಡಿ, URL ಫಾರ್ಮ್ಯಾಟ್ ಕಾಪಿ ಮಾಡಿ. ಯಾವ ಪೇಜಿಗೆ ಫೇಸ್ಬುಕ್ ಪೇಜಿಗೆ ಹೋಗಬೇಕು ಆ ಪೇಜ್ನ ಕ್ಲಿಯರ್ ಮಾಡಿ. ಸೈನ್ ಅಪ್ ಟು ಸಿ ವಾಟ್ ಯುವರ್ ಫ್ರೆಂಡ್ಸ್ ಲೈಕ್. ಸೊ ಫೇಸ್ಬುಕ್ ಪೇಜ್ ಇಲ್ಲಿ ನಿಮಗೆ ಬರುತ್ತೆ. ಓಕೆ, ಅದರಲ್ಲಿ ಏನು ಜಾಸ್ತಿ ಇಲ್ಲ, ಸೈನ್ ಅಪ್ ಮಾಡ್ಬೋದು. ಇದರಲ್ಲಿ ಸೈನ್ ಅಪ್ ಮಾಡೋಕ್ಕೆ ಫೇಸ್ಬುಕ್ನ ನೀವು ಯೂಸ್ ಮಾಡ್ಬೋದು ಅಷ್ಟೇ. ನೆಕ್ಸ್ಟು ಫೇಸ್ಬುಕ್ಕಲ್ಲಿ ನಿಮ್ಗೆ ಯಾವುದಾದ್ರೂ ಕಮೆಂಟ್ಸ್ ಬಂದಿದ್ದರೆ ಇಲ್ಲಿ ತೊಗೊಂಬಂದು ಹಾಕಿ. ಫೇಸ್ಬುಕ್ ಕಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೋಷಿಯಲಲ್ಲಿ. ಓಕೆನಾ. ಕಮೆಂಟ್ಸ್ ಯಾವುದಾದ್ರೂ ಬಂದಿದ್ದರೆ ಆ ಕಮೆಂಟ್ಸ್ಗಳು ಡೈರೆಕ್ಟಾಗಿ ನಿಮ್ಮ ಫೇಸ್ಬುಕ್ ಇದು ಲಿಂಕ್ ಆಗುತ್ತೆ. ಇದೆಲ್ಲವನ್ನು ನಾವು ಇದನ್ನು ಮಾಡಬೇಕಾದ್ರೆ ಅಂದರೆ ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಾದಾಗ ಆ ವೆಬ್ಸೈಟಲ್ಲಿ ಬಂದಾಗ ಕರೆಕ್ಟಾಗಿ ಹೇಳೋಣ. ನೋಡಿ, ಎಲಿಮೆಂಟರ್ ಫೇಸ್ಬುಕ್ದು ಅವ್ರು ಹಾಕಿದ್ದಾರೆ, ಅದನ್ನು ಇಲ್ಲಿ ತೋರಿಸಿದೆ ಪೋಸ್ಟ್. ಅದೇ ರೀತಿ ನಿಮ್ಮ ಫೇಸ್ಬುಕ್ ಇನ್ಫಾರ್ಮೇಷನ್ ನೀವು ಹಾಕಿದರೆ, ನೀವು ಫೇಸ್ಬುಕ್ಕಲ್ಲಿ ನಿಮ್ಮ ವೆಬ್ಸೈಟ್ ಬಗ್ಗೆ ಏನು ಹಾಕ್ತಾ ಇರ್ತೀರಲ್ಲ ಆ ಪೋಸ್ಟ್ ಮಾತ್ರ ನೀವು ಇಲ್ಲಿ ಅದರ URL ಕಾಪಿ ಮಾಡಿಬಿಟ್ಟು ಇಲ್ಲಿ ಪೇಸ್ಟ್ ಮಾಡಿ ಒಂದು ಪೋಸ್ಟ್ ಇಲ್ಲಿ ಬರುತ್ತೆ. ಓಕೆನಾ. ಫುಲ್ ಪೋಸ್ಟ್ ಬೇಕು ಅಂದರೆ ಫುಲ್ ಪೋಸ್ಟ್ ಅಂತ ಕೊಡಿ, ನಿಮಗೆ ಫುಲ್ ಪೋಸ್ಟ್ ಡಿಸ್ಪ್ಲೇ ಆಗುತ್ತೆ. ಇಲ್ವಾ, ಎಷ್ಟು ಇಂಪಾರ್ಟೆಂಟ್ ಇದೆ ಅಷ್ಟು ಮಾತ್ರ ಕೊಟ್ಟರೆ ಅಷ್ಟು ಮಾತ್ರ ಇದು ಆಗುತ್ತೆ. ಓಕೆ. ನೆಕ್ಸ್ಟು ಫೇಸ್ಬುಕ್ ಪೇಜಸ್ಗಳು, ಯಾವ ಪೇಜ್ ಬೇಕೋ ಆ ಪೇಜ್ನ ನೀವು ಇಲ್ಲಿ ಹಾಕೋಬೋದು. ಮತ್ತು ಟೆಂಪ್ಲೇಟಲ್ಲಿ ನೋಡಿ, ಟೆಂಪ್ಲೇಟ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಟೆಂಪ್ಲೇಟಿಗೆ ಬಂದರೆ ನೋಡಿ, ಟೆಂಪ್ಲೇಟಲ್ಲಿ ಸೈಡ್ ಬಾರ್ ನಾನೊಂದು ಟೆಂಪ್ಲೇಟ್ ಮಾಡಿಟ್ಟಿದ್ದೀನಿ. ಯಾವುದ್ರಲ್ಲಿ ಮಾಡಿಟ್ಟಿದ್ದೀನಿ? ಸೈಡ್ ಬಾರ್ಗೆ ಬೇಕು ಅಂತ ಮಾಡಿಟ್ಟಿದ್ದೀನಿ. ಇದನ್ನು ಹೇಳಬೇಕು ಅಂದ್ಕೊಂಡಿದ್ದೆ ಸೈಡ್ ಬಾರ್ ಏನು ಮಾಡೋದು ಅಂತ, ಬಟ್ ಓಕೆ, ಅದನ್ನು ಈ ವೆಬ್ಸೈಟಲ್ಲಿ ಸ್ಟಾರ್ಟ್ ಮಾಡಿದಾಗ ಹೇಳ್ತೀನಿ. ಇಲ್ಲಿ ನೋಡಿ, ಈ ಸೈಡ್ ಬಾರ್ ನಾನು ಆಲ್ರೆಡಿ ಟೆಂಪ್ಲೇಟಲ್ಲಿ ಮಾಡಿಟ್ಟಿದ್ದೆ. ಸೊ ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಈ ಟೆಂಪ್ಲೇಟ್ಗಳು ಏನು ಅಂತಂದರೆ ಎಲ್ಲಿ ಬರುತ್ತೆ ಅಂತ ಅಂದರೆ ನಿಮಗೆ ತೋರಿಸ್ತೀನಿ. ಎಕ್ಸಿಟ್ಟು ಪ್ರೆಸ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ವರ್ಡ್ ಪ್ರೆಸ್ಸಿಗೆ ಹೋಗುತ್ತೆ. ಇಲ್ಲಿ ಬರ್ತೀನಿ, ಇಲ್ಲಿ ಟೆಂಪ್ಲೇಟ್ಸ್ ಅಂತ ಇದೆ ನೋಡಿ, ಸೇವ್ ಟೆಂಪ್ಲೇಟ್ಸ್ ಅಂತ ಕೊಡ್ತೀನಿ. ನಾನು ಸೈಡ್ ಬಾರ್ ಕ್ರಿಯೇಟ್ ಮಾಡಿದ್ದೆ, ಇಲ್ಲಿದೆ ನೋಡಿ, ಅದು ಬಂದಿದೆ. ನಿಮಗೆ ಬೇರೆ ಟೆಂಪ್ಲೇಟ್ಸ್ ಬೇಕು ಅಂತ ಅಂದರೆ ಆ್ಯಡ್ ನ್ಯೂ ಟೆಂಪ್ಲೇಟ್ ಅಂತ ಕೊಟ್ಟು ನಿಮಗೆ ಯಾವುದೆಲ್ಲ ಟೆಂಪ್ಲೇಟ್ ಬೇಕು ನೀವು ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಳಿ. ಕೆಲವೊಂದು ವೆಬ್ಸೈಟಿಗೆ ಕೆಲವೊಂದು ಟೆಂಪ್ಲೇಟ್ಗಳು ಬೇಕಾಗುತ್ತೆ. ಆ ಟೆಂಪ್ಲೇಟು ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಒಂದು ಸರ್ತಿ ಕ್ರಿಯೇಟ್ ಮಾಡಿ ಇಟ್ಕೊಳ್ಳಿ. ನಾನು ಇಲ್ಲಿ ಕೊಟ್ಟಿದ್ದೀನಿ, ಅಬೌಟ್ ಮೈ ಕೊಟ್ಟಿದ್ದೀನಿ, ಇದೆಲ್ಲ ಮಾಡಿ ಇಟ್ಟಿದ್ದೀನಿ. ಓಕೆನಾ. ಸೊ ನಿಮಗೆ ಟೆಂಪ್ಲೇಟ್ ನೀವು ಮುಂಚೆನೇ ಕ್ರಿಯೇಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ
ಟೆಂಪ್ಲೇಟ್ನ ಇಂಪೋರ್ಟ್ ಇಲ್ಲಿ ಮಾಡ್ಕೋಬೋದು. ಸೊ ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಯಾವುದೆಲ್ಲ ಬರುತ್ತೆ ಅಂದರೆ ಟೆಂಪ್ಲೇಟ್ ಆಯಿತು, ಆಮೇಲೆ ಕೋಡ್ ಹೈಲೈಟ್. ಇದು ಏನು ಅಂತಂದರೆ ಇದರಲ್ಲಿ ನಿಮಗೆ ಜಾವಾ ಸ್ಕ್ರಿಪ್ಟ್ ಗೊತ್ತಿರಬೇಕು. ಈ ಜಾವಾ ಸ್ಕ್ರಿಪ್ಟ್ ಗೊತ್ತಿರೋರಿಗೆ ಡೈರೆಕ್ಟಾಗಿ ಇಲ್ಲಿ ಕೋಡ್ನ ಪೇಸ್ಟ್ ಮಾಡ್ಬೋದು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ಲು ನಾನು ಒಂದೇನೋ ಸರ್ಚ್ ಮಾಡಿ ಟ್ರೈ ಮಾಡ್ತೀನಿ. ನಾನು ಸರ್ಚ್ ಮಾಡಿ ಟ್ರೈ ಮಾಡಿಲ್ಲ. ಚಾಟ್ ಜಿ ಪಿ ಟಿಗೆ ಹೋಗ್ತೀನಿ. ನಾನು ಏನು ಮಾಡ್ತೀನಿ ಅಂದರೆ ಗಿವ್ ಮಿ ಜಾವಾಸ್ಕ್ರಿಪ್ಟ್ ಫಾರ್ ಇಮೇಜ್ ಅಂತ ಕೊಡ್ತೀನಿ. ಹೆಂಗೆ ಕೊಡುತ್ತೆ ಅಂತ ನೋಡೋಣ. ಇದನ್ನು ತಗೊತೀನಿ, ಇಲ್ಲಿ ಕಾಪಿ ಕೋಡ್ ಮಾಡ್ತೀನಿ, ಇಲ್ಲಿ ಬರ್ತೀನಿ. ವರ್ಕ್ ಆಗಿಲ್ಲ, 1 ಸೆಕೆಂಡ್. ಇದು ನನಗೆ ಆ್ಯಕ್ಚುಲಿ ಸ್ಕ್ರಿಪ್ಟ್ ಬಗ್ಗೆ ಗೊತ್ತಿಲ್ಲ. ಇದು ಕೋಡ್ ಹೈಲೈಟಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಾನು ಏನು ಅನ್ಕೊತಾ ಇದ್ದೀನಿ ಅಂತಂದರೆ ಇದನ್ನು ಆಮೇಲೆ ನಾನು ಹೇಳ್ಕೊಡ್ತೀನಿ. ಗೊತ್ತಿಲ್ಲದೆ ಸುಮ್ಮನೆ ರಾಂಗ್ ಹೇಳೋದು ಬೇಡ. ಕೋಡ್ ಹೈಲೈಟ್ ಒಂದು ಆಮೇಲೆ ಹೇಳ್ಕೊಡ್ತೀನಿ. ನೆಕ್ಸ್ಟು ವಿಡಿಯೋ ಪ್ಲೇಲಿಸ್ಟ್ ಅಂತ ಇದೆ. ಲೂಟಿ ಮತ್ತು ಇದೆರಡು. ಲೂಟಿಯಲ್ಲಿ 1 ಸೆಕೆಂಡ್ ಏನಾಗುತ್ತೆ ಅಂದರೆ ನನ್ನ ಮೀಡಿಯಾ ಫೈಲಲ್ಲಿ ಕೆಲವೊಂದು ಇಮೇಜಸ್ಗಳಿರುತ್ತೆ. ಜಿಫ್ ಮಾಡಲೆಲ್ಲ ಇರುತ್ತಲ್ವ, ಆ ಇಮೇಜಸ್ಗಳನ್ನ ನೀವು ಇಲ್ಲಿ ಹಾಕ್ಬೋದು. ಅರ್ಥ ಆಯ್ತಾ? ಇವಾಗ ಎಕ್ಸಾಂಪಲ್ಲು ನೋಡಿ, ಅದು ನಾನು ಲೋಡ್ ಕೊಡ್ತೀನಿ, ಪಬ್ಲಿಷ್ ಕೊಡ್ತೀನಿ. ಪಬ್ಲಿಷ್ ಕೊಟ್ಟು ನಿಮಗೆ ಪ್ರಿವ್ಯೂ ಮಾಡಿ ತೋರಿಸ್ತೀನಿ. ಯಾವ ರೀತಿ ವರ್ಕ್ ಆಗುತ್ತೆ ಇದು ಅಂದರೆ ನೋಡಿ, ಈ ಇಮೇಜ್ ಇದೆ ಎಲಿಮೆಂಟ್ರ್ ಕೊಟ್ಟಿರೋದು. ಈ ತರತಕ್ಕಂಥ ಜಿಫ್ ಆಗಿರ್ಬೋದು, ಈ ಥರದ್ದು ಇಮೇಜಸ್ಗಳಂತಲೇ ಇರುತ್ತೆ. ಆ ಇಮೇಜಸ್ಗಳನ್ನ ನೀವು ತಂದು ಹಾಕಿದರೆ ಇಲ್ಲಿ ಅದರದ್ದು URL ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆನಾ? ಕಸ್ಟಮ್ URL ಅಂದರೆ ನಿಮ್ಮದೇ ಆದ URLನ ನೀವು ನಿಮ್ಮ ಇದರಲ್ಲಿದ್ದರೆ, ಅಂದರೆ ಯಾವುದೋ ಒಂದು ಫೈಲಲ್ಲಿದ್ದರೆ ಏನಾದರೂ ಮಾಡಿದರೆ ಕಸ್ಟಮ್ URL ಕೊಡ್ಬೋದು. ಇದರಿಂದ ತೊಗೋಬೇಕಾದ್ರೆ ಡೈರೆಕ್ಟಾಗಿ ತೊಗೊಳ್ಳಿ. ಇದ್ರದ್ದು ವಿಡ್ತು ಅದೆಲ್ಲ ಚೇಂಜ್ ಮಾಡ್ಬೋದು. ಅಡ್ವಾನ್ಸಲ್ಲಿನೂ ಸೇಮ್ ಅದೇ ರೀತಿ ಮಾಸ್ಕ್ ಅದೆಲ್ಲ ಇರುತ್ತೆ. ಕಂಟೆಂಟ್ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಲೂಟಿ ಅಂತಕ್ಕಂಥದ್ದು ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಲಾಟಿ ಅನಿಮೇಷನ್ ಅಂತ ಕೊಡ್ತೀನಿ. ಆ ಅನಿಮೇಷನ್ನ ನೀವು ಹಾಕ್ಬೋದು ಇಲ್ಲಿ. ಲೋಡ್ ಆಗ್ತಂದ್ರೆ 1 ಸೆಕೆಂಡ್. ಗಾಟ್ ಇಟ್. ಸುಮ್ಮನೆ ಟೈನಿ ಅಂತ ಕೊಟ್ಟಿದ್ದೀನಿ. ಈ ಕ್ರಿಸ್ಮಸ್ ಇತ್ತಲ್ಲ, ಫಾರ್ ಎಕ್ಸಾಂಪಲ್ ಕ್ರಿಸ್ಮಸ್ ಇದೆ ಅನ್ಕೊಳ್ಳೋಣ. ಇದ್ರದ್ದು ಈ ರೀತಿ ಡೌನ್ಲೋಡ್ ಆಪ್ಷನ್, ಡೌನ್ಲೋಡ್
ಈಗ ಇದನ್ನು ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ಸೇವ್. ಡೌನ್ಲೋಡ್ ಆಗ್ತಿಲ್ವಲ್ಲ ಇದು. ಇದನ್ನು ಮಾಡೋಕ್ಕೆ ಟ್ರೈ ಮಾಡೋಣ. ಡೈರೆಕ್ಟ್ ಒಂದು ಇಲ್ಲಿ ಸೇವ್ ಏನಾದರೂ ಕೊಟ್ಟರೆ ಬರುತ್ತೆ ಅಂತ ನೋಡೋಕೆ ಬಂದಿದ್ದೀನಿ ಅಷ್ಟೇ. ಓಕೆ, ಸೇವ್ ಆಪ್ಷನ್ ಇಲ್ಲ. ಸೊ ನಾನು ನಿಮ್ಗೆ ಇದನ್ನು ಹೇಗೆ ಇಂಪೋರ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಜಿಪ್ ಫೈಲು. ಓಕೆ, ಜಸ್ಟ್ ಜಿಪ್ ಇಮೇಜ್ನ ತೊಗೊಂಡು ಬಂದಿರ್ತೀನಿ. ಒಂದು ಸೆಕೆಂಡ್. ಡೌನ್ಲೋಡ್ ಜಿಪ್. ಡೌನ್ಲೋಡ್ ಜಿಪ್. ಇದನ್ನು ಕೊಡ್ತೀನಿ. ಡೌನ್ಲೋಡ್ ಬಾಗಿನಪ್ಪ. ಇದನ್ನ ಒಂದು ಜಿಪ್ ಫೈಲ್ ಏನಾದರೂ ಇದ್ದರೆ ನೀವು ಡೈರೆಕ್ಟ್ ಆಗಿ ಅದರ URL ಅನ್ನು ಕ್ಲಿಕ್ ಮಾಡಿದರೆ ಕ್ಲಿಕ್ ದ ಮೀಡಿಯಾ ಐಕಾನ್ ಟು ಅಪ್ಲೋಡ್ ದಿ ಫೈಲ್. ಇಲ್ಲಿಗೆ ಬಂದು ಎನೇಬಲ್ ಅಂತ ಕೊಟ್ಟು ನಿಮ್ಮ ಮೀಡಿಯಾದಲ್ಲಿ ನೀವು ಜಿಪ್ ಫೈಲ್ನ ಡೌನ್ಲೋಡ್ ಮಾಡಿ ಇಟ್ಟಿದ್ರೆ, ಓಕೆ, ಡೌನ್ಲೋಡಲ್ಲಿ ಜಿಪ್ ಯಾವುದು ಫೈಲ್ ಇಲ್ಲ, ಒಂದು ಡೌನ್ಲೋಡ್ ಮಾಡಿ ಇಡ್ತೀನಿ. ಒಂದು ಸೆಕೆಂಡ್. ಜಿಪ್ ಫಾರ್ ಫ್ರೀ. ಎಲ್ಲದರಲ್ಲಿ ಲಾಗಿನ್ ಆಗೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ನಮಗೆ ಬೇಡದೇ ಇರೋ ಟೈಮಲ್ಲಿ ಸುಮ್ಮನೆ ಇಮೇಜಸ್ಸು, ಮೆಸೇಜಸ್ಸು ಏನೇನೋ ಬರ್ತಾ ಇರುತ್ತೆ. ಲಾಗಿನ್ ವಿತ್ ಫೇಸ್ಬುಕ್ ಅಂತ ಬೇರೆ ಕೇಳ್ತಾ ಇದೆ. ಇದು ಬೇರೆ ವೆಬ್ಸೈಟಲ್ಲಿ ಮಾಡೋಣ. ಇದರಲ್ಲೇ ಮಾಡೋಣ. ಆಲ್ರೆಡಿ ನಾವು ಇದು ಎಲ್ಲಿ ಸೇವ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ವಲ್ಲ. ಇದನ್ನು ಮೈ ಫಸ್ಟ್ ಪ್ರಾಜೆಕ್ಟು ಡ್ರಾಫ್ಟು ಕ್ವಾಲಿಟಿ ವರ್ಕ್ ಪ್ಲೇಸ್ ಅಂತ ಇದೆ. ಆನ್ಲೈನಲ್ಲೇ ಸೇವ್ ಆಗುತ್ತೆ ಅನಿಸುತ್ತೆ ಇವ್ರದ್ದು. ಓಕೆ, ಡೌನ್ಲೋಡ್ ಆಗ್ತಿಲ್ಲಪ್ಪ. ಏನಿಲ್ಲ, ಈಗ ನೋಡಿ ಇದಕ್ಕೆ ಬರಬೇಕು. ಜಸ್ಟು ಇದನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಫೈಲ್ ಕೊಡಿ. ನಿಮ್ಮ ಇದರಲ್ಲಿ ಜಿಪ್ ಫೈಲ್ ಇಟ್ಟಿದ್ರೆ ಡೈರೆಕ್ಟಾಗಿ ತಗೊಳುತ್ತೆ. ಇಲ್ಲ ಡೌನ್ಲೋಡಲ್ಲಿ ಏನಾದರೂ ಇದ್ದರೆ ಡೌನ್ಲೋಡಲ್ಲಿಂದ ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಡಿ. ನೀವು ಯಾವ ಜಿಪ್ ಫೈಲ್ ಹಾಕ್ತೀರಾ ಅಲ್ಲಿ ಬಂದು ಕೂರುತ್ತೆ. ಓಕೆನಾ. ನೆಕ್ಸ್ಟು, ಯಾಕಂತಂದರೆ ವಿಡಿಯೋ ತುಂಬ ಲೆಂತ್ ಆಗ್ತಾ ಹೋಗ್ತಾ ಇದೆ. ಇನ್ನೊಂದು ಚೂರು ಇದೆ, ಅದನ್ನು ಹೇಳಿಬಿಟ್ಟು ಇದನ್ನು ಎಲಿಮೆಂಟರ್ ಪ್ರೋ ಮುಗಿಸಿ ನಾಳೆಯಿಂದ ನಾವು ವೆಬ್ಸೈಟ್ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಟೂಲ್ಸನ್ನೇ ತುಂಬ ದಿನ ಕಲಿಯೋದು ಬೇಡ. ವೆಬ್ಸೈಟ್ ಕ್ರಿಯೇಟ್ ಮಾಡಬೇಕಾದ್ರೆ ಇನ್ ಡೀಟೇಲಾಗಿ ನೀಟಾಗಿ ನಿಮ್ಗೆ ಗೊತ್ತಾಗುತ್ತೆ ನಾವು ಏನೇನು ಮಾಡಬೇಕು, ಆ ಟೂಲ್ನ ಯೂಸ್ ಮಾಡೋಕ್ಕೆ, ಬ್ಯಾಕ್ ಸಪೋರ್ಟಲ್ಲಿ ಏನೇನು ಬೇಕು ಅಂತ. ಸೊ ಅದಾದಾಗ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗೋಲ್ಲ. ಲೋಡ್ 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 ಲೋಡ್. ಓಕೆ,
ಅರ್ಥ ಆಯ್ತಾ? ಈ ರೀತಿ ಅನಿಮೇಷನ್ಸ್ ನೀವು ಹಾಕಿದರೆ ಎಲ್ಲೋಯ್ತಪ್ಪ? ಓ ನಾನು ಸೇವ್ ಕೊಡಲಿಲ್ಲ ಅಲ್ವಾ, ಡೈರೆಕ್ಟಾಗಿ ಕೊಡೋದು ನಾನು ಹೋಗಿದೆ. ಓಕೆ, ಲೋಡ್ 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 ಶಿಟ್. ಓಕೆ, ಉಳಿದಿರೋ ಇನ್ನೂ ಕೆಲವೊಂದಿದೆ, ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ಯಾಕಂದರೆ ತುಂಬ ಲೆಂತ್ ಆಗ್ತದೆ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಓಕೆ ಮಾಡ್ತಕ್ಕಂಥ ವಿಡಿಯೋ. ಸೊ ಇನ್ನು ಯಾವುದೆಲ್ಲ ಇದೆ ಅಂತ ನೋಡ್ತೀನಿ. ಇನ್ನು ಇಷ್ಟು ಉಳ್ಕೊಂಡಿದೆ. ಇದರಲ್ಲಿ ಏನಿಲ್ಲ, ವಿಡಿಯೋ ಪ್ಲೇ ಬಟನ್ ಅಂತ ಪ್ಲೇ ಲಿಸ್ಟ್ ಅಂತ ಹೋಗ್ತಾರೆ. ನೀವು ಯೂಟ್ಯೂಬ್ ಚಾನಲ್ದು ಹಾಕಿದರೆ ಯೂಟ್ಯೂಬ್ ಚಾನಲ್ಲಿರೋ ಎಲ್ಲ ವಿಡಿಯೋಗಳು ಪ್ಲೇ ಲಿಸ್ಟ್ ಏನಿದೆ ಅದು ಬರ್ತಾ ಹೋಗುತ್ತೆ. ಪೇಪಾಲ್ ಬಟನ್ ಅಂದರೆ ಇದು ನಿಮ್ಮ ಟ್ರಾನ್ಸಾಕ್ಷನಿಗೆ ಬರುತ್ತೆ. ಇವು ಎರಡಿದೆ. ಪ್ರೋಗ್ರೆಸ್ ಟ್ರ್ಯಾಕರ್ ಅಂತಂತಂದರೆ ನೀವು ಏನೇನು ಪ್ರೋಗ್ರೆಸ್ ಮಾಡಿದ್ರೆ ಪ್ರೋಗ್ರೆಸ್ ಮೆನುವಲ್ಲಿ ಹಾಕಿದ್ದೀವಲ್ಲ ಅದೇ ರೀತಿ ಕರ್ಸೋಲು ಮೆನು ಸೇಮ್ ಆ್ಯಸ್ ಇಟ್ ಈಸ್. ನಿಮ್ದು ಏನು ಮೆನು ಇದೆ ಆ ಮೆನು ಬರುತ್ತೆ. ಇದೆಲ್ಲ ಹೇಳ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ.